ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ನ ನಂತರ ಆಪ್ಕಿ ಅದಾಲತ್ನ ಮೊದಲ ಶೋ ಇದು. ನಾನು ನಿಮ್ಮನ್ನ ಕೇಳೋದೇನು ಅಂತಂದ್ರೆ, ನಾವೆಲ್ಲ ಈಗ ಒಟ್ಟಾಗಿ ನಮ್ಮ ಪರಾಕ್ರಮಿ ಸೇನೆಯನ್ನ ಅಭಿನಂದಿಸೋಣ. ನಮ್ಮ ವೀರ ಸೈನಿಕರ ಶೌರ್ಯವನ್ನ ನಾವು ಅಭಿನಂದಿಸೋಣ. ಮತ್ತೆ ನಾವು ನಮ್ಮ ಜೈ ಹಿಂದ್ ಸೇನೆಗೆ ಹೇಳೋಣ, ಜೈ ಹಿಂದ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಸೇನೆಗೆ ಸಮರ್ಪಿತವಾದದ್ದು. ನಿಮ್ಮೆಲ್ರಿಗೂ ಗೊತ್ತಿದೆ ಅವರು ಹೇಗೆ ಪಾಕಿಸ್ತಾನದ ಆತಂಕವಾದಿಗಳ ಅಡಗುತಾಣವನ್ನ ನಾಶ ಮಾಡಿದ್ರು ಅಂತ. ಪಾಕಿಸ್ತಾನದ ಏರ್ ಬೇಸ್ಗಳನ್ನ ನಾಶ ಮಾಡಿಬಿಟ್ರು. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹಾಳು ಮಾಡಿದ್ರು, ಅವರ ಮನೆಗೆ ನುಗ್ಗಿ ಹೊಡೆದ್ರು. ಇಷ್ಟೆಲ್ಲ ಆದ ನಂತರ ಕೂಡ ನಮ್ಮ ದೇಶದ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಪ್ರಶ್ನೆಗಳಿರೋದು ಸೇನೆಯ ಬಗ್ಗೆ, ಪ್ರಶ್ನೆಗಳಿರೋದು ಸರ್ಕಾರದ ಬಗ್ಗೆ, ಪ್ರಶ್ನೆ ಮಾಡ್ತಾ ಇದ್ದಾರೆ ಭಾರತದ ವಿದೇಶ ನೀತಿಯ ಬಗ್ಗೆ. ಇಂಥ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ನಾನಿವತ್ತು ಆಮಂತ್ರಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿಯ ಸಾಕಷ್ಟು ಪ್ರಬಲ ವ್ಯಕ್ತಿಯನ್ನ. ಇವರನ್ನ ನೀವು ಪ್ರತಿ ದಿವಸ ಟಿವಿಗಳಲ್ಲಿ ನೋಡ್ತೀರಾ, ಬೇರೆ ಬೇರೆ ಚಾನೆಲ್ಗಳಲ್ಲಿ ಇವರನ್ನ ನೋಡಿರ್ತೀರಾ. ಪ್ಲೀಸ್ ವೆಲ್ಕಮ್ ರಾಜ್ಯಸಭೆಯ ಮೆಂಬರ್ ಸುಧಾಂಶು ತ್ರಿವೇದಿ. ಮತ್ತೆ ಇವತ್ತು ಆಪ್ಕಿ ಅದಾಲತ್ಗೆ ಬಂದಿರುವಂತ ಜಡ್ಜ್ ಕೂಡ ಬಹಳ ವಿಶೇಷವಾದವರು. ಭಾರತೀಯ ಸೇನೆಯ ಎಂಥ ಸಿಪಾಯಿ ಅಂತಂದ್ರೆ, ಅವರು ಡಿಫೆನ್ಸಿನ ಎಕ್ಸ್ಪರ್ಟ್, ಮತ್ತೆ ಸಾಕಷ್ಟು ಯುದ್ಧಗಳಲ್ಲಿ ಭಾರತದ ಪರವಾಗಿ ಯುದ್ಧ ಮಾಡಿದ್ದಾರೆ. ಪ್ಲೀಸ್ ವೆಲ್ಕಮ್ ಏರ್ ಕಮಾಂಡರ್ ರಿಟೈರ್ ಎಸ್ ಬಹಲ್. ಇಂದಿನ ವಿಚಾರಣೆಯನ್ನ ನಾವು ಶುರು ಮಾಡಬಹುದು. ಇವತ್ತಿನ ಮೊದಲ ಆರೋಪವನ್ನ ಹೊರಸೋದಕ್ಕಿಂತ ಮುಂಚೆ, ಪ್ರಶ್ನೆಗಳ ಸರಣಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ, ಇವತ್ತು ಯಾವುದರ ಮೇಲೆ ನಾವು ಮೊಕದ್ದಮೆಯನ್ನ ಹೂಡ್ತಾ ಇದ್ದೀವಲ್ಲ, ವಿಶೇಷ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಲ್ಲ, ಅದರ ಬಗ್ಗೆ ಒಂದು ಕಿರುನೋಟ ನೋಡೋಣ. ಮೇ 6ರ ರಾತ್ರಿ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಅಡಗಿದ್ದ ಆತಂಕವಾದಿಗಳ ಮೇಲೆ ಜ್ವಾಲಾಮುಖಿಯ ಹಾಗೆ ಬಿದ್ದರು. 22 ನಿಮಿಷಗಳಲ್ಲಿ ಪ್ರಿಸೈಸ್ ಮತ್ತು ಕಂಟ್ರೋಲ್ಡ್ ಆಪರೇಷನ್ನಿಂದ ಆತಂಕವಾದಿಗಳ 9 ಅಡ್ಡೆಗಳನ್ನು ನಾಶ ಮಾಡಿದರು. जो सिंदूर मिटाने निकले थे उन्हें मिट्टी में मिलाया है. ಭಾರತೀಯ ಸೇನೆಯು ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿತು, ಆದರೆ ಪಾಕಿಸ್ತಾನದವರು ಕೇಳಲಿಲ್ಲ. ಅವರು ಡ್ರೋನ್ ಅನ್ನು ಕಳಿಸಿದರು, ಮಿಸೈಲ್ ಅನ್ನು ಕೂಡ ಕಳಿಸಿದರು, ಆದರೆ ಭಾರತೀಯ ಏರ್ ಡಿಫೆನ್ಸ್ನವರು ಒಂದೊಂದನ್ನು ಹೊಡೆದು ಬೀಳಿಸಿದರು. Several Pakistani unmanned aerial systems, drones, combat vehicles attacked multiple IF bases. All these waves were neutralized by our trained crew. ಭಾರತದ ಪರಾಕ್ರಮಿ ಸೇನೆಯು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಸಂಪೂರ್ಣ ನಾಶ ಮಾಡಿತು. ಪಾಕಿಸ್ತಾನದ ಒಂದೇ ಒಂದು ಫೈಟರ್ ಜೆಟ್ ಕೂಡ ಹಾರಲು ಸಾಧ್ಯವಾಗಲಿಲ್ಲ. ಆಮೇಲೆ ಒಂದೇ ಕ್ಷಣದಲ್ಲಿ ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನು ಔಟ್ ಆಫ್ ಆಪರೇಷನ್ಸ್ ಮಾಡಿದರು. आतंकियों ने भारतीयों को धर्म पूछकर देखकर मारा, धर्म पूछकर मारा, तो हमने आतंकियों को उनका कर्म देखकर मारा. याद रखो, जब भारत पर अगर कोई उंगली उठाता है तो हम अपने तमाम इख्तिलाफात को भूलकर एक सीसा पिला हुई दीवार की तरह खड़े हो जाते हैं. ಭಾರತದ ಸೇನೆಯು ಅವರ ಪ್ರತಿಯೊಂದು ಟಾರ್ಗೆಟ್ ಅನ್ನು ಪೂರ್ತಿಗೊಳಿಸಿದರು. ಪಾಕಿಸ್ತಾನದ ಪ್ರತಿಯೊಂದು ಜಾಲವನ್ನು ನಿಷ್ಪ್ರಯೋಜಕವಾಗಿ ಮಾಡಿದರು. ನಂತರ ಪಾಕಿಸ್ತಾನ ಅಮೆರಿಕಾದ ಬಳಿ ಹೋಗಿ ಅತ್ತರು. ಫೈರಿಂಗ್ ನಿಲ್ಲಿಸಲು ಅವರನ್ನು ರಿಕ್ವೆಸ್ಟ್ ಮಾಡಿದರು. ಸೀಸ್ ಫೈರ್ ಮಾಡಲು ನಿರ್ಧಾರ ಮಾಡಿದರು. Director General of Military Operations of Pakistan called the Director General of Military Operations of India. It was agreed between them that both sides would stop all firing
and military action on land and in the air and sea. ಇದರ ನಂತರ ಸಾಕಷ್ಟು ಪ್ರಶ್ನೆಗಳು ಮೂಡಿಕೊಂಡವು. ಈ ಯುದ್ಧ ವಿರಾಮವು ಯಾರದಾದರೂ ಒತ್ತಡದಿಂದ ಆಗಿದೆಯೇ? ಪಾಕಿಸ್ತಾನವನ್ನು ಇನ್ನೊಂದಷ್ಟು ಹೊಡೆದು ಬೀಳಿಸಬೇಕಿತ್ತೆ? ಈ ಪಾಕಿಸ್ತಾನದವರು ಮತ್ತೆ ಹೀಗೆ ಮಾಡಿದರೆ ಆಗ ಭಾರತವು ಏನು ಮಾಡುತ್ತದೆ? भारत पर आतंकी हमला हुआ तो करारा जवाब मिलेगा. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಆಪ್ಕೆ ಅದಾಲತ್ನ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಮೇಲಿರುವ ಆರೋಪವೆಂದರೆ ಇವರ ಸರ್ಕಾರವು ಒತ್ತಡಕ್ಕೆ ಒಳಗಾಗಿ ಸೀಸ್ ಫೈರ್ ಮಾಡಿದ್ದಾರೆ ಎಂಬುದು. ಸುಧಾಂಶು ಅವರೇ, ಇಡೀ ದೇಶದ ಎಲ್ಲರ ಮನಸ್ಸಿನಲ್ಲಿ ಪ್ರಶ್ನೆ ಇದೆ. ಭಾರತೀಯ ಸೇನೆ ಇಷ್ಟು ಪರಾಕ್ರಮವನ್ನ ತೋರಿಸಿದೆ, ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶ ಮಾಡಿದ್ರು. ನಾವೀಗಷ್ಟೇ ನೋಡಿದ್ವಿ ಹೇಗೆ ಪಾಕಿಸ್ತಾನದ ಏರ್ ಬೇಸ್ಗಳನ್ನ ನಾಶ ಮಾಡಿದ್ರು ಅಂತ, ಆತಂಕವಾದಿಗಳ ಅಡ್ಡೆಗಳನ್ನ ನಾಶ ಮಾಡಿದ್ರು ಅಂತ. ನೋಡಿ, ನಿಜ ಹೇಳ್ಬೇಕು ಅಂದ್ರೆ ಭಾರತೀಯ ಸೇನೆ ಹೈಯಲ್ಲಿತ್ತು, ಭಾರತೀಯ ಸೇನೆ ಅಪರ್ ಹ್ಯಾಂಡಲ್ಲಿತ್ತು. ಮತ್ತೆ ಆನಂತರ ಸೀಸ್ ಫೈರ್ ಆಯ್ತು. ಈಗ ಪ್ರಶ್ನೆ ಏನು ಅಂತಂದ್ರೆ, ಸೀಸ್ ಫೈರ್ ಅಮೆರಿಕದ ಒತ್ತಡದಿಂದ ಆಗಿದ್ದ, ಟ್ರಂಪ್ ಅವರ ಪ್ರೆಷರಿಂದ ಆಗಿದ್ದ? ನೋಡಿ, ಮೊದಲನೇ ವಿಷಯ ಏನು ಅಂತಂದ್ರೆ, ಭಾರತ ಸರ್ಕಾರ ಸೀಸ್ ಫೈರ್ ಶಬ್ದದ ಪ್ರಯೋಗನೆ ಮಾಡಿಲ್ಲ. ಅದು ಆಪರೇಷನಲ್ ಬ್ರೇಕ್ ಅಂತ ಹೇಳಿದ್ದು. ಅಂದ್ರೆ ಇದು ಯುದ್ಧ ವಿರಾಮ ಅಲ್ಲ, ಅಲ್ಪ ವಿರಾಮ ಅಂತ. ಅಂದ್ರೆ ನೀವು ಟಿವಿನಲ್ಲಿ ಹೇಳ್ತಿರಲ್ಲ ಕಮರ್ಷಿಯಲ್ ಬ್ರೇಕ್ ಅಂತ, ಬ್ರೇಕ್ನ ನಂತರ ಏನಾಗುತ್ತೆ ಅಂತ, ಏನೇನು ಬ್ರೇಕ್ ಆಗತ್ತೆ ಅಂತ ಆ ಪಿಕ್ಚರ್ ಇನ್ನೂ ಬಾಕಿ ಇದೆ. ಎರಡನೇ ವಿಷಯ, ಪ್ರಶ್ನೆ ಕೇಳ್ತಿರೋರು ಏನನ್ನು ಶುರು ಮಾಡದೇ ಇರೋಂಥವ್ರು. 26/11ನ ಅಟ್ಯಾಕ್ ಆದ್ಮೇಲೆ ಆಗಿನ ಏರ್ಫೋರ್ಸ್ ಚೀಫ್ ಫಾಲಿ ಹೋಮಿ ಮೇಜರ್ ಸಾಹೇಬ್ರು 2016ರಲ್ಲಿ ಬರ್ದಿದ್ದಾರೆ, ಭಾರತದ ಏರ್ಫೋರ್ಸ್ ಅಟ್ಯಾಕ್ ಮಾಡೋದಕ್ಕೆ ತಯಾರಾಗಿತ್ತು, ಆದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಅವಕಾಶ ಕೊಡ್ಲಿಲ್ಲ. ಆಗ ಸುಮ್ಮನೆ ಇದ್ದವರು ಈಗ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಇದ್ದಕ್ಕಿದ್ದ ಹಾಗೆ ಇದನ್ನ ನಿಲ್ಸ್ಬಿಟ್ರಿ ಅಂತ. ಅದಕ್ಕೆ ನಾನೀಗ ಉತ್ತರ ಕೊಡ್ತೀನಿ. ನೋಡಿ, ಈ ಆಪರೇಷನ್ ಸಿಂಧೂರ ಏನ್ ನಡೆದಿತ್ತು, ಇದು ಜಗತ್ತಿನ ಅತಿ ವಿಶಿಷ್ಟ ಆಪರೇಷನ್. ಇದು ಜಗತ್ತು ಭಾರತನ ನೋಡೋ ರೀತಿನೇ ಸಂಪೂರ್ಣವಾಗಿ ಬದಲಾಯಿಸ್ತು ಅಂತ ಹೇಳ್ಬೋದು. ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ಇದರಲ್ಲಿ 3 ಆಬ್ಜೆಕ್ಟಿವ್ಸ್ ಇತ್ತು ಅಂತ. ನೋಡಿ, ಪ್ರತಿ ಆಪರೇಷನ್ಗೆ ಆಬ್ಜೆಕ್ಟಿವ್ಸ್ ಇರುತ್ತೆ. ಇದರಲ್ಲಿ ನಾವು ಏನ್ ಗಳಿಸಿದ್ವಿ ನೀವು ನೋಡಿ. 2016ರಲ್ಲಿ ಉರಿ ಘಟನೆ ಆದ್ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಏನಾಗಿತ್ತು, ಅಲ್ಲಿ ಆರ್ಮಿ ಲ್ಯಾಂಡ್ ರೂಟಲ್ಲಿ ಹೋಗಿ ಅಟ್ಯಾಕ್ ಮಾಡಿತ್ತು. ಅದು ಎಲ್ಲಿ? ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ. 2019ರಲ್ಲಿ ಯಾವಾಗ ಬಾಲಾಕೋಟ್ನ ಘಟನೆ ನಡೀತೋ, ಅವರು ಆರ್ಮಿ ಲೆವೆಲ್ನಲ್ಲೇ ರೆಡಿಯಾಗಿದ್ರು, ಸಜ್ಜಾಗಿದ್ರು. ಆಗ ಏರ್ಫೋರ್ಸ್ ಅವ್ರು ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಎಲ್ಲಿ? ಲಾಂಚ್ ಪ್ಯಾಡ್ನ ಮೇಲೆ. ಅಂದ್ರೆ ಒಂದು ಸ್ಟೆಪ್ ಮುಂದೆ ಹೋಗಿದ್ರು, ಕ್ಯಾಂಪ್ ಬಿಟ್ಟು ಲಾಂಚ್ ಪ್ಯಾಡ್ ಮೇಲೆ ಮಾಡಿದ್ರು. ಆದ್ರೆ ಈ ಬಾರಿ ಹೋಗಿದ್ದು ಅವರ ಆರ್ಮಿ ಏರ್ಫೋರ್ಸ್ ಎಲ್ಲ ರೆಡಿ ಇತ್ತು. ಆದ್ರೆ ಈ ಸರಿ ಮಾಡಿದ್ದು ನೋ ಕಾಂಟ್ಯಾಕ್ಟ್ ವಾರ್. ಸೀದಾ ಮಿಸೈಲಿಂದ ಹೊಡೆದು ಅವರ 8-10 ಗುರಿಗಳ ಮೇಲೆ ದಾಳಿ ಮಾಡಿ ಒಂದೇ ಸರಿ ನಿರ್ನಾಮ ಮಾಡಿದ್ರು. ಮತ್ತೆ ಮೊದಲನೇ ಬಾರಿ ಜೈಷ್ ಎ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೈಬಾ ಅವರ ಹೆಡ್ ಕ್ವಾರ್ಟರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದರಲ್ಲಿ 100-150 ಜನ ತೀರ್ಕೊಂಡ್ರು. ನೋಡಿ, ನಿಮ್ಗೆ ಅರ್ಥ ಆಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಭಾರತ ಮುಂದಕ್ಕೆ ಹೋಗ್ತಾ ಇದೆ. ನಾವು ಹೊಸ ನಾರ್ಮ್ನೇ ಇಲ್ಲಿ ಹುಟ್ಟಾಕಿದೀವಿ. ಅದನ್ನೇ ಪ್ರಧಾನಮಂತ್ರಿಗಳು ಹೇಳಿದ್ದು. ಸೆಕೆಂಡ್ ಥಿಂಗ್ ನೋಡಿ, ಜಗತ್ತಿನಲ್ಲಿ ಮೊದಲನೇ ಬಾರಿಗೆ ನ್ಯೂಕ್ಲಿಯರ್ ಪವರ್ಡ್ ದೇಶದ ಒಳಗೆ ಹೋಗಿ ಅಟ್ಯಾಕ್ ಮಾಡಿದೀವಿ. ಆ ರೀತಿ ಯಾರೂ ಮಾಡಿರಲಿಲ್ಲ. ಈಗ ಅವರ ನ್ಯೂಕ್ಲಿಯರ್ ಬ್ಲಫ್ ಮುಗೀತು. ಮೂರನೇದು, ಈ ಸ್ಟೇಟ್ ಮತ್ತೆ ನಾನ್ ಸ್ಟೇಟ್ ಆಕ್ಟರ್ಸ್ನ ಗೊಂದಲ ಏನ್ ನಡೀತಾ ಇತ್ತಲ್ಲ, ಆ ಮುಖವಾಡನೂ ಈಗ ಕಳಚಿ ಬಿಸಾಕಿದೆ. ಮತ್ತೆ ಇಬ್ರು ಕೂಡ ಒಂದೇ ಅಂತ ಕ್ಲಿಯರ್ ಆಗಿ ಹೇಳ್ಕೊಟ್ಟಾಗಿದೆ. ನೋಡಿ, ನಮ್ಮ ಪ್ರಧಾನಮಂತ್ರಿಗಳು ಬಿಕಾನೇರ್ನಲ್ಲಿ ಹೇಳಿದ್ರಲ್ಲ, ಲಹು ನಹೀ ಬಹ ರಹಾ ಹೈ, ರಗೋ ಮೇ ಸಿಂದೂರ್ ಬಹ ರಹಾ ಹೈ. ಈ 7th ಮೇ ಯಾವ ದಿನ ಆಗಿತ್ತು ಹೇಳಿ? 7th ಮೇ ಮಂಗಳವಾರ. ನೋಡಿ, ನಮ್ಮ ಭಾರತದ ಸೇನೆ ಏನು ಮಾಡಿ ತೋರಿಸಿದೆಯಲ್ಲ, ಅದನ್ನ ಕಾವ್ಯಾತ್ಮಕವಾಗಿ ಹೇಳಬೇಕು ಅಂದ್ರೆ, ಲಾಲ್ ದೇಹ ಲಾಲೀಲ ಸೆ ಅರುಧರಿ ಲಾಲ್ ಲಂಗೂರ್ और वज्रदेह दानव दलन जय 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 कपिसूर और मंगलवार की रात्र को ऑपरेशन सिंदूर. ಆದ್ರೆ ಸುಧಾಂಶು ಅವರೇ, ಈ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ ಸಿಂಧೂರದ ಒಪ್ಪಂದ ಮಾಡ್ಕೊಂಡ್ರು, ಅಮೆರಿಕದ ಅಪ್ಪ ಅದನ್ನ ನಿಲ್ಸಿದ್ರು ಅಂತ. ನೋಡಿ, ನಮ್ಮ ಸೈನ್ಯ ಪ್ರೂವ್ ಮಾಡಿದೆ. मन में है धैर्य और तन में प्रचंड शौर्य. बन चंद्रगुप्त मौर्य प्रलय मचाएंगे. महाराणा और शिवा की संतति कहाते हम शीश कट जाए भले झुकने न पाएंगे. बार बार छेड़िए न भारत स्वाभिमान को, अन्यथा बाद में बहुत पछताएंगे. सौगंध मां भवानी की उठेगी ललकार जब आपके घरों पे चील कौए मंडराएंगे. ನೋಡಿ, ಸ್ವಲ್ಪ ಕೇಳಿ. ಅದಾದ್ಮೇಲೆ ಏನೇನೋ ಸುದ್ದಿ ಬಂತು. ನಾವು ಹೇಳಿದ್ದಲ್ಲ, ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬಂದಿದ್ದು. ಅಮೆರಿಕದ ಯಾವುದೋ ಶಿಪ್ ಅಲ್ಲಿ ಬಂದಿತ್ತು ಅಂತ. ನ್ಯೂಕ್ಲಿಯರ್ ಲೀಕ್ನ ಚೆಕ್ ಮಾಡೋದಕ್ಕೆ ಅಲ್ಲಿ ಬಂದಿತ್ತಂತೆ. ಆದರೆ ಭಾರತ ಸರ್ಕಾರ ನಮ್ಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತು. ಅಮೆರಿಕ ಸರ್ಕಾರಕ್ಕೆ ಅದ್ರ ಬಗ್ಗೆ ಮಾಹಿತಿ ಇತ್ತಂತೆ.
ಯಾಕಂದ್ರೆ ಅಮೆರಿಕದ ಸೈನ್ಯ ಅಲ್ಲಿ ಆಲ್ರೆಡಿ ಇತ್ತಲ್ಲ. ಅಲ್ಲದೆ ಅವ್ರಿಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಎಲ್ಲಿದೆ ಅಂತ ಕೂಡ ಗೊತ್ತಿರುತ್ತೆ. ಅದಾದ್ಮೇಲೆ 9-10ನೇ ತಾರೀಕು ರಾತ್ರಿ ಏನು ನಮ್ಮಿಂದ ಅಟ್ಯಾಕ್ ಆಯ್ತಲ್ಲ, ಅದಾದ್ಮೇಲೆ ಅವರು ಕಾಲ್ ಮಾಡಿರ್ಬೋದು. ಆ ಸಾಧ್ಯತೆನೂ ತೆಗೆದುಹಾಕೋದಕ್ಕಾಗಲ್ಲ. ಪಾಕಿಸ್ತಾನ ಅವ್ರಿಗೆ ಹೇಳಿರ್ಬೋದು ನಮ್ಮನ್ನ ಬಂದು ಕಾಪಾಡಿ ಅಂತ. ಅವರು ಹೋಗಿ ಮೊದಲು ಕ್ಷಮೆ ಕೇಳ್ಕೊಳ್ಳಿ ಅಂತ ಹೇಳಿ ಕಳಿಸಿರ್ತಾರೆ. ಅದಾದ್ಮೇಲೆ ಅವರು ಮುಂದಿನ ದಿನ ಕಾಲ್ ಮಾಡೋ ಪ್ರಯತ್ನ ಮಾಡಿದ್ರು. ನೋಡಿ, ನಾನು ಏನು ಹೇಳಕ್ ಹೊಟ್ಟಿದ್ದೀನಿ ಅಂತಂದ್ರೆ, ನೀವು ಪಾಕಿಸ್ತಾನನ ಸೂಕ್ಷ್ಮವಾಗಿ ಗಮನಿಸಿ. 9ನೇ ತಾರೀಕು ವೈಸ್ ಪ್ರೆಸಿಡೆಂಟ್ನ ಇವರು ಹೋಗಿ ಕೇಳ್ತಾರೆ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಬಗ್ಗೆ. ಅವರು ಸ್ಟೇಟ್ಮೆಂಟ್ನ ಕ್ಲಿಯರ್ ಆಗಿ ಕೊಡ್ತಾರೆ, ಇಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಆದರೆ 24 ಗಂಟೆಲಿ ಏನಾಗುತ್ತೆ, ಅಮೆರಿಕದ ರಾಷ್ಟ್ರಪತಿ ಹೇಳಿಕೆ ಕೊಡ್ತಾರೆ, ನ್ಯೂಕ್ಲಿಯರ್ ಆಂಗಲ್ ಬೇರೆ ತರ್ತಾರೆ. ಈಗ ನೀವು ಪೂರ್ತಿ ಟೈಮ್ ಲೈನ್ನ ಗಮನಿಸಿ. ರಾತ್ರಿ 2:15ಗೆ ಶಾಬಾಜ್ ಶರೀಫ್ ಅವ್ರಿಗೆ ಹೇಳ್ತಾರೆ 9-10ನೇ ತಾರೀಕು ರಾತ್ರಿ ನೂರ್ ಖಾನ್ ಏರ್ ಬೇಸ್ನ ಡಿಸ್ಟ್ರಾಯ್ ಆಗಿದೆ ಅಂತ. ಬೆಳಗ್ಗೆ ಅವರು ಸಂಪರ್ಕ ಮಾಡಕ್ಕೆ ಟ್ರೈ ಮಾಡ್ತಾರೆ. 10th ಮೇ 1 ಗಂಟೆ ಅಷ್ಟೊತ್ತಿಗೆ ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ ಭಾರತನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡಿ, ಇದನ್ನ ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ, ಅವರ DGMOನೇ ಮಾತು ಶುರು ಮಾಡಿದ್ದು ಅಂತ. ಅದ್ರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಕೂಡ ಇಲ್ಲ. ನೋಡಿ, 3:30ಕ್ಕೆ ಅವರಿಬ್ರು ಮಾತಾಡಬೇಕು ಅಂತ ನಿರ್ಧಾರ ಆಗುತ್ತೆ. 3:35ಕ್ಕೆ ಅವರಿಬ್ರು ಮಾತಾಡ್ತಾರೆ. ಆ ಮಾತುಕತೆ ಮುಗಿದ ಮೇಲೆ ಸುಮಾರು 4:15ರಷ್ಟೊತ್ತಿಗೆ ಭಾರತ ಸರ್ಕಾರ ಹೇಳುತ್ತೆ 5 ಗಂಟೆಗೆ MA ಪ್ರೆಸ್ ಕಾನ್ಫರೆನ್ಸ್ ಆಗತ್ತೆ ಅಂತ. 4:35ಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾರೆ. ನೋಡಿ, ಇದ್ರ ಬಗ್ಗೆ ನಾನು ಒಂದು ಹೇಳ್ತೀನಿ. ನೀವು ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ನಂಬೋದಾದ್ರೆ ನೀವು ಪೂರ್ತಿಯಾಗಿ ನಂಬಿ. ಅವರು ನ್ಯೂಕ್ಲಿಯರ್ ಆಂಗಲ್ ಕೂಡ ತಂದಿದಾರಲ್ವಾ. ಹಾಗೆ ಇಲ್ಲಿ ಇನ್ನೊಂದು ವಿಷಯನ ನೀವು ಗಮನಿಸಬೇಕು. ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಏನಿದ್ದಾರೆ, ನಮ್ಮ ಟಾಮ್ ಕೂಪರ್ ರೀತಿ, ಹಾಗೆ ಜಾನ್ ಸ್ಪೆನ್ಸರ್ ಇದಾರಲ್ಲ, ಅವ್ರು ಹೇಳಿದ್ದಾರೆ ಸರ್ಗೋದಾ ಹತ್ರ ಇದ್ದಂತಹ ಅವರ ನ್ಯೂಕ್ಲಿಯರ್ ಸೈಟ್ ಏನಿದೆ ಅದರ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಡ್ಯಾಮೇಜ್ ಆಗಿದೆ ಅಂತ. ನ್ಯೂಕ್ಲಿಯರ್ ವೆಪನ್ಸ್ನ ಶಾಪಿಂಗ್ ಮಾಲ್ ರೀತಿ ಓಪನ್ ಅಲ್ಲಿ ಇಡೋದಕ್ಕಾಗಲ್ಲ. ಅದನ್ನ ಭೂಮಿಯ ಕೆಳಗೆ 10-20 ಮೀಟರ್, ಒಳಗೆ 30-40 ಮೀಟರ್ ಕೆಳಗೆ ಒಂದು ಬಂಕರ್ ಮಾಡಿ ಅದನ್ನ ಸುರಕ್ಷಿತವಾಗಿ ಇಡ್ತಾರೆ. ಮತ್ತೆ ಅದರಲ್ಲಿ 2 ಪಾಯಿಂಟ್ ಇರುತ್ತೆ, ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್. ಇದನ್ನ ನಾವು ನಂಬೋದಾದ್ರೆ, ನೋಡಿ, ಇದನ್ನ ನಾವು ಹೇಳ್ತಿಲ್ಲ, ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬಂದಿರೋಂಥದ್ದು. ಅಲ್ಲೇನಾದ್ರೂ ನ್ಯೂಕ್ಲಿಯರ್ ಲೀಕೇಜ್ ಆಗಿದ್ರೆ, ಆ ಲೀಕೇಜ್ನ ಸಾಧ್ಯತೆ ಇದ್ರೆ, ಯಾಕಂದ್ರೆ ಅಲ್ಲೇ ಒಂದು ಶಿಪ್ ಹೋಗ್ತಿತ್ತು ಅಂತ ಹೇಳ್ತಾರಲ್ಲ, ಮತ್ತೆ ಹಾಗೆ ಅರ್ಥ ಮಾಡ್ಕೊಳ್ಳಿ. 14 ಮೇಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ, ಅಮೆರಿಕದ ಯಾವ್ದಾದ್ರು ಶಿಪ್ ಅಲ್ಲಿ ಲೀಕೇಜ್ ನ ಚೆಕ್ ಮಾಡಕ್ ಹೋಗಿದ್ಯಾ ಅಂತ. ಆಗ ಅವರು ನೇರವಾಗಿ ಇಲ್ಲ ಅಂತ ಹೇಳ್ಬೋದಿತ್ತು. ಆದ್ರೆ ಅವರು ಈ ಪ್ರಶ್ನೆಗೆ ಉತ್ತರ ಕೊಡೋದು ನನ್ನ ಅಧಿಕಾರದಲ್ಲಿ ಇಲ್ಲ ಅಂತಾರೆ. ಅಲ್ಲಿ ಏನಾದ್ರೂ ಅಪಾಯದ ಸೂಚನೆ ಇತ್ತು ಅಂತ ಒಪ್ಕೊಂಡ್ರು ಕೂಡ ಸರ್ಗೋದಾ ಭಾರತದಿಂದ ಎಷ್ಟು ದೂರ ಇದೆ ಹೇಳಿ? ಬಾರ್ಡರ್ ಇಂದ 177 ಕಿಲೋಮೀಟರ್. ಅಂದ್ರೆ ಡೆಲ್ಲಿ ಮತ್ತೆ ಮಥುರಾ ಕಂಪೇರ್ ಮಾಡಿದ್ರೆ ಭಾರತಕ್ಕೆ ಸರ್ಗೋದಾನೇ ಇನ್ನೂ ಹತ್ರದಲ್ಲಿದೆ. ಅಂದ್ರೆ ಏನಾದ್ರೂ ಇವೆಂಚುಯಾಲಿಟಿ ಆಗಿದ್ದಿದ್ರೆ ಅಲ್ಲಿ ಏನ್ ನಡೀತಿತ್ತು ನೋಡಿ. ಇದನ್ನ ನಾವು ಡಿಫೆನ್ಸ್ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವ್ರ ಮೇಲೆ ಬಿಡೋದು ಬೆಟರ್ ಅಂತ ನನಗನ್ಸುತ್ತೆ. ಅದನ್ನ ನಾನು ಹೇಳ್ತೀನಿ. ನೋಡಿ, ಟ್ರಂಪ್ ಅವ್ರ ಮಾತನ್ನ ನಂಬೋದಾದ್ರೆ ಪೂರ್ತಿ ನಂಬಿ ಅಂದ್ರೆ ಇಲ್ಲ, ಅದು ಬೇರೆ ಇದು ಬೇರೆ ಅಂತ ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಅವರು ಕೂಡ 15ನೇ ತಾರೀಕು ಸ್ಟೇಟ್ಮೆಂಟ್ ಕೊಡ್ತಾರೆ. ಮೀಡಿಯೇಷನ್ ಅನ್ನೋ ವರ್ಡ್ ಇಂದ ವಿಡ್ರಾ ಮಾಡ್ಕೋತಾರೆ. ಅವರು ನೇರವಾಗಿ ಹೇಳ್ತಾರೆ, ಐ ಹ್ಯಾವ್ ನಾಟ್ ಡನ್ ಇಟ್, ಐ ಓನ್ಲಿ ಹೆಲ್ಪ್. ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ ನೋಡಿ, ಟ್ರಂಪ್ ಸಾಹೇಬ್ರ ವಿಚಾರವಾಗಿ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಟ್ರೇಡ್ ವಿಚಾರವಾಗಿ ಹೆದರಿಸಿದ್ರು ಅಂತ. ಮೋದಿ ಅವರನ್ನ ಹೆದರಿಸಿದ್ರು. ಕಾಂಗ್ರೆಸ್ ಯಾವ ರೀತಿ ಪಕ್ಷ ಅಂದ್ರೆ ನೋಡಿ, 1.5 ವರ್ಷದ ಹಿಂದೆ ನಡೆದಿರೋದಷ್ಟೇ. ಕಾಂಗ್ರೆಸ್ನ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಏನ್ ಹೇಳಿದ್ರು? Why the defenders of democracy, Britain and America, are silent and that they are not interfering in India? ಅಂದ್ರೆ ನೇರವಾಗಿ ಹೋಗಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಬಂದು ಭಾರತದ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಿ ಅಂತ. ಅಂತವ್ರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, 2024ರಲ್ಲಿ ಟ್ರಂಪ್ ಅವ್ರು ಹೇಳಿದ್ರು. ಟ್ರಂಪ್ ಅವರು ಆಗ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಸಂದರ್ಭದಲ್ಲಿ ಮೋದಿ ಅವ್ರ ಬಗ್ಗೆ ಏನ್ ಹೇಳಿದ್ರು ಹೇಳಿ? ಈ ಮೋದಿ ಅವರು ಒಳಗಿಂದ ತುಂಬಾನೇ ಮೃದು ಸ್ವಭಾವದವರು, ಆದ್ರೆ ರಾಜಕೀಯಕ್ಕೆ ಬಂದ್ರೆ ತುಂಬಾ ಟಫ್ ಅಂತ ಹೇಳಿದ್ರು. ಟ್ರಂಪ್ ಅವ್ರು ಹೀಗೂ ಹೇಳಿದ್ರು, ಮೋದಿ ಅವ್ರಿಗೆ ನಾನು ಹೀಗೆ ಹೇಳಿದ್ದೀನಿ, ನಿಮ್ಗೆ ಯಾರಾದ್ರೂ ತೊಂದರೆ ಕೊಡುವಂತ ದೇಶ ಇದ್ರೆ, ಹಾಗೆ ಅವ್ರು ಹೇಳ್ತಾರೆ ಗೆಸ್ ವಿಚ್ ಕಂಟ್ರಿ ಈಸ್ ಇಟ್ ಅಂತ. ಅವ್ರಿಗೆ ಬೇಕಿದ್ರೆ ಬುದ್ಧಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಮೋದಿ ಅವ್ರು ಹೇಳ್ತಾರೆ, ಬೇಡ, ನಾವು ಸಾಕಷ್ಟು ಬುದ್ಧಿ ಹೇಳಿದೀವಿ, ಮತ್ತೆ ಸರಿಯಾಗಿ ಬುದ್ಧಿ ಹೇಳೋಂತ ತಾಕತ್ತು ನಮಗಿದೆ ಅಂತ ಹೇಳ್ತಾರೆ. ಈಗ ನೀವಿದನ್ನ ಗಮನಿಸಿ. ನೀವು ಯಾವೆಲ್ಲ ವಿಚಾರಗಳನ್ನ ಈಗ ಉಲ್ಲೇಖ ಮಾಡಿ ಹೇಳಿದ್ರಲ್ಲ, ನಾನು ಅದನ್ನೆಲ್ಲ ಚೆಕ್ ಮಾಡಿದ್ದೀನಿ. ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಈ ಮಾತು ರೆಕಾರ್ಡ್ ಆಗಿದೆ. ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಸುಧಾಂಶ್ ಅವರೇ, ಅದನ್ನ ನಾನು ಈಗಲೇ ಎಲ್ರಿಗೂ ತೋರಿಸ್ಬಿಡ್ತೀನಿ. ಅದರಲ್ಲಿ ಫಾರ್ಸಿ ಕ್ಯಾ ಪढ़ लिखे को फारसी क्या? We have a very good relationship. He's the nicest human being. But we had a couple of occasions where somebody was threatening India. I said, let me help. I'm very good with those people. Let me help. I will do it. I will do it. And I will do anything necessary. We've defeated them for hundreds of years. Wow. He was talking about a certain country. Yeah. You can probably guess the country. Yeah. Can't fathom which. You know the country. yeah. But I said, whoa, what happened there? What happened?
ಇವರು ಮೋದಿಜಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೋದಿಜಿ ಹೇಳಿದ್ದಾರೆ ನಾನೇ ಸಂಭಾಳಿಸ್ತೀನಿ, ನೀನು ಸುಮ್ಮನೆ ಇದ್ಬಿಡು ಅಂತ. ನಾನು ಅದನ್ನೇ ಹೇಳ್ತಾ ಇರೋದು. ನೋಡಿ, ಟ್ರಂಪ್ ಅವ್ರದ್ದು ಇನ್ನೊಂದು ಹೇಳಿಕೆ ಇದೆ. 8 ಮೇಗೆ 7ನೇ ತಾರೀಕು ಅದೆಲ್ಲ ಆಯ್ತಲ್ಲ, 8 ಮೇಗೆ ಟ್ರಂಪ್ ಅವರು ಹೇಳ್ತಾರೆ, ಈಗ ಟಿಟ್ ಫಾರ್ ಟ್ಯಾಟ್ ಮಾಡಾಗಿದೆ, ಇನ್ನು ಸಾಕು ಇದನ್ನ ನಿಲ್ಸಿ ಅಂತ. ಅದು ತುಂಬಾ ಗಂಭೀರವಾದ ಮಾತು. ಟಿಟ್ ಫಾರ್ ಟ್ಯಾಟ್ ಅಂದ್ರೆ ಏನರ್ಥ? ನಂಬರ್ 1, ಇಟ್ ಈಸ್ ಅನ್ ಅಕ್ಸೆಪ್ಟೆನ್ಸ್ ದಟ್ ಪಹಲ್ಗಾಮಲ್ಲಿ ಏನಾಯ್ತು ಅದನ್ನ ಪಾಕಿಸ್ತಾನ ಮಾಡಿದ್ದು ಅಂತ ಟಿಟ್. ಮತ್ತೆ ಟ್ಯಾಟ್ನ ಅರ್ಥ ಅವ್ರಿಗೆ ಹೊಡೆದಿದ್ದಾರೆ ಅಂತ. ಇಂಡಿಯಾ ಏನ್ ಮಾಡ್ಬೇಕಿದೆಯೋ ಅದನ್ನ ಮಾಡಿದ್ರೆ ಈಗ ಸಾಕು ನಿಲ್ಸಿ ಅಂತ. ಇದನ್ನು ನೀವು ಒಪ್ಕೋಬೇಕಲ್ವಾ? ಇಲ್ಲ, ಇದನ್ನ ನಾವು ನಂಬೋದಿಲ್ಲ, ಹಾಗೆ ಅದನ್ನು ಕೂಡ ಒಪ್ಪೋದಿಲ್ಲ. ಆಮೇಲೆ ಟ್ರಂಪ್ ಅವ್ರು ಏನ್ ಹೇಳ್ತಾರೆ, ಸಾಕಷ್ಟು ವರ್ಷಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಶ್ಮೀರದ ಸಂಘರ್ಷ ಇದೆ ಅಂತ. ನೋಡಿ, ಪಾಕಿಸ್ತಾನ ಹುಟ್ಕೊಂಡಿದ್ದೆ 75 ವರ್ಷಗಳ ಹಿಂದೆ. ನೋಡಿ, ಪಾಕಿಸ್ತಾನದಲ್ಲಿ ಆ ಥರ ಹೇಳ್ತಾರೆ 1000 ವರ್ಷಗಳ ಹಿಂದೆ ಅಂತ. ಕಾಶ್ಮೀರಲ್ಲೂ ಕೂಡ ಇಸ್ಲಾಂ ಶುರುವಾಗಿದ್ದು 1339ರಲ್ಲಿ ಶಹಮೀರ್ ಅವರ ಕಾಲದಲ್ಲಿ ಅಂತ ಹೇಳಲಾಗತ್ತೆ. ಅದಕ್ಕೆ ಮುಂಚೆ ಇಸ್ಲಾಂನ ಗುರುತೇ ಇರೋದಿಲ್ಲ ಕಾಶ್ಮೀರದಲ್ಲಿ. ಆದ್ರೆ ಪಾಕಿಸ್ತಾನ ಏನೊಂದು ಥಿಯರಿ ಹೇಳ್ಕೊಡಕ್ ಬರುತ್ತೆ, 1000 ವರ್ಷಗಳ ಹಿಂದೆ ಶುರುವಾಗಿದ್ದು ಅಂತ. ನೋಡಿ, ನಾನ್ ನಿಮ್ಗೆ ಒಂದು ವಿಷಯ ಹೇಳೋದಕ್ಕೆ ಬಯಸ್ತೀನಿ. ನಾವು 2025ರಲ್ಲಿ ಇದ್ದೀವಿ. 1000 ವರ್ಷದ ಹಿಂದೆ ಒಂದು ಘಟನೆ ನಡೆದಿತ್ತು. 1025ರಲ್ಲಿ ಸೋಮನಾಥ ಮಂದಿರದ ಮೇಲೆ ದಾಳಿ ಮಾಡಲಾಗಿತ್ತು. ಆದರೆ ಬೇಸರದ ವಿಷಯ ಏನು ಅಂದ್ರೆ, ಸ್ವತಂತ್ರ ಭಾರತದಲ್ಲಿ ಸೋಮನಾಥ ಮಂದಿರದ ಪುನರ್ನಿರ್ಮಾಣ ಏನಾಗಿತ್ತು, ಆ ಸಮಯದಲ್ಲಿ ಇದನ್ನು ತುಂಬಾ ಜನ ವಿರೋಧ ಮಾಡಿದ್ರು, ಆಗಿನ ಪ್ರಧಾನಮಂತ್ರಿಗಳು ಸೇರಿ. ಆದ್ರೆ ನಗು ಬರೋ ವಿಚಾರ ಏನು ಅಂದ್ರೆ, ಪಾಕಿಸ್ತಾನ ಘಟನೆಗೂ ನನಗೂ ನಂಟಿದೆ ಅಂತ ಹೇಳುತ್ತೆ, ಮತ್ತೆ ಅದನ್ನ ಮಾಡಿದವನು ಮೊಹಮ್ಮದ್ ಗಜನಿ ತನ್ನ ಮಿಸೈಲ್ಗೆ ಗಜನಿ ಅಂತ ಹೆಸರಿಡುತ್ತೆ. ನೋಡಿ, ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಈ ವಿಷಯ ಎಷ್ಟು ಗಂಭೀರ ಅನ್ನೋದು ಟ್ರಂಪ್ ಅವ್ರಿಗೂ ಕೂಡ ಅರ್ಥ ಆಗಿದೆ. ಇಲ್ದಿದ್ರೆ ಅವರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ಲ. ನೋಡಿ, ಇದೇ ರೀತಿ ಒಂದು ಹೇಳಿಕೆಯನ್ನ ಅಸೀಂ ಮುನ್ನೀರ್ ಅವರು ಕೂಡ ಕೊಡ್ತಾರೆ 2 ನೇಷನ್ ಥಿಯರಿ ಬಗ್ಗೆ. ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ಪಾಕಿಸ್ತಾನದ ಸೇನಾ ಅಧ್ಯಕ್ಷರೇನಿದ್ದಾರೆ ಅವರು ಹೇಳಿಕೆನಲ್ಲಿ ತಮ್ಮ ಆರೋಪನ ಒಪ್ಕೊಳ್ತಾ ಇದ್ದಾರೆ, ಆದ್ರೆ ಇನ್ನೊಬ್ರ ಮೇಲೆ ಆರೋಪ ಹಾಕೋದಕ್ಕೆ ನಮ್ಮಲ್ಲಿರೋರೇ ಕಾಯ್ತಾ ಇದ್ದಾರೆ. ಅಲ್ಲ, ಆರೋಪಿನೇ ತನ್ನ ತಪ್ಪನ್ನು ಒಪ್ಕೊಂಡ್ಮೇಲೆ ನಾನೇ ಮಾಡಿದ್ದು ಅಂತ ಅದ್ರ ಮೇಲೆ ವಿಷಯ ಮುಗಿತಲ್ವಾ? ಸುಧಾಂಶ್ ಅವರೇ, ಆರೋಪ ಏನು ಅಂತಂದ್ರೆ ಭಾರತದ ವಿದೇಶ ಮಂತ್ರಿ ಪಾಕಿಸ್ತಾನಕ್ಕೆ ಬಹಳ ಮುಂಚಿತವಾಗಿ ಹೇಳಿದ್ರು, ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ, ಆತಂಕವಾದಿಗಳ ಅಡ್ಡೆಗಳನ್ನ ನಾಶ ಮಾಡ್ತೀವಿ ಅಂತ. ಮತ್ತೆ ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ತಮ್ಮ ಹೇಳಿಕೆ ಕೊಡ್ತಾರೆ, ಇದೇ ಕಾರಣಕ್ಕಾಗಿ ನಮ್ಮ ಸಾಕಷ್ಟು ಪ್ಲೇನ್ಗಳು ಹಾಳಾಯ್ತು ಅಂತ. ಬರಾಕ್ ಒಬಾಮಾ ಅವರು ತಮ್ಮ ಪುಸ್ತಕ ದಿ ಪ್ರಾಮಿಸ್ ಲ್ಯಾಂಡ್ ಅಲ್ಲಿ ಬರೆದಿದ್ದಾರೆ, 40-41ನೇ ಪುಟದಲ್ಲಿ ಅಂತ ಅನ್ಸುತ್ತೆ, ನೀವು ಬೇಕಿದ್ರೆ ನೋಡಿ. ಅವ್ರು ಹೇಳ್ತಾರೆ, ರಾಹುಲ್ ಗಾಂಧಿ ತುಂಬಾ ನರ್ವಸ್ ಆಗಿರೋಂಥ ವ್ಯಕ್ತಿ ಅಂತ. ಅವರು ಯಾವ ರೀತಿ ಸ್ಟೂಡೆಂಟ್ ಅಂದ್ರೆ, ಟೀಚರ್ಸ್ನ ಇಂಪ್ರೆಸ್ ಮಾಡೋಕೆ ಯಾವಾಗ್ಲೂ ಟ್ರೈ ಮಾಡ್ತಿರೋ ಅಂತವ್ರು. ಆದ್ರೆ ಟ್ರೈ ಅಂತೂ ಮಾಡ್ತಿರ್ತಾರೆ, ಆದ್ರೆ ಅವ್ರ ಕೆಲದು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ವಿಷಯನೇ ಗೊತ್ತಿರಲ್ವಲ್ಲ ಅವ್ರಿಗೆ. ಹಾಗಾಗಿ ನನಗೇನ್ ಅನ್ಸುತ್ತೆ ಅಂದ್ರೆ, ನೀವು ಕೊಟ್ಟಂತ ಈ ಹೇಳಿಕೆ ಏನಿದೆ ಅದನ್ನ ಕೂಡ ನಾವು ಈ ದೃಷ್ಟಿಯಲ್ಲೇ ನೋಡೋದು ಒಳ್ಳೇದು ಅಂತ ಅನ್ಕೋತೀನಿ. ಅದ್ರ ಹಿಂದೆ ಯಾವುದೇ ಉದ್ದೇಶ ಇರೋದಿಲ್ಲ. ಯಾಕಂದ್ರೆ ವಿಷಯದ ಬಗ್ಗೆ ಅವ್ರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಅವ್ರಿಗೆ ವಿಷಯದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಅವರು ಜೈಶಂಕರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಕಾಂಗ್ರೆಸ್. ನಾನು ಅದ್ರ ಬಗ್ಗೆ ಕೂಡ ಹೇಳ್ಬಿಡ್ತೀನಿ, ದ್ರೋಹಿ ಅಂತ ನಿಮ್ಗೆ ಸ್ಪಷ್ಟನೆ ಕೊಟ್ಬಿಡ್ತೀನಿ. ಮೊದಲನೇದಾಗಿ, ಈ ವಿಷಯನ್ನ ವಿದೇಶಿ ಮಂತ್ರಾಲಯದ ಸಮಿತಿಯಲ್ಲಿ ವಿದೇಶಿ ಸಚಿವರ ಮೂಲಕ ಹೇಳಲಾಗಿದೆ. ಆ ದಿನ 19 ಮೇಗೆ ಚರ್ಚೆ ನಡೀತು. ಅದ್ರಲ್ಲಿ ನಾನು ಕೂಡ ಸದಸ್ಯನಾಗಿದ್ದೆ. ಆಗ ಹೈಯೆಸ್ಟ್ ಅಟೆಂಡೆನ್ಸ್ ಇತ್ತು, 24 MPs ಬಂದಿದ್ರು. ಅದ್ರಲ್ಲಿ ಕಾಂಗ್ರೆಸ್ ಅವರು ಇದ್ರು. ಅದನ್ನ ಹೋಗೋರು ಹೇಳ್ಬೋದಲ್ವಾ? ಏನಾಯ್ತು ಅಂದ್ರೆ, 1:15ಗೆ ನಮ್ಮ ಆಪರೇಷನ್ ಮುಗಿದಾಗ 1:05ಕ್ಕೆ ಶುರುವಾಯ್ತು, 1:27ಕ್ಕೆ ಮುಗ್ದೋಯ್ತು. 2 ನಿಮಿಷ ಆದ್ಮೇಲೆ ಪಾಕಿಸ್ತಾನಕ್ಕೆ ನಾವು ಏನ್ ಮಾಡಿದೀವಿ ಅಂತ ಹೋಗಿ ಹೇಳ್ತೀವಿ, ಇಂಥ ಕಡೆ ಎಲ್ಲ ಅಟ್ಯಾಕ್ ಮಾಡಿದೀವಿ, ಡೆಸ್ಟ್ರಾಯ್ ಮಾಡಿದೀವಿ ಅಂತ. ನಾವು ನಿಮ್ಮ ಯಾವುದೇ ಸಿವಿಲಿಯನ್ ಏರಿಯಾಸ್ ಮೇಲೆ ಅಟ್ಯಾಕ್ ಮಾಡಿಲ್ಲ, ನಾವು ಯಾವುದೇ ಎನರ್ಜಿ ಅಥವಾ ಸ್ಟ್ರಾಟಜಿಕ್ ಇನ್ಸ್ಟಾಲೇಷನ್ಸ್ ಮೇಲೆ ಅಟ್ಯಾಕ್ ಮಾಡಿಲ್ಲ, ನಿಮ್ಮ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಮೇಲೂ ಕೂಡ ಅಟ್ಯಾಕ್ ಮಾಡಿಲ್ಲ. ನೀವು ಮಾಡಿದಂತ ಅಟ್ಯಾಕ್ ವಿರುದ್ಧ ನಾವು ಏನ್ ಮಾಡಬೇಕಿತ್ತೋ ಅದನ್ನ ಮಾಡಿ ಆಗಿದೆ. ಇನ್ನು ನೀವು ಮುಂದುವರಿಸಬೇಕು ಅಂದ್ರೆ ಅದನ್ನ ನೀವು ಮುಂದುವರಿಸಬಹುದು, ಆದ್ರೆ ನಮ್ಮ ಕಡೆಯಿಂದ ಕೆಲಸ ಮುಗ್ದಿದೆ ಅಂತ ಹೇಳ್ತಾರೆ. ಆದ್ರೆ ಅವರು ಉತ್ತರ ಕೊಡ್ಲಿಲ್ಲ. ಆಮೇಲೆ ಬರ್ತಾರೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಜೈಶಂಕರ್ ಜಿ ಅವ್ರು ಹೇಳ್ತಾರಲ್ಲ, ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಭಾರತ ಏನಿದೆ ಅದು ನುಗ್ಗುತ್ತೆ, ಹೊಡೆಯುತ್ತೆ, ಹೊಡೆದ್ಮೇಲೆ ಅದನ್ನ ಹೇಳುತ್ತೆ, ನೋಡಿ ಇಲ್ಲೆಲ್ಲ ನಾನು ಹೊಡೆದಿದ್ದೀನಿ ಅಂತ. ಕದ್ದು ಮುಚ್ಚಿ ಏನೂ ಮಾಡೋದಿಲ್ಲ. ಈಗ ಎಂಪಿಗಳ ಡೆಲಿಗೇಷನ್ಸ್ ಹೋಗ್ತಾ ಇದೆಯಲ್ಲ, ನಾವು ನುಗ್ತೀವಿ, ಹೊಡಿತೀವಿ, ಹೇಳ್ತೀವಿ, ಮತ್ತೆ ಜಗತ್ತಿನೆಲ್ಲೆಡೆ ಸಾರ್ತೀವಿ ನಾವು ಏನ್ ಮಾಡ್ಕೊಂಡ್ಬಂದಿದ್ದೀವಿ ಅಂತ. ಆದ್ರೆ ರಾಹುಲ್ ಅವರು ಸಾಕಷ್ಟು ಅಗ್ರೆಸಿವ್ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಈ ಮೋದಿಜಿ ಅವರ ರಕ್ತ ಕೇವಲ ಕ್ಯಾಮೆರಾಗಳ ಮುಂದೆ ಕುದಿಯುತ್ತೆ. ನೋಡಿ ಮೋದಿ ಅವರು, ನಾನು ನಿಮ್ಗೆ ಹೇಳಿದ್ದೆ, ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡಿ ಏನ್ ತೋರಿಸಿದ್ದಾರೆ. ಈ ಸ್ಟೇಟ್ಮೆಂಟ್ ಪ್ರಧಾನಮಂತ್ರಿಗಳೇ ಖುದ್ದಾಗಿ ಕೊಟ್ಟಿದ್ದಾರೆ. ಇದಕ್ಕೂ ಮೊದಲು ಆತಂಕವಾದದ ಈ ರೀತಿ ಘಟನೆಗಳ ಮೇಲೆ ಈ ರೀತಿಯ ಸ್ಟೇಟ್ಮೆಂಟ್ ಅಮೆರಿಕಾದ ಪ್ರೆಸಿಡೆಂಟ್ ಕೊಡ್ತಾ ಇದ್ರು. ನೀವು ನೆನಪಿಸ್ಕೊಳ್ಳಿ, 9/11 ಆದ್ಮೇಲೆ
ಜಾರ್ಜ್ ಬುಷ್ ಅವರು ಹೇಳಿಕೆ ಕೊಟ್ಟಿದ್ರು, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅವ್ರು ಅಡಕೊಂಡಿದ್ರು ಕೂಡ ಅವ್ರನ್ನ ಹುಡುಕಿ ಹೊಡಿತೀವಿ ನಾವು. ಮೋದಿ ಅವರು ಕೂಡ ಅದೇ ರೀತಿ ಹೇಳಿಕೆನ ಕೊಟ್ಟಿದ್ರು, ಅವ್ರನ್ನ ಹುಡುಕಿ ಹೊಡಿತೀವಿ ಅಂತ. ಇದು ಇವತ್ತಿನ ಭಾರತ ಅಂತ ಹೇಳ್ತೀನಿ. ಮೋದಿ ಅವರು ಹೇಳಿದ್ರು ಯಾರಿಗೂ ಗೊತ್ತಾಗ್ದಾಗೆ ಕೆಲಸ ಮಾಡಿ ಮುಗಿಸ್ಬೇಕು ಅಂತ. ನೋಡಿ, ಆರಾಮಾಗಿ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ನೋಡಿ, ಪಾಕಿಸ್ತಾನದ ಪ್ರಧಾನಮಂತ್ರಿ ಶಾಬಾಜ್ ಶರೀಫ್ ಅವರೇ ಹೇಳಿದ್ದಾರೆ, ಆನ್ ರೆಕಾರ್ಡ್ ಹೇಳಿದ್ದಾರೆ, ಸ್ವತಃ ಹೇಳಿದ್ದಾರೆ. 9 ಮತ್ತು 10ನೇ ತಾರೀಕು ಪಾಕಿಸ್ತಾನದ ಜನರಲ್ ಆಸಿಫ್ ಮುನೀರ್ ಅವರು ನನಗೆ 2:30 ಗಂಟೆಗೆ ರಾತ್ರಿ ಬಂದು ನನ್ನನ್ನು ಎಬ್ಸಿ ನನಗೆ ಹೇಳಿದ್ದಾರೆ, ಹಿಂದೂಸ್ತಾನ ನಮ್ಮ ಏರ್ ಬೇಸಸ್ ಮೇಲೆ ಅಟ್ಯಾಕ್ ಮಾಡಿದೆ, ಮತ್ತೆ ನೂರ್ಖಾನ್ ಏರ್ ಬೇಸ್ ಮೇಲೂ ಕೂಡ ಮಿಸೈಲ್ ಹಾಕಿದೆ ಅಂತ. ನೋಡಿ, ಇದು ಸೈಲೆಂಟ್ ಆಗಿ ಕೆಲಸ ಮಾಡಿ ಮುಗಿಸೋವಂಥವ್ರ ಲಕ್ಷಣ ಅಂತ ಹೇಳ್ತೀನಿ. ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಯಾವ ಸ್ಟ್ರಾಟಜಿಯಿಂದ ಈ ಪೂರ್ತಿ ವಿಷಯನ ಹ್ಯಾಂಡಲ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ಈ ಚೈನಾದ ಮಿಸೈಲ್ ತಯಾರಿಸುವಂಥ ಕಂಪ್ನಿ ಇದೆಯಲ್ಲ, PL-15, ಯಾರಾದರೂ ಹೋಗಿ ಚೆಕ್ ಮಾಡಿ. ಅದರ ಹೆಸರು ಎವಿಕ್ಸ್, ಏವಿಯೇಷನ್ ಕಾರ್ಪೊರೇಷನ್ ಆಫ್ ಚೈನಾ ಆ ಥರ ಏನೋ ಇದೆ, ಚೆಂಗ್ಡೂನಲ್ಲಿ. ಅದರ ಶೇರು ಬಿದ್ದಿದ್ದು 9%. ಹಾಗೆ ಇನ್ನೊಂದು, ಅವರ ಪ್ಲೇನ್ ಇದೆಯಲ್ಲ J-17, ಅದನ್ನು ತಯಾರಿಸುವಂಥ ಕಂಪನಿಯ ಶೇರ್ ಬಿದ್ದಿದ್ದು 12%. ಪಾಕಿಸ್ತಾನದ ಶೇರ್ ಬಿದ್ದಿದ್ದು 7-8%. ಅಷ್ಟೇ ಅಲ್ಲ ಆಗಿದ್ದು. ನೋಡಿ, ಚೈನಾದಲ್ಲಿ ಎಲ್ಲಾನು ಗೌರ್ಮೆಂಟ್ ಕಂಟ್ರೋಲಲ್ಲೇ ಇದೆ. ಅವರು ಶೇರ್ಸ್ ಮೇಲೆ ಕೆತ್ತೋದಕ್ಕೆ ಪೂರ್ತಿ ಪ್ರಯತ್ನ ಪಟ್ಟರು, ಆದರೆ ಆಮೇಲೂ ಕೂಡ ಅವರ ಡಿಫೆನ್ಸ್ ಸ್ಟಾಕ್ಸ್ ಏನಿದೆ ಅದು 6% ಕೆಳಗೆ ಬಿತ್ತು. ಸೊ ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಗಂಭೀರತೆಯಿಂದ ಕೆಲಸ ಮಾಡಬೇಕು ಅಂದರೆ, ಮತ್ತೆ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು ಅಂತಂದ್ರೆ, ಅದನ್ನ ನೀವು ಮೋದಿಯವರಿಂದ ನೋಡಿ ಕಲಿಬೇಕು. ಅವ್ರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನೋಡಿ, ಜನಗಳು ಏನ್ ಹೇಳ್ತಾರೆ ಅಂದ್ರೆ, ಇಂಡಿಯಾದಲ್ಲಿ ಎಷ್ಟು ವೆಪನ್ಸ್ ಮ್ಯಾನುಫ್ಯಾಕ್ಚರ್ ಆಗಿದೆಯಲ್ಲ ಅದನ್ನೆಲ್ಲ ಟೆಸ್ಟ್ ಮಾಡಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ, ಯಾವ ರೀತಿ ಗಂಭೀರತೆಯಿಂದ ಕೆಲಸ ನಡೆದಿದೆ ಅನ್ನೋದ್ರ ಬಗ್ಗೆ. ನೋಡಿ, ಆತನ ಹೆಸರು ಅದೇನೋ ಇದೆ, ಹಾಫೀಜ್ ಸಫಿಯುಲ್ಲಾ. ಆತ 2006ರಲ್ಲಿ ನಮ್ಮ ಈ CRPF ಕ್ಯಾಂಪ್ ಏನಿದೆ ಅದರ ಮೇಲೆ ಟೆರರಿಸ್ಟ್ ಅಟ್ಯಾಕ್ನ ಮಾಡಿದಂಥವನು. ಆಮೇಲೆ ಇನ್ನೂ ಹಲವು ಅಟ್ಯಾಕ್ಗಳಲ್ಲಿ ಆತನ ಹೆಸರು ಸೇರ್ಕೊಂಡಿದೆ. RSS ಅಟ್ಯಾಕ್ ಮೇಲೂ ಕೂಡ ಆತನ ಹೆಸರು ಇದೆ. ಯಾರೋ ಅಜ್ಞಾತ ವ್ಯಕ್ತಿ ಆತನ ಸಾಯಿಸಿದ್ದಾನೆ. ನೋಡಿ, ಆಡಳಿತದ ಮೇಲೆ ಸರ್ಕಾರದ ನಿಯಂತ್ರಣ ತಪ್ಪಿ ಹೋದಾಗ ಈ ರೀತಿ ಘಟನೆಗಳು ನಡೆಯುತ್ತವೆ. ಇವೆಲ್ಲ ಸಾಮಾನ್ಯ. ನಾವೇನ್ ಕೆಲಸ ಈ ಜನಗಳು ಕೂಡ ಪಾರ್ಟಿಯವರೇ ಅಂತ ನಮಗ್ ಗೊತ್ತಿಲ್ಲ ಯಾರು ಅಂತ. ನೋಡಿ, ಏನು ಅಂತ ಹೇಳ್ತೀನಿ ನಿಮ್ಗೆ. ನಿಮ್ಮಲ್ಲಿ ಕೆಲವರು ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶದವ್ರು ಇರ್ತೀರಾ, ಅಲ್ಲಿ ಬುಂದೇಲ್ಖಂಡಲ್ಲಿ ಆಲಾ ಅಂತ ಹಾಡ್ತಾರೆ. ಆಲಾ ಉದಲ್ನ ಹೆಸರು ಕೇಳಿದಿರಲ್ವಾ? ಆಲಾದಲ್ಲಿ ಒಂದು ವಾಕ್ಯ ಇದೆ, बड़े लड़ैया मोहबे वाले जय की मार सही ना जाए और एक का मारे दुई मर जावे तीसर खौफ खाए मर जाए. ನೋಡಿ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಒಂದು ಆಪರೇಷನ್ ಅಲ್ಲಿ ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೈಬಾ ನಾಶ ಆಗೋಯ್ತು. ಮತ್ತೆ ಈ ರೀತಿ ಸಾಯೋರ್ ಬಗ್ಗೆ ಎಲ್ಲ ನಮ್ಗೇನ್ ಗೊತ್ತಿರುತ್ತೆ ಹೇಳಿ? ಬ್ರಹ್ಮೋಸ್ನ ವಿಚಾರವಾಗಿ ನಾನು ಒಂದು ಕಮೆಂಟ್ ನೋಡಿದೆ. ಪಾಕಿಸ್ತಾನ ಹೇಳುತ್ತೆ ಮೋದಿ ಅವ್ರಿಗೆ, ನಮಗೂ ಒಂದು ಬ್ರಹ್ಮೋಸ್ನ ಕಳಿಸ್ಕೊಡಿ, ಎಷ್ಟು ಅಂತ ಹೇಳಿ. ಅವ್ರು ಹೇಳಿದ್ರು ಅಡ್ರೆಸ್ ಕೊಡಿ, ಫ್ರೀಯಾಗಿ ಕಳಿಸ್ಕೊಡ್ತೀವಿ ಅಂತ. ಇಲ್ಲ. ನೋಡಿ, ನಿಮಗೆ ಗೊತ್ತಿರ್ಬೋದು, ಜೈಷೆ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ ಏನಿದೆ ಅದ್ರ ಹೆಸರು ಮರ್ಕಜ್ ಸುಬಾನಲ್ಲಾ ಅಂತ. ನೋಡಿ, ಮೋದಿಯವರು ಬ್ರಹ್ಮೋಸ್ನ ಹೇಗೆ ಕಳಿಸಿದ್ರು ಅಂದ್ರೆ, ಒಂದು ಕಾಲದಲ್ಲಿ ಅಲ್ಲಿಂದ ಕೂತ್ಕೊಂಡು ಆತಂಕವಾದಿಗಳ ದಾಳಿ ಮಾಡಿಸ್ತಿದ್ರು. ದಿಲ್ಲಿ, ಮುಂಬೈ, ಚಂಡೀಗಢ್, ಗುವಾಹಟಿ, ಚೆನ್ನೈ, ಲಕ್ನೋ, ಫೈಜಾಬಾದ್, ವಾರಣಾಸಿ, ಜೈಪುರ್, ಸೂರತ್, ನಾಗ್ಪುರ್, ದೇಶದ ಯಾವ ಭಾಗದಲ್ಲಿ ಅಟ್ಯಾಕ್ ಆಗ್ತಾ ಇರಲಿಲ್ಲ ಹೇಳಿ ನೀವು? ಆತಂಕವಾದಿಗಳ ದಾಳಿ ಆಗ್ತಾ ಇತ್ತು, ಅವರು ಮರ್ಕಜ್ ಸುಬಾನಲ್ಲಾದಲ್ಲಿ ಕೂತ್ಕೊಂಡು ಸುಬಾನಲ್ಲಾ ಅಂತ ಹೇಳ್ತಾ ಇದ್ರು. ಈಗ ಮೋದಿಯವರು ಹೇಗೆ ದಾಳಿ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಕೂತ್ಕೊಂಡು ಯಾ ಅಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ನಾವೀಗ ಜನತೆಯಿಂದ ಒಂದು ಪ್ರಶ್ನೆಯನ್ನ ತಗೊಳ್ಳೋಣ. ಪೆಹಲ್ಗಾಮ್ ದಾಳಿ ಆದ್ಮೇಲೆ ಭಾರತ ಸರ್ಕಾರ POK ಅಡ್ಡಗಳನ್ನೆಲ್ಲ ನಾಶ ಮಾಡಿದ್ಮೇಲೆ ಆಗ ರಾಹುಲ್ ಗಾಂಧಿಯವರು ಹೇಳಿದ್ರು, ನಾವು ಭಾರತ ಸರ್ಕಾರಕ್ಕೆ ಫುಲ್ ಸಪೋರ್ಟ್ ಮಾಡ್ತೀವಿ ಅಂತ. ಆದ್ರೆ ಅಂಥದ್ದು ಏನಾಯ್ತು ರಾಹುಲ್ ಗಾಂಧಿಯವರು ಉಲ್ಟಾ ಹೊಡೆಯೋದಕ್ಕೆ? ನೋಡಿ, ಇದಕ್ಕೆ ಉತ್ತರನ ಕಾಂಗ್ರೆಸ್ ಪಾರ್ಟಿಯ ವಕ್ತಾರರು ಅಥವಾ ರಾಹುಲ್ ಗಾಂಧಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಆದರೆ ಈ ರೀತಿಯ ವರ್ತನೆ ಕಾಂಗ್ರೆಸ್ ಪಾರ್ಟಿಯ ರಕ್ತದಲ್ಲೇ ಇದೆ. ಆದರೆ ಆ್ಯಕ್ಚುಲಿ ಅವ್ರು ಏನು ಮಾಡಬೇಕಿತ್ತು ಅಂತಂದರೆ, ನಮಗೆ ಫುಲ್ ಸಪೋರ್ಟ್ ಬೇಕೇ ಇರಲಿಲ್ಲ, ಅದರ ಅವಶ್ಯಕತೆನೇ ಇರಲಿಲ್ಲ. ಸೇನೆ ಏನು ಮಾಡ್ತಿದ್ಯೋ ಅದನ್ನ ನೋಡಿಕೊಂಡು ಶಾಂತವಾಗಿದ್ದಿದ್ರೆ ಸಾಕಿತ್ತು. ಬರಾಕ್ ಒಬಾಮಾ ಅವರು ತಮ್ಮ ಪುಸ್ತಕ ಪ್ರಾಮಿಸ್ ಲ್ಯಾಂಡಲ್ಲಿ ಬರೆದಿದ್ದಾರೆ, 2010ರಲ್ಲಿ ಮನಮೋಹನ್ ಸಿಂಗ್ ಅವರ ಆದೇಶದ ಮೇರೆಗೆ 2008 ದಾಳಿ ಆದಮೇಲೆ ಸೈನ್ಯ ಪೂರ್ತಿ ಸಿದ್ಧವಾಗಿತ್ತಂತೆ. ಆದರೆ ಕಾಂಗ್ರೆಸ್ ಸರ್ಕಾರ ಕಾರ್ಯಾಚರಣೆ ಮಾಡಿಸ್ಲಿಲ್ಲ, ಯಾಕಂದ್ರೆ ರಾಷ್ಟ್ರವಾದದ ಆಧಾರದ ಮೇಲೆ ಬಿಜೆಪಿಗೆ ಲಾಭ ಆಗತ್ತೆ ಅಂತ. ಇನ್ನು ರಾಹುಲ್ ಗಾಂಧಿಯವರು 15 ಜುಲೈ 2011ರಲ್ಲಿ ಒಂದು ಮಾತು ಹೇಳ್ತಾರೆ, ಆತಂಕವಾದನ ನಾವು ಸಂಪೂರ್ಣ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಟ್ಸ್ ಇಂಪಾಸಿಬಲ್ ಟು ಸ್ಟಾಪ್ ಟೆರರಿಸಮ್ ಅಟ್ ಆಲ್ ಟೈಮ್ಸ್ ಅಂತ ಹೇಳ್ತಾರೆ. ಆದರೆ ನೋಡಿ, ಮೋದಿಯವರು ಬಂದ್ಮೇಲೆ ಇಡೀ ಭಾರತದಾದ್ಯಂತ ಆತಂಕವಾದಿಯ ದಾಳಿಗಳು ನಿಂತು ಹೋಗಿದೆ. ದಕ್ಷಿಣ ಕಾಶ್ಮೀರದ ಕೆಲವು ಜಿಲ್ಲೆಗಳಲ್ಲಿ ಈಗ ಸ್ವಲ್ಪ ನಡೀತಾ ಇದೆ ಅಷ್ಟೇ. ಅದಕ್ಕೆ ನಾನು ಹೇಳೋದೇನು ಅಂದ್ರೆ,
ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ನೀವು ವಿರೋಧ ಮಾಡಬೇಡಿ, ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ पूर्तियागी सपोर्ट माड़ी। मेरी हिम्मत को सराहो, मेरे हमराही बनो, मैंने एक शम्मा जलाई हवाओं के खिलाफ। ನಾವೀಗ ಒಂದು ಬ್ರೇಕ್ ಅನ್ನು ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಸುಧಾಂಶು ತ್ರಿವೇದಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. जिससे कोई गलती ना हो भगवान, जिससे गलती हो जाए वो इंसान, जो जानबूझ के गलती करे वो बेईमान, और जो गलती पे गलती करके पिटाई पे पिटाई झेलता रहे वो पाकिस्तान। ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮಾತಾಡ್ತಾ ಇರೋದು ಆಪರೇಷನ್ ಸಿಂಧೂರ್ನ ಬಗ್ಗೆ, ಭಾರತ ಸರ್ಕಾರ ಮತ್ತೆ ಬಿಜೆಪಿಯ ಮೇಲೆ ಬಂದಿರುವಂತಹ ಆರೋಪಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸಚಿವರಾದ ಸುಧಾಂಶು ತ್ರಿವೇದಿ ಅವರು. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಪಾಕಿಸ್ತಾನದವರ ಆರೋಪವೇನೆಂದರೆ ಭಾರತದವರು ಮೋಸದಿಂದ ದಾಳಿ ಮಾಡಿದರು ಎಂಬುದು. ಬಿಲಾವಲ್ ಭುಟ್ಟೋ ಅವರು ಫಾರಿನ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಕೇಳ್ತಾರೆ, ರಾತ್ರಿ ಕತ್ಲಿನಲ್ಲಿ ಯಾಕೆ ಅಟ್ಯಾಕ್ ಮಾಡಿದ್ರಿ? ಕತ್ತಲ ರಾತ್ರಿಲಿ ಬಂದು ಅಟ್ಯಾಕ್ ಮಾಡೋದು ಕಳ್ಳರಲ್ವಾ ಅಂತ. ಅದಕ್ಕೆ ಜೈಶಂಕರ್ ಅವರು ಹೇಳಿದ್ದು, ನಾವು ಕದ್ದು ಮುಚ್ಚಿ ಹೊಡೆಯೋದಿಲ್ಲ, ಎದೆ ಉಬ್ಸಿ ಹೊಡೆದು ಬರ್ತೀವಿ ಅಂತ. ಮತ್ತೆ ಯಾರನ್ನು ಹೊಡೆದಿದ್ದು? ಬೇರೆ ಯಾರನ್ನೂ ಅಲ್ಲ, ಕೇವಲ ಟೆರರಿಸ್ಟ್ಗಳನ್ನ. ನೋಡಿ, ರಕ್ಷಣಾ ಮಂತ್ರಿಗಳು ಶ್ರೀನಗರದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅವರು ರಾಮಚರಿತ ಮಾನಸದ ಸುಂದರಕಾಂಡದಿಂದ ಒಂದು ಚೌಪಾಯಿ ಹೇಳ್ತಾರೆ. ಯಾವಾಗ ಅಶೋಕ ವಾಟಿನ ಧ್ವಂಸ ಮಾಡಿದಾಗ ಮತ್ತೆ ರಾವಣನ ಎದುರಿಗೆ ಹನುಮಂತ ಬಂದು ನಿಂತ್ಕೋತಾರೆ. ಯಾಕೆ ಹೀಗೆ ಮಾಡಿದೆ ಅಂದಾಗ ಹನುಮಂತ ಹೇಳ್ತಾರೆ, ಜಿನ್ ಮೊಹಿ ಮಾರ ತಿನ್ ಮೊಹಿ ಮಾರೆ ತೆಹಿ ಪರ್ ಬಾಂಧೆ ತನೆ ತುಮಾರೆ. ನೋಡಿ, ನಾನು ಯಾರನ್ನ ಸಾಯಿಸಿದ್ದೀನಿ ಅಂದ್ರೆ ನಮಗ್ ತೊಂದರೆ ಕೊಟ್ಟವ್ರನ್ನ. ನಮಗ್ ಯಾರು ತೊಂದರೆ ಕೊಟ್ಟಿದ್ದಾರೆ ಅವ್ರನ್ನ ನಾನು ಸಾಯಿಸಿದ್ದೀನಿ. ತೊಂದರೆ ಕೊಡದಿರೋರು ನಾನು ಏನು ಮಾಡಿಲ್ವಲ್ಲ. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಜನ ಕೇಳ್ತಾರಲ್ಲ, ಯಾಕೆ ನಿಲ್ಸಿದ್ರಿ ಅಂತ. ರಾಮಾಯಣದಲ್ಲಿ ಒಂದು ಸಂದರ್ಭ ಬರುತ್ತೆ. ಲಂಕಾ ದಹನ ಮಾಡಿ ಹನುಮಂತ ವಾಪಸ್ ಬಂದಾಗ ಹಾಗೆ ಅಶೋಕವಾಟಿಯನ್ನು ಧ್ವಂಸ ಮಾಡಿರ್ತಾರಲ್ಲ, ಹನುಮಂತನಲ್ಲೇ ಆ ಶಕ್ತಿ ಇರುತ್ತೆ ಎಲ್ಲನೂ ನಾಶ ಮಾಡೋವಂಥದ್ದು. ಅದು ಸತ್ಯ ಕೂಡ. ಅವರು ಸೀತಾಮಾತೆಯ ಎದುರಿಗೆ ಬಂದು ನಿಂತು ಇನ್ನೊಂದು ತಿಂಗಳಲ್ಲಿ ನಾವು ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತೀವಿ ಅಂತ ಅಂದಾಗ ಸೀತಾಮಾತೆ ಹೇಳ್ತಾರೆ, ರಾಕ್ಷಸರು ತುಂಬಾ ಶಕ್ತಿಶಾಲಿಗಳು, ವಾನರರು ಕೇವಲ ನಿಂತರ ಇರ್ತಾರೆ. ಹೇ ಸುತ ಕಪಿ ಸಬ್ ತುಮೈ ಸಮಾನ ಜಾತುಧಾದ್ ಅತಿ ಭಟ್ ಬಲವಾನ ಮೋರೆ ಹೃದಯ ಪರಮ ಸಂದೇಹ. ಆಗ ಹನುಮಂತ ಏನು ಹೇಳ್ತಾರೆ, ಸುನಿ ಕಪಿ ಪ್ರಕಟ ಕೀನ ನಿಜ ದೇಹ. फिर वो देह क्या दिखाई थी? कनक भूधरा कार शरीरा समर भयंकर अति बलबीरा. ತನ್ನ ನಿಜವಾದ ರೂಪ ಪ್ರದರ್ಶಿಸಿ ಆಮೇಲೆ ಕೊನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ಅಬಹಿ ಮಾತುಮಯ ಜಾಯು ಲೆವಾಯಿ. ನಿಮ್ಮನ್ನ ಈಗಲೇ ಕರ್ಕೊಂಡು ಹೋಗ್ಬೋದು ನಾನು, ಇವ್ರನ್ನೆಲ್ಲ ನಾಶ ಮಾಡಿ. ಪ್ರಭು ಆಯಸ್ಸು ನಹಿ ರಾಮ ದೋಹಾಯಿ. ಇದರಿಂದ ಪ್ರಭು ಶ್ರೀರಾಮನ ಮತ್ತು ನಮ್ಮ ಸೈನ್ಯದ ಗೌರವ ಹೆಚ್ಚಾಗೋದಿಲ್ಲ. ಇದನ್ನೆಲ್ಲ ನಾವು ಈಗಲೇ ಮಾಡಿ ಮುಗಿಸ್ಬೋದಾಗಿತ್ತು. ಆದ್ರೆ ನಮ್ಗೆ ಯಶಸ್ಸು ಕೂಡ ಬೇಕಿತ್ತು, ವಿಜಯ ಕೂಡ ಬೇಕಿತ್ತು. ಪ್ರಧಾನಮಂತ್ರಿ ಮೋದಿ ಅವರು ಆರಾಮ ಕೂತು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ನೀವೆಲ್ಲರೂ ಇದನ್ನ ಕೇಳಿರಬಹುದು. ಸಿಂಧ್ ಪ್ರಾಂತ್ಯದಲ್ಲಿ, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ನಿನ್ನೆ ಅಥವಾ ಮೊನ್ನೆ ವಿಷಯ ಅಂತ ಅನ್ಸುತ್ತೆ, ಅಲ್ಲಿಯ ಹೋಮ್ ಮಿನಿಸ್ಟರ್ನ ಮನೆಗೆ ಬೆಂಕಿ ಹಚ್ಚಲಾಗುತ್ತೆ. ಅಲ್ಲಿಯ ಮಿಲಿಟರಿಯ ಕಾನ್ವಾಯ್ನ ನಿಲ್ಲಿಸ್ತಾರೆ. ಇದ್ರ ಬಗ್ಗೆ ವಿಡಿಯೋನೇ ಇದೆ. ಅವ್ರು ಹೇಳ್ತಾರೆ, ನಾವು ಶತ್ರುಗಳನ್ನ ನಾಶ ಮಾಡಕ್ ಹೋಗ್ತಿದೀವಿ ಅಂತ, ನೀವೇ ನಮ್ಮ ಶತ್ರು ಅಂತಾರೆ. ಅಲ್ಲಿ ಹೊಸ ಆಂದೋಲನ ನಡೀತಾ ಇದೆ. ನಿನ್ನೆ ಆಗಿತ್ತು ಬಾಂಗ್ಲಾದೇಶ, ಇಂದು ಆಗುತ್ತೆ ಸಿಂಧು ದೇಶ ಅಂತ. ಯಾಕೆ? ಕಾರಣ ಏನ್ ಗೊತ್ತಾ? ಈಗ ನಾವು ನೀರು ನಿಲ್ಸಿದೀವಲ್ಲ, ಈ ನೀರು ನಿಲ್ಸಿರೋದ್ರ ಹಿಂದೆ ಒಂದು ಟೆಕ್ನಿಕಲ್ ಕಾರಣ ಇದೆ. ಅದೇನು ಅಂತ ಹೇಳ್ತೀನಿ. ಕೆಲವರು ಹೇಳ್ತಾರಲ್ಲ, ಡ್ಯಾಮೇ ಕಟ್ಟಿಲ್ಲ ಅಂತ. ಹೌದು, ಡ್ಯಾಮ್ ಇನ್ನೂ ಕಟ್ಟಿಲ್ಲ. ಆದ್ರೆ ಇಂಡಸ್ಟ್ರಿಯಲ್ ಟ್ರೀಟಿನಲ್ಲಿ ಇನ್ನೊಂದು ವಿಷಯ ಇದೆ, ಹೈಡ್ರೋಲಜಿಕಲ್ ಡೇಟಾ ಕೊಡಲ್ಲ ಅಂತ ಹೇಳಿದೀವಿ. ಅಂದ್ರೆ ಎಷ್ಟು ನೀರಿದೆ ಅಂತ ಅವ್ರಿಗೆ ಹೇಳಬೇಕಿತ್ತು, ಈಗ ಹೇಳೋ ಹಾಗಿಲ್ಲ. ಇದು ವಿಚಿತ್ರ ಅಲ್ವಾ? ಅವ್ರಿಗೆ ಯಾಕೆ ಹೇಳ್ಬೇಕು ನಾವು? ಒಮ್ಮೊಮ್ಮೆ 55 ಮೀಟರ್ ಇರುತ್ತೆ, ಒಂದೊಂದ್ಸರಿ 9 ಮೀಟರ್ಗೆ ಬಂದ್ಬಿಡುತ್ತೆ. ಈಗೇನಾಗಿದೆ, ನೀರು ಅಲ್ಲಿ ಕಡಿಮೆ ಆಗ್ತಾ ಹೋಗಿದೆ. ಸೊ ಪಾಕಿಸ್ತಾನದ ಪಂಜಾಬ್ನಲ್ಲಿ ಏನೋ ಒಂದು ವಿರೋಧ ನಡೀತಾ ಇದೆ. ಮೊದಲೇ ಸಿಂಧ್ಗೆ ತುಂಬಾ ಕಡಿಮೆ ನೀರು ಹೋಗ್ತಾ ಇತ್ತು, ಈಗ ಅಲ್ಲಿ ರಿಯಾಕ್ಷನ್ ಶುರುವಾಗಿದೆ. ಮೊದಲೇ ನೀರು ಕಡಿಮೆ ಇತ್ತು, ಈಗ ನೀರನ್ನ ಪೂರ್ತಿಯಾಗಿ ನಿಲ್ಲಿಸ್ತಾ ಇದ್ದಾರೆ ಅಂತ. ಇದಕ್ಕೆ ಹೇಳೋದು ಸ್ಮಾರ್ಟ್ ಆಗಿ ಹೇಗೆ ಕೆಲಸ ಮಾಡೋದು ಅಂತ. ಮತ್ತೆ ಅದಕ್ಕೆ ನಾನು ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ, ದರಿಯಾ ಕಾ ಸಾರಾ ನಶಾ ಉತರ್ತಾ ಚಲಾ ಗಯಾ. ಮೋದಿ ಅವರು ಅದನ್ನೇ ಮಾಡಿದ್ದು. ನೀರಿನ ಮಟ್ಟ ಇಳಿತಾ ಇದೆ ಅಲ್ವಾ? ದರಿಯಾ ಕಾ ಸಾರಾ ನಶಾ ಉತರ್ತಾ ಚಲಾ ಗಯಾ, ತುಮ್ ಮುಜ್ಕೋ ಡುಬಾತಾ ರಹಾ ಔರ್ ಮೈ ಉಭರ್ತಾ ಚಲಾ ಗಯಾ. ಮತ್ತೆ ಪಾಕಿಸ್ತಾನದ ಸೇನೆಗೋಸ್ಕರ ಕೂಡ ಒಂದು ಹೇಳಿಕೆ ಇದೆ. वो पैरवी तो झूठ की करता चला गया, बस उसका चेहरा उतरता चला गया. ಸುಧಾಂಶು ಅವರೇ, ಪಾಕಿಸ್ತಾನದ ನಾಯಕರೊಬ್ರು ಹೇಳ್ತಾರೆ, ಅಲ್ಲಿನ ಸಚಿವರೊಬ್ರು ಹೇಳ್ತಾರೆ, ನೀವು ನಮ್ಮ ನೀರನ್ನ ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನ ನಿಲ್ಲಿಸ್ತೀವಿ ಅಂತ. ನೋಡಿ, ಇದನ್ನ ಹಾಫಿಜ್ ಸಯೀದ್ ಅವ್ರು ಹೇಳಿದ್ದು. ನೋಡಿ, ಯಾವುದೇ ವ್ಯತ್ಯಾಸ ಇಲ್ಲ. ಈ ಪಾಕಿಸ್ತಾನದ ಸೇನೆಯ ಪ್ರವಕ್ತರು ಏನಿದ್ದಾರೆ, ಅವ್ರ ಹೆಸರು ಅಹ್ಮದ್ ಶರೀಫ್. ಅವರು ಎಷ್ಟು ಪ್ರಾಮಾಣಿಕರಂದ್ರೆ, ಅವರ ತಂದೆ ವಾಲಿದ್
ಅವರು ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ನ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆಗಿದ್ರು. ಯಾಕಂದರೆ ಅವರು 2000ರಲ್ಲಿ ಅವರು ಒಸಾಮಾ ಬಿನ್ ಲಾಡೆನ್ಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಕೊಡುವಂಥ ಪ್ರಯತ್ನ ಮಾಡಿದ್ರು. ಈಗ ನೀವು ಯೋಚನೆ ಮಾಡಿ, ಇವರೇ ಹೀಗಿದ್ಮೇಲೆ ಪಾಕಿಸ್ತಾನದ ಸೇನೆ ಹೇಗೆ ಬಿಹೇವ್ ಮಾಡ್ಬೋದು ಅಂತ. ಹಾಗೆ ನಿಮಗೆ ಇನ್ನೊಂದು ಗಂಭೀರವಾದ ವಿಷಯನ ಹೇಳ್ತೀನಿ. ಒಂದು ಪುಸ್ತಕ ಇದೆ, ನ್ಯೂಕ್ಲಿಯರ್ ಜಿಹಾದಿಸ್ಟ್. ಅದು ಅಮೆರಿಕಾದ ಅಸಿಸ್ಟೆಂಟ್ ಡಿಫೆನ್ಸ್ ಸೆಕ್ರೆಟರಿ ಇದ್ರು, ಅವ್ರ ಹೆಸರು ಡಗ್ಲಸ್ ಫ್ರಾನ್ಸ್, FRANTZ, ಮತ್ತೆ ಕ್ಯಾಥರಿನ್ ಕಾಲಿನ್ಸ್. ಅವರಿಬ್ರು ಒಂದು ಪುಸ್ತಕ ಬರೀತಾರೆ 2007ರಲ್ಲಿ. ಅದರಲ್ಲಿ ಚಾಪ್ಟರ್ ನಂಬರ್ 5 ಇದೆ. 40ನೇ ಪೇಜ್ ಆದ್ಮೇಲೆ ಪೂರ್ತಿ ಅದೇ ಇರೋದು. ಅದರಲ್ಲಿದೆ ಪಾಕಿಸ್ತಾನ ಪೈಪ್ಲೈನ್. ಈಗ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಪಾಕಿಸ್ತಾನದ ಸೇನೆಯ ಪರಿಸ್ಥಿತಿ ಈಗ ಅಲ್ಲಿ ಏನಿದೆಯಲ್ಲ ಅದ್ರ ಬಗ್ಗೆ ಲೈಟರ್ ನೋಟಲ್ಲಿ ಹೇಳಬೇಕು ಅಂತಂದ್ರೆ, जिससे कोई गलती ना हो भगवान, जिससे गलती हो जाए वो इंसान, जो जानबूझ के गलती करे वो बेईमान, और जो गलती पे गलती करके पिटाई पे पिटाई झेलता रहे वो पाकिस्तान. ಆದ್ರೆ ಸುಧಾಂಶು ಅವರೇ ಅವರು ಸಾಕಷ್ಟು ಪ್ರಾಪಗೆಂಡಾ ಮಾಡಿದ್ದಾರೆ. ಸಾಕಷ್ಟು ವಿಡಿಯೋಗಳನ್ನ ಸ್ಕೈ ನ್ಯೂಸ್ನಲ್ಲೂ ಇದೆ, ಪ್ರಪಂಚದ ಬೇರೆ ಬೇರೆ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲೂ ವಿಡಿಯೋ ತೋರಿಸಿದ್ದಾರೆ. ಹೇಗೆ ಅವರು ಭಾರತದ ಏರ್ ಬೇಸ್ಗಳನ್ನ ಡೆಸ್ಟ್ರಾಯ್ ಮಾಡಿದ್ದಾರೆ, ಹೇಗೆ ಅವರ ಮಿಸೈಲ್ ಸಿರ್ಸಾ ತನಕ ಬಂದಿದೆ. ಇದರಲ್ಲಿ 2 ವಿಷಯ ಇದೆ. ಇದೊಂದು ದೊಡ್ಡ ಪ್ರೊಪಾಗೆಂಡಾ ಸಿಸ್ಟಮ್ನ ಭಾಗ. ಅವ್ರು ಹೇಳಿದ್ರು ನಮ್ಮ ಒಬ್ರು ಏರ್ಫೋರ್ಸ್ ವುಮೆನ್ ಪೈಲಟ್ನ ಅರೆಸ್ಟ್ ಮಾಡಿದ್ವಿ ಅಂತ. PTV ಹೇಳ್ತು ಇದರ ಸೋರ್ಸ್ ಸ್ಕೈ ನ್ಯೂಸ್ ಅಂತ. ಸ್ಕೈ ನ್ಯೂಸ್ ಹೇಳ್ತು ಇದರ ಸೋರ್ಸಸ್ PTV ಅಂತ. ಮತ್ತೆ ಲಾಸ್ಟಲ್ಲಿ ಯಾವಾಗ ಪಾಕಿಸ್ತಾನದ ಆರ್ಮಿನ ಪ್ರೆಸ್ ಕಾನ್ಫರೆನ್ಸ್ ಆಯಿತು ಅದರಲ್ಲಿ ಆ ಥರ ಏನೂ ಇಲ್ಲ ಅಂತ ಹೇಳ್ಬಿಟ್ರು. ದುಃಖದ ವಿಷಯ ಏನಂದ್ರೆ ಇವತ್ತು ಪಾಕಿಸ್ತಾನದ ಮೀಡಿಯಾದಲ್ಲಿ ಭಾರತದ ಹಲವು ನಾಯಕರು, ಸಾಕಷ್ಟು ಯೂಟ್ಯೂಬರ್ಸ್, ಸಾಕಷ್ಟು ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅವ್ರನ್ನ ಕೋಟ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಪಾಕಿಸ್ತಾನದ ಸಂಸತ್ತಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನದ ಮಿಲಿಟರಿ ಬ್ರೀಫಿಂಗ್ನಲ್ಲಿ ಅವ್ರ ಬಗ್ಗೆ ರೆಫರೆನ್ಸ್ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ಡೋಸಿಯರ್ ಏನ್ ಕೊಟ್ಟಿತ್ತು ಅದರಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ, ರಾಹುಲ್ ಗಾಂಧಿ ಅವರನ್ನ ಕೋಟ್ ಮಾಡಿ ಹೇಳ್ತಾರೆ ಅವರು, ನೋಡಿ ನಾವು ಭಾರತದ 5 ಏರ್ಫೋರ್ಸ್ ಫ್ಲೈಟ್ಗಳನ್ನ ಹೊಡೆದು ಉರುಳಿಸಿದೀವಿ. ನೀವು ಒಂದು ಪದನಂತೂ ಕೇಳೇ ಇರ್ತೀರಾ, ಅಂದ್ರೆ ತೀಸ್ಮಾರ್ ಖಾನ್. ಅವ್ರ ಕತೆನ ನೀವು ಕೇಳಿದಿರಾ ಅಲ್ವಾ? ತೀಸ್ಮಾರ್ ಖಾನ್ ಅಂತ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ 30 ಜನನ ಹೊಡೆದಾಕ್ಬಿಟ್ಟ ಅಂತ ಹೇಳ್ತಾರಂತೆ ಅದ್ರ ಬಗ್ಗೆ. ಆದ್ರೆ ಆ 30 ಯಾರು ಅಂತ ಗೊತ್ತಾ ನಿಮ್ಗೆ? 30 ಸೊಳ್ಳೆಗಳಂತೆ. ಅದಕ್ಕೆ ತೀಸ್ಮಾರ್ ಖಾನ್ ಅಂತ ಕರೀತಾ ಇದ್ದಿದ್ದು. ನನಗನ್ಸುತ್ತೆ ಈ ಪಾಕಿಸ್ತಾನದ ಕ್ಲೇಮ್ ಏನಿದೆ, ಫ್ಯಾಕ್ಚುಯಲ್ ಮಾತು ಹೇಳ್ತೀನಿ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ನಮ್ಮ ಪಕ್ಷದ ಪರವಾಗಂತೂ ಬರೆಯಲ್ಲ. ಅವ್ರು ಇಲ್ಲಿವರೆಗೂ ಏನು ಬರೆದಿದ್ದಾರೋ ಆ ಎಲ್ಲ ರೈಟಪ್ಸ್ಗಳು ಕೂಡ ನಮ್ಮ ವಿರುದ್ಧನೇ ಇದೆ. ನೀವು 14 ಮೇ ಅವ್ರ ಎಡಿಷನ್ನ ತೆಗೆದು ನೋಡಿ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಭಾರತ ಎಲ್ಲೆಲ್ಲಿ ಡ್ಯಾಮೇಜ್ ಮಾಡಿದೆ ಅಂತ ಹೇಳಿದೆಯೋ ಆ ಜಾಗಗಳು ಸ್ಯಾಟಲೈಟ್ ಇಮೇಜಸ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತ. ಅದೇ ಪಾಕಿಸ್ತಾನ ಹೇಳಿತ್ತಲ್ಲ, ಆದಂಪುರ್ ಏರ್ಬೇಸ್ನ ಉಡಾಯಿಸಿದ್ವಿ ಅಂತ. ಅಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ನೋಡ್ತಾರೆ, S-400 ಹಾಗೇ ಇದೆ, ಏರ್ಪೋರ್ಟ್ ರನ್ವೇನು ಹಾಗೇ ಇದೆ, ಪ್ಲೇನ್ಗಳು ಕೂಡ ಹಾಗೇ ಇವೆ. ಈ ನ್ಯೂಟ್ರಲ್ ಅಬ್ಸರ್ವರ್ಸ್ ಏನಿದ್ದಾರೆ ಅವ್ರು ಹೇಳಿದ್ದಾರೆ. ಆದ್ರೆ ವಿಷಯ ಪಾಕಿಸ್ತಾನಕ್ಕೆ ಈ ಭ್ರಮೆಲೆ ಬದುಕೋ ಅಂತ ಅಭ್ಯಾಸ ಆಗೋಗಿದೆ. ನೋಡಿ, ಭಾರತದಲ್ಲಿ ಒಂದು ಹಾಡು ತುಂಬಾ ಪ್ರಸಿದ್ಧವಾಗಿದೆ. आओ बच्चों तुम्हें दिखाएं झांकी हिंदुस्तान की, इस मिट्टी से तिलक करो ये धरती है बलिदान की. ಇದು 1954 ಫಿಲಂ ಜಾಗೃತಿದು. ಇದರ ರೀಮೇಕ್ ಆಗಿ 1955 ಪಾಕಿಸ್ತಾನ ಕೂಡ ಒಂದು ಫಿಲಂ ಮಾಡ್ತು, ಬೇದಾರಿ ಅಂತ. ಅದರಲ್ಲಿ ಇದೇ ರೀತಿಲಿ ಅವರು ಒಂದು ಹಾಡು ಮಾಡ್ತಾರೆ, ಹೇಳ್ತೀನಿ ಕೇಳಿ. आओ बच्चों सैर कराएं तुमको पाकिस्तान की, जिसकी खातिर हमने दी कुर्बानी लाखों जान की. ಆದ್ರೆ ನೀವೀಗ ಹೋಗಿ ಚೆಕ್ ಮಾಡಿದ್ರೆ ಪಾಕಿಸ್ತಾನದಲ್ಲಿ ಇದೊಂದು ತಮಾಷೆ ಆಗಿ ಹೋಗಿದೆ. आओ बच्चों सैर कराएं तुमको पाकिस्तान की, यहां तो क्लाशनिकोव भी मिलती है अब कीमत में नान की. ಮತ್ತೆ ಆಮೇಲೆ ಹೇಳ್ತಾರೆ, आओ बच्चों सैर कराएं तुमको पाकिस्तान की, ना बिजली ना पानी है और ना हिफाजत जान की. ಸುಧಾಂಶು ಅವರೇ, ಕಾಂಗ್ರೆಸ್ನ ಒಬ್ರು ನಾಯಕರಿದ್ದಾರೆ, ವಿಜಯ್ ಬಟ್ಟೇಟಿದಾರ್, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ MLA ಅವರು. ಅವ್ರು ಹೇಳ್ತಾರೆ ಪಾಕಿಸ್ತಾನದವರು 15,000 ರೂಪಾಯಿ ಡ್ರೋನ್ಗಳನ್ನ ಕಳಿಸಿದ್ರು, ಆದ್ರೆ ಅದನ್ನ ಹೊಡೆಯೋದಕ್ಕೆ ನಾವು 15ರಿಂದ 20 ಲಕ್ಷ ರೂಪಾಯಿ ಮಿಸೈಲ್ನ ಖರ್ಚು ಮಾಡಿದೀವಿ ಅಂತ. ಸಾಕಷ್ಟು ಖರ್ಚು ಮಾಡಿದ್ದಾರೆ. ಈ ಕಾಂಗ್ರೆಸ್ ನಾಯಕರಿಗೆ ಯಾವ ಮಿಸೈಲ್ಸ್ ಏನಕ್ಕೆ ಲಾಂಚ್ ಮಾಡಿದ್ರು ಅಂತ ಹೇಗೆ ಗೊತ್ತಾಯ್ತು? ಆ ವಿಷಯ ಹೇಳಿ. ನೋಡಿ, ಇದೇ ವಿಚಿತ್ರವಾದ ಮಾತು. ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಇಲ್ಲಿ ಇದೊಂಥರ ಅದೇ ಈಗ ಕೋವಿಡ್ ಮತ್ತೆ ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಆ ವೈರಸ್ ಏನಿದೆ ಅದು ಮ್ಯೂಟೇಟ್ ಆಗುತ್ತೆ ಅಂತ ಹೇಳ್ತಾರೆ ಜಿನೋಮ್ ಸೀಕ್ವೆನ್ಸಲ್ಲಿ. ಇವರ ಮ್ಯೂಟೇಷನ್ ಇನ್ನೂ ವಿಚಿತ್ರವಾಗಿದೆ. ರಫೇಲ್ ಡೀಲ್ ಬಗ್ಗೆ ಮಾತು ಬಂದಾಗ ಏರೋನಾಟಿಕಲ್ ಎಕ್ಸ್ಪರ್ಟ್ಸ್ ಆಗೋಗ್ತಾರೆ. ಕೋವಿಡ್ ವ್ಯಾಕ್ಸಿನ್ಸ್ ಬರೋವಾಗ ಸೆಲ್ ಮತ್ತೆ ಮೈಕ್ರೋಬಯಾಲಜಿ ಎಕ್ಸ್ಪರ್ಟ್ಸ್ ಆಗೋಗ್ತಾರೆ. ಅದು ಲಾಂಚ್ ಆದಾಗ ಇಷ್ಟು ಬೇಗ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಆ ಸಮಯದಲ್ಲಿ ಸ್ಟ್ಯಾಟಿಸ್ಟಿಕಲ್ ಎಕ್ಸ್ಪರ್ಟ್ಸ್ ಆಗೋಗ್ತಾರೆ. ಇನ್ನು ರಾಮ ಮಂದಿರದ ಉದ್ಘಾಟನೆ ಆಗೋ ಸಮಯದಲ್ಲಿ ಮುಹೂರ್ತದ ಎಕ್ಸ್ಪರ್ಟ್ಸ್ ಆಗೋಗಿದ್ರು. ಅವರೇ ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಆಗಿ ಬಂದಿದಾರಲ್ಲ. ಹಾಗಾಗಿ ನನಗೇನನ್ಸುತ್ತೆ ಅಂದ್ರೆ, ನೋಡಿ, ಅವ್ರಿಗೆ ಗೊತ್ತಿರಬೇಕು. ನೋಡಿ, ಸೇನೆಯ ಕೆಲವು ಜವಾಬ್ದಾರಿಯುತ ಅಧಿಕಾರಿಗಳು ಈ ವಿಷಯದ ಬಗ್ಗೆ ಫ್ಯಾಕ್ಚುಯಲ್ ವಿಷಯಗಳು ಹೇಳಿದ್ದಾರೆ.
ಸಣ್ಣ ಪುಟ್ಟ ಡ್ರೋನ್ಗಳನ್ನ ಗನ್ನಿಂದ ಹೊಡೆದಾಕಿದಾರಂತೆ. ಅದಕ್ಕಿಂತ ದೊಡ್ಡ ಡ್ರೋನ್ಗಳನ್ನ ಆಕಾಶ್ ಮಿಸೈಲ್ಸಿಂದ ಹೊಡೆದಾಕಿದ್ದಾರೆ. ಅವ್ರದ್ದೇ ಆದಂಥ ಸ್ಟ್ರಾಟಜಿಗಳಿರುತ್ತೆ. ಸೊಳ್ಳೆಗಳನ್ನ ಹೊಡೆಯೋದಿಕ್ಕೆ ಯಾರು ಗನ್ನನ್ನು ಬಳಸೋದಿಲ್ಲ. ನಮ್ಮ ಸೇನೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ನಿಭಾಯಿಸಿದೆ. ಮತ್ತೆ ಯಾವ ಪ್ರೊಫೆಷನಲಿಸಂನಿಂದ ನಮ್ಮ ಸೇನೆ ಕಾರ್ಯಾಚರಣೆ ಮಾಡಿದ್ಯೋ. ಆದ್ರೆ ನನಗೂ ಒಂದು ವಿಷಯದ ಬಗ್ಗೆ ದುಃಖ ಇದೆ. ಪಾಕಿಸ್ತಾನ ಒಂದು ವಿಷಯದಲ್ಲಿ ನಮಗಿಂತ ಶಕ್ತಿಶಾಲಿಯಾಗಿದೆ. ಅದೇನು ಅಂತ ನೀವು ಕೇಳ್ಬೋದು. ನೋಡಿ, ಪಾಕಿಸ್ತಾನದ ಸೇನೆಯ ಕಾರ್ಯಾಚರಣೆ ಮೇಲೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಯಾವ ಯೂಟ್ಯೂಬರೂ ಮಾಡಲ್ಲ, ಯಾವ ಇನ್ಫ್ಲೂಯೆನ್ಸರೂ ಮಾಡಲ್ಲ, ಯಾವ ನಾಯಕರೂ ಮಾಡಲ್ಲ. ಇಲ್ಲಿ ಹಲವರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೋಬೇಕಿರೋದು ಇದೇ ವಿಷಯನ. ಏನು ಅಂದ್ರೆ, ಅದೇ ಪ್ರಾಮಾಣಿಕತೆಯಿಂದ ಪ್ರಧಾನಮಂತ್ರಿಗಳು ಪ್ರಯತ್ನ ಪಡ್ತಿದ್ದಾರೆ. 7 ಡೆಲಿಗೇಷನ್ಗಳನ್ನ ಇಡೀ ಜಗತ್ತಿನಾದ್ಯಂತ ಕಳಿಸ್ಕೊಡ್ತಾ ಇದ್ದಾರೆ. ಭಾರತ ಒಗ್ಗಟ್ಟಾಗಿದೆ ಅಂತ ತೋರ್ಸೋಕೆ. ಪಾಕಿಸ್ತಾನ ನಮ್ಮ ಹೇಳಿಕೆಗಳನ್ನ ಬಳಸ್ಕೊಳ್ತಾ ಇದೆ ಅಂತ ಹೇಳಿದ್ರಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ್ಲೂ ಕೂಡ ಅದೇ ರೀತಿ ನಡೀತಾ ಇತ್ತಲ್ಲ. ನಾನು ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡ್ತಾ ಇರೋದು. ಸಂಜೋತಾ ಎಕ್ಸ್‌ಪ್ರೆಸ್ನ ಪಾಕಿಸ್ತಾನನೇ ಮಾಡಿದ್ದು. ಮತ್ತೆ ಈ ವಿಷಯ FBI ಮತ್ತೆ ಅಮೆರಿಕನ್ ಏಜೆನ್ಸೀಸ್ನ ಇನ್ವೆಸ್ಟಿಗೇಷನಲ್ಲಿ ಕೂಡ ಬಂತು. ಮೊದಲು IB ಹೇಳ್ತಾ ಇತ್ತು ಇದನ್ನ ಪಾಕಿಸ್ತಾನ ಮಾಡಿಸಿದ್ದು ಅಂತ. ಇದಕ್ಕಿದ್ದಾಗೆ ಯೂ ಟರ್ನ್ ತಗೊಂಡು ಹಿಂದೂ ಟೆರರ್ ಅಂತ ಹೇಳಿದ್ರಿ. ಪಾಕಿಸ್ತಾನ ಕೋಟ್ ಮಾಡಕ್ ಶುರು ಮಾಡ್ತು. ನೋಡಿ, ನಿಮ್ ದೇಶದಲ್ಲಿ ಇದನ್ನ ಹೇಳ್ತಾ ಇದಾರೆ ಅಂತ. ನೋಡಿ, 26/11ನ ಮಸೂದ್ ಅಜರ್ ಮಾಡಿಸಿದ್ದು. ಮತ್ತೆ ಇವ್ರ ನಾಯಕರು ಹೇಳಿಕೆ ಕೊಡೋಕ್ ಶುರು ಮಾಡಿದ್ರು, RSS ಅವ್ರು ಮಾಡಿಸಿದ್ದು ಅಂತ. ಅಜೀಬ್ ಬರ್ನಿ ಅದ್ರ ಮೇಲೆ ಪುಸ್ತಕನೂ ಬರೀತಾರೆ, ಅದನ್ನ ರಿಲೀಸ್ ಕೂಡ ಮಾಡಿಸ್ತಾರೆ. ಪಾಕಿಸ್ತಾನ ಅದನ್ನೇ ಹೇಳ್ತು. ಪ್ರಾಬ್ಲಮ್ ಏನು ಅಂತಂದ್ರೆ, ಇವರು ಅಧಿಕಾರದಲ್ಲಿದ್ದಾಗ್ಲೂ ಪಾಕಿಸ್ತಾನಕ್ಕೆ ವಿಷಯ ತಿಳಿಸ್ತಾರೆ, ಪ್ರತಿಪಕ್ಷ ಆಗಿದ್ದಾಗಲೂ ಕೂಡ ವಿಷಯ ತಲುಪಿಸ್ತಾರೆ ಪಾಕಿಸ್ತಾನಕ್ಕೆ. ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ನೀವು ಕಲಿಬೇಕು ಅಂದ್ರೆ ನಮ್ಮನ್ನ ನೋಡಿ ಕಲೀರಿ. 62ರ ಯುದ್ಧದಲ್ಲಿ ನಾವು ಜವಾಹರ್ಲಾಲ್ ನೆಹರು ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ವಿ. ಆಗ ನಮ್ಮ ಹೆಸರು ಜನಸಂಘ ಅಂತ ಆಗಿತ್ತು, ಬಿಜೆಪಿ ಇರಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಆಗ ಬೆಂಬಲ ಕೊಟ್ಟಿತ್ತು. ಹಾಗಾಗಿ 26 ಜನವರಿ 1963ರ ಗಣತಂತ್ರ ದಿವಸದಲ್ಲಿ ಪೆರೇಡ್ಗೆ ಅವ್ರನ್ನ ಇನ್ವೈಟ್ ಮಾಡಿದ್ರು. 65ರಲ್ಲಿ ಜನಸಂಘ ಅಲ್ಲ, ದ್ವಿತೀಯ ಸರಸಂಘ ಚಾಲಕರಾದ ಗುರು ಗೋಲ್ವಲ್ಕರ್ ಅವ್ರನ್ನು ಸಹ ಆಮಂತ್ರಣ ನೀಡಿದ್ರು. ಅದನ್ನ ಮರಿಬಾರ್ದು. 71ರ ಯುದ್ಧದಲ್ಲಿ ಅಟಲ್ಜಿ ಅವರು ಯಾವ ರೀತಿ ಇಂದಿರಾಜಿ ಅವರಿಗೆ ಸಮರ್ಥನೆ ಕೊಟ್ಟಿದ್ರೋ ಅದನ್ನ ಕಾಂಗ್ರೆಸ್ ಅವರು ಈಗಲೂ ಕೂಡ ನೆನೆಸ್ಕೋತಾರೆ. ನೀವು ನೋಡಿರ್ಬೋದು. 95ರಲ್ಲಿ ಜಿನೆವಾದಲ್ಲಿ ಪಾಕಿಸ್ತಾನ ನಮ್ಮ ವಿರುದ್ಧ ಪ್ರಸ್ತಾವನೆ ಇಟ್ಟಾಗ ಪ್ರತಿಪಕ್ಷ ನಾಯಕರಾಗಿದ್ದ ಅಟಲ್ಜಿ ಅವರು ನರಸಿಂಹರಾವ್ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾರೆ. ಹಾಗೆ ಅವರ ಸರ್ಕಾರಕ್ಕೆ ಸಂಪೂರ್ಣ ಕ್ರೆಡಿಟ್ ಕೂಡ ಕೊಡ್ತಾರೆ. ಆದ್ರೆ ಒಳಗಿನ ವ್ಯತ್ಯಾಸಗಳು ಹಾಗೇ ಇದ್ವು. 2013ರಲ್ಲಿ ನವಾಜ್ ಶರೀಫ್ ಅವರು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅವ್ರು ಯಾರು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋಕೆ, ಅವ್ರು ಯಾರು ಅಂತ ಕೇಳ್ತಾರೆ. ವಿಷಯ ಏನು ಅಂದ್ರೆ, ನಿಮ್ಮ ಕಾರ್ಯಕ್ರಮದ ಬಗ್ಗೆನೇ ನಾನು ಮಾತಾಡ್ತೀನಿ. ನಿಮ್ಮ ಆಪ್ಕಿ ಅದಾಲತ್ನಲ್ಲಿ ಅಟಲ್ಜಿ ಅವರ ಎಪಿಸೋಡ್ ಏನಿದೆ ಅದನ್ನ ಒಮ್ಮೆ ನೋಡಿ. ಅದರಲ್ಲಿ ರಜತ್ಜಿ ಅವರು ಅವ್ರನ್ನ ಕೇಳ್ತಾರೆ, 71ರ ಯುದ್ಧದಲ್ಲಿ ದುರ್ಗಾ ಎಲ್ಲಿದ್ರು ಅಂತ, ಇಂದಿರಾ ಅವ್ರನ್ನ. ಅಟಲ್ಜಿ ಅವರು ಹೇಳ್ತಾರೆ, ನಾನು ಸಮರ್ಥನೆ ಕೊಟ್ಟಿದ್ದೆ ಆದ್ರೆ ದುರ್ಗಾ ಅಂತ ಹೇಳಿರ್ಲಿಲ್ಲ ಅಂತ. ಪತ್ರಿಕೆಯಲ್ಲಿ ಹಾಗೆ ಬರ್ದಿದ್ರು ಅಂತ ಹೇಳ್ತಾರೆ. ನೋಡಿ, ಇಂದಿರಾಜಿ ಅವ್ರ ಬಗ್ಗೆ ಅಥೆಂಟಿಕ್ ಬಯೋಗ್ರಫಿ ಪ್ರಫುಲ್ ಜೈಕರ್ ಅವ್ರು ಬರ್ದಿದ್ದಾರೆ. ಅವ್ರು ನನ್ನ ಹತ್ರ ಬಂದು ಕೇಳಿದಾಗ ನಾನು ಹಾಗೆ ಹೇಳಿಲ್ಲ ಅಂತ ಹೇಳಿದ್ದೆ ಅಂದ್ರು. ಆಗ ಅವರು ಆ ಕಾಲದ ಎಲ್ಲ ಪತ್ರಿಕೆಗಳು, ಪ್ರೊಸೀಡಿಂಗ್ಸ್ ಆಫ್ ಪಾರ್ಲಿಮೆಂಟ್ ಮತ್ತೆ ಆರ್ಕೈವ್ಸ್ನ ಹುಡುಕ್ತಾರೆ, ಆದ್ರೆ ಅದು ಎಲ್ಲೂ ಸಿಗೋದಿಲ್ಲ. ಆಗ ಅಟಲ್ಜಿ ಅವರು ಲೈಟರ್ ನೋಟಲ್ಲಿ ಹೇಳ್ತಾರೆ, ನಾನ್ ಸಮರ್ಥನೆ ಕೊಟ್ಟಿದ್ದೆ ಆದ್ರೆ ದುರ್ಗಾ ಅಂತ ಎಲ್ಲೂ ಹೇಳಿರ್ಲಿಲ್ಲ, ಈ ದುರ್ಗಾ ನಾನು ಬೆಂದ್ಬಿಡ್ಲಿಲ್ಲ ಅಂತ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಹಾ. ಒಂದ್ ವೇಳೆ ಪಾಕಿಸ್ತಾನ ಏನಾದ್ರೂ ತೊಂದರೆ ಮಾಡಿದ್ರೆ ಅಥವಾ ಆತಂಕವಾದಿಗಳನ್ನ ಕಳ್ಸಿದ್ರೆ ಆಗ ಭಾರತ ಏನ್ ಮಾಡುತ್ತೆ? ಪ್ರಧಾನಮಂತ್ರಿ ಮೋದಿ ಅವರು ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ನಮ್ಮ ಡಾಕ್ಟ್ರಿನ್ ಏನಿರುತ್ತೆ ಅಂದ್ರೆ, ಎನಿ ಟೆರರಿಸ್ಟ್ ಆಕ್ಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ವಾರ್. ಮುಂದೆ ಏನಾಗುತ್ತೆ ಇದನ್ನ ನೀವೇ ಅರ್ಥ ಮಾಡ್ಕೋಬಹುದು. ನಾವು 3 ಬಾರಿ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿದೀವಿ. ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸಿದೀವಿ ಅಂದ್ರೆ, ನೋಡಿ, ಇಲ್ಲಿ ಒಂದು ವಿಷಯ ಇದೆ. ಪಾಕಿಸ್ತಾನದ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಈಗ ಸಿಂಧಲ್ಲಿ ಏನ್ ನಡೀತಾ ಇದೆ, ಬಲೂಚಿಸ್ತಾನಲ್ಲಿ ಏನಾಗ್ತಾ ಇದೆ, ಖೈಬರ್ ಪಖ್ತೂನ್ವಾನಲ್ಲಿ ಏನಾಗ್ತಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನು ಅಂತ ಗೊತ್ತಾ? ಆರ್ಮಿ ಚೀಫ್ ಅವರು ಹೇಳೋದು ಒಂದ್ ಕಡೆ ಆದ್ರೆ, ಪಾಕಿಸ್ತಾನದ ರಕ್ಷಾ ಮಂತ್ರಿ ಖ್ವಾಜಾ ಆಸಿಫ್ ಅವರು 2 ದಿನದ ಕೆಳಗೆ ಒಂದು ಹೇಳಿಕೆ ಕೊಡ್ತಾರೆ. ಖೈಬರ್ ಪಖ್ತೂನ್ವಾನಲ್ಲಿ ಏನಿದೆ, ಅಲ್ಲಿ ತೆಹ್ರೀಕೆ ತಾಲಿಬಾನ್ ಏನಿದೆ, ಅವ್ರು ಇಲ್ಲಿವರೆಗೂ ಹೇಳ್ತಾ ಇದ್ರು ಇಟ್ ಈಸ್ ಎ ಪ್ರಾಕ್ಸಿ ಆಫ್ ಅಫ್ಘಾನಿಸ್ತಾನ್ ಅಂತ. ಆದ್ರೆ ಈಗ ಹೇಳ್ತಿದ್ದಾರೆ ಇಟ್ಸ್ ಎ ಪ್ರಾಕ್ಸಿ ಆಫ್ ಇಂಡಿಯಾ ಅಂತ. ಈ ತೆಹ್ರೀಕೆ ತಾಲಿಬಾನ್ ಏನ್ ಹೇಳುತ್ತೆ, ಪಾಕಿಸ್ತಾನದಲ್ಲಿ ಏನು ಶರಿಯಾ ಇದೆ ಅದು ಪ್ಯೂರ್ ಕಟ್ಟರ್ ಕಾನೂನ್ ಅಲ್ಲ ಅಂತ ಹೇಳ್ತಾರೆ. ಕಟ್ಟರ್ ಅಂದ್ರೆ ಮಹಿಳೆಯರು ಹೊರಗೆ ಬರಬಾರ್ದು, ಅದು ಇದು ಎಲ್ಲ ಇದೆಯಲ್ಲ, ಆ ರೀತಿ ನೀವು ಕೇಳಿರ್ತೀರಾ. ಅವ್ರು ಹೇಳ್ತಾ ಇದಾರೆ ಅವರು ನಮ್ ಜೊತೆ ಸಂಬಂಧ ಬೆಳೆಸೋಕ್ ತಯಾರಾಗಿದ್ದಾರೆ. ಇದ್ರ ಅರ್ಥ ಏನು? ಈ 2 ನೇಷನ್ ಥಿಯರಿ 15 ಏಪ್ರಿಲ್ಗೆ ಅವರ ಜಲಾಲ್ ಆಸಿಫ್ ಮುನೀರ್ ಅವ್ರು ಏನ್ ತೋರಿಸ್ತಾ ಇದ್ರು ಅದ್ರ ಸಂಪೂರ್ಣ ನಾಶ ಆಗಿ ಹೋಯ್ತು ಅಂತ. ಅಲ್ಲಿ ಹೋರಾಟ ಮಾಡ್ತಿರೋರು ಯಾರು? ಅಫ್ಘಾನಿಸ್ತಾನದಲ್ಲಿ, ಬಲೂಚಿಸ್ತಾನದಲ್ಲಿ ಯಾರು ಹೋರಾಡ್ತಿರೋದು? ಮುಸ್ಲಿಮೇ ಅಲ್ವಾ? ಸಿಂಧಲ್ಲಿ ಹೋರಾಡ್ತಿರೋರು ಯಾರು? ಅವ್ರು ಮುಸ್ಲಿಂ ಅಲ್ವಾ? ಖೈಬರ್ ಪಖ್ತೂನ್ವಾದಲ್ಲಿ ಹೋರಾಡ್ತಿರೋರು ಅವ್ರು ಮುಸ್ಲಿಂ ಅಲ್ವಾ? ನೀವೇ ಹೇಳಿ. ಫಾಟಾದಲ್ಲಿ
ಫೆಡರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬಲ್ ಏರಿಯಾದಲ್ಲಿ ಹೋರಾಡ್ತಿರೋರು ಅವರು ಮುಸ್ಲಿಂ ಅಲ್ವಾ ಹೇಳಿ? ಪಿಒಕೆನಲ್ಲಿ ನಡೀತಾ ಇರೋದೇನು ಹೇಳಿ ಈಗ? ಮತ್ತೆ ಬಾಂಗ್ಲಾದೇಶದಲ್ಲಿ ಆಗೇನಾಗಿತ್ತು? ಅವರು ಮುಸ್ಲಿಮ್ಸೇ ಅಲ್ವಾ? ಹಾಗಾಗಿ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ, ಇವ್ರುಗಳನ್ನೇ ಹೇಳಿ ಕರ್ಕೊಂಡೋಗಿದ್ದು ಬನ್ನಿ ಎಲ್ಲ ಒಟ್ಟಿಗೆ ಇರೋಣ, ಇದು 2 ನೇಷನ್ ಥಿಯರಿ, ನಾವು ಮುಸಲ್ಮಾನರೆಲ್ಲ ಒಟ್ಟಿಗೆ ಇರೋಣ ಅಂತ. ಆದರೆ ಇವತ್ತು ನನಗೆ ಪಾಕಿಸ್ತಾನ ನೆನೆಸ್ಕೊಂಡ್ರೆ ಒಂದು ರೀತಿ ಸಹಾನುಭೂತಿ ಉಂಟಾಗುತ್ತೆ. ಇಡೀ ದೇಶ ಈಗ ಪಾಕಿಸ್ತಾನದ ಸೈನ್ಯದಲ್ಲಿ ಒಂದು ರೀತಿ ಬಂಧಿಯಾಗಿದೆ ಅಂತ ಹೇಳ್ಬೋದು. कैद में है बुलबुल सयाद मुस्कुराए रहा भी न जाए चुप रहा भी न जाए. ಆದ್ರೆ ಅಲ್ಲಿ ಅವರ ಜನಾಂಗ ಏನಿತ್ತು, ಬಲೂಚಿಸ್ತಾನ್ನವರು, ಸಿಂಧ್ ಅವರು ಮತ್ತೆ ಬೇರೆ ಪ್ರಾವಿನ್ಸಸ್ನವರು, ಅವ್ರ ಮನಸ್ಸಲ್ಲಿ ಈಗ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾ? ಒಂದು ಹಳೆ ಹಾಡಿದೆ ರಜತ್ ಅವರೇ, ಅದ್ರ ಬಗ್ಗೆ ಹೇಳ್ತೀನಿ. रहते थे कभी जिनके दिल में हम जान से भी प्यारों की तरह बैठे हैं उन्हीं के कूचे में पर आज गुनहगारों की तरह. ಆದ್ರೆ ಈ ಮುಂದೆ ಇರೋರ್ನ ನಾವು ಯಾವ ಪರಿಸ್ಥಿತಿಗೆ ತಗೊಂಡು ಹೋಗ್ತಾ ಇದೀವಿ ಅಂತಂದ್ರೆ, ಅವ್ರೀಗ ಮುಂದೆ ಈ ರೀತಿ ಹೇಳ್ತಾರೆ, कि स्वरूप धरे जीने के लिए बैठे हैं हजारों जहर पिए ठोकर न लगाना हम खुद हैं गिरती हुई दीवारों की तरह. ಸುಧಾಂಶು ಅವರೇ, ಫ್ಯೂಚರ್ ಬಗ್ಗೆ ಮೋದಿಜಿ ಏನ್ ಹೇಳಿದ್ದಾರೆ ಅಂದ್ರೆ, ಅವ್ರು ಹೇಳ್ತಾರೆ ರಾತ್ರಿಯ ಕತ್ತಲೆಯಲ್ಲಿ ನಾವು ಸೂರ್ಯನನ್ನ ಉದಯಿಸಿದಾಗ ಆಗ ಶತ್ರುಗಳಿಗೆ ಕಾಣತ್ತೆ ಭಾರತ ಮಾತೆಗೆ ಜಯವಾಗಲಿ. 15 ಆಗಸ್ಟ್ 2016 ಅನ್ಸುತ್ತೆ ಪ್ರಧಾನಮಂತ್ರಿಗಳು ಬಲೂಚಿಸ್ತಾನದ ವಿಷಯ ಎತ್ತಿದ್ದು. ಅವತ್ ರಾತ್ರಿ ಇಂಗ್ಲಿಷ್ ಚಾನೆಲ್ನಲ್ಲಿ ಟಿವಿ ಡಿಬೇಟ್ ನಡೀತಾ ಇತ್ತು. ಅಲ್ಲಿ ಬಲೂಚಿಸ್ತಾನದ ಪ್ರತಿನಿಧಿಯಾಗಿ ವಾಷಿಂಗ್ಟನ್ ಡಿಸಿಯಿಂದ ಅಹ್ಮದ್ ಮುಫ್ತಿ ಖಾನ್ ಅವರು ಕೂತ್ಕೊಂಡಿದ್ರು. ಪಾಕಿಸ್ತಾನದ ಕಡೆಯಿಂದ ಜನರಲ್ ಶಫ್ಕತ್ ಸಯೀದ್ ಅವರು. ನೋಡಿ, ಈಗ ನೀವು ಏನೋ ಹೇಳಿದ್ರಲ್ಲ, ಅದು ಈ ವಿಷಯಕ್ಕೆ ಮುಂದೆ ಕನೆಕ್ಟ್ ಆಗತ್ತೆ. ಆ ಸಮಯದಲ್ಲಿ ಆ ಬಲೂಚಿ ನಾಯಕರು ಹೇಳ್ತಾರೆ, ಆ ಪೂರ್ತಿ ಏರಿಯಾದಲ್ಲಿ ದೇರ್ ಆರ್ ಕಂಟ್ರೀಸ್ ವಿಚ್ ಆರ್ ಹ್ಯಾವಿಂಗ್ ಎಥ್ನಿಸಿಟಿ ಅಂಡ್ ಐಡೆಂಟಿಟಿ. Like Uzbekistan is having Uzbek identity, Kazakhstan is having Kazakh identity, and Afghanistan is having Afghan identity, but there is only one fake country in this region which is having no identity, that is Pakistan. ಪಾಕಿಸ್ತಾನದ ಪ್ರತಿನಿಧಿ ಅಲ್ಲಿ ಕೂತಿದ್ರಲ್ಲ, ಅವ್ರು ಹೇಳಿದ್ರು, ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಅಂತ, ಆರ್ ಯು ನಾಟ್ ಪಾಕಿಸ್ತಾನಿ? ಆಗ ಬಲೂಚಿ ನಾಯಕರು ಹೇಳ್ತಾರೆ, ಐ ಆಮ್ ಬಲೂಚ್, ಐ ಆಮ್ ನಾಟ್ ಪಾಕಿಸ್ತಾನಿ ಅಂತ. ಅದಾದ್ಮೇಲೆ ಕೂಡ ಜನರಲ್ ಶಫ್ಕತ್ ಸಯೀದ್ ಅವ್ರು ಹೇಳ್ತಾರೆ, ಹಾಗಿದ್ರೆ ಇಫ್ ಯು ಆರ್ ನಾಟ್ ಪಾಕಿಸ್ತಾನಿ ಆರ್ ಯು ಹಿಂದೂಸ್ತಾನಿ, ವಾಟ್ ಈಸ್ ಯುವರ್ ಐಡೆಂಟಿಟಿ ಅಂತ ಕೇಳ್ತಾರೆ. ಆಗ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಹ್ಮದ್ ಮುಫ್ತಿ ಖಾನ್ ಅವ್ರು ಹೇಳ್ತಾರೆ, ವಿ ಆರ್ ಬಲೂಚ್, ವಿ ಆರ್ ನಾಟ್ ಪಾಕಿಸ್ತಾನಿ. ಆಮೇಲೆ ನೇಟಿವ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ನಮ್ಮ ಐಡೆಂಟಿಟಿ ಏನು ಅಂತಂದ್ರೆ ನಾವು ಹಿಂಗ್ಲಾಜ್ ಮಾತೆಯ ಸಂತತಿ ಅಂತ. ಹಾಗೆ ಇನ್ನೊಂದು ವಿಷಯ, ಇದೆಲ್ಲ ಆದ್ಮೇಲೆ ಪಾಕಿಸ್ತಾನದವ್ರು ಹೇಳ್ತಾರೆ, ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ, ಒಂದ್ ರೀತಿ ತಬ್ಬಿಬಾಗೋಗಿರ್ತಾರೆ ಅವರಲ್ಲಿ. ಅವ್ರು ಹೇಳ್ತಾರೆ, ಅಲ್ಲ ಹಿಂಗ್ಲಾಜ್ ಮಾತಾ ಅಂತ ಯಾಕೆ ಹೇಳ್ತೀಯ, ಭಾರತ್ ಮಾತಾ ಅಂತಾನೆ ಹೇಳ್ಬಿಡು ಅಂತ. ಅದಾದ್ಮೇಲೆ ಅಹ್ಮದ್ ಮುಫ್ತಿ ಖಾನ್ ಅವರು ಮತ್ತಿನ್ನೊಂದ್ಸರಿ ಹೇಳ್ತಾರೆ, ನಾವು ಬಲೂಚ್ ಅವರು, ಇನ್ನೊಂದ್ಸರಿ ಹೇಳ್ತೀನಿ, ಆದ್ರೆ ಪಾಕಿಸ್ತಾನದವ್ರಲ್ಲ, ನಾವು ಹಿಂಗ್ಲಾಜ್ ಮಾತೆಯ ಸಂತತಿ, ಮತ್ತೆ ನನಗೆ ಈ ಮಾತನ್ನ ಹೇಳೋದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ, ಭಾರತ್ ಮಾತಾ ಕಿ ಜೈ ಅನ್ಬಿಡ್ತಾರೆ. ಆಮೇಲೆ ಪಾಕಿಸ್ತಾನದವ್ರಿಗೆ ಕೋಪ ಬಂದ್ಬಿಡತ್ತೆ, ನೀನು ಮೋದಿ ಕಡೆ ಅವನು ಇವನು ಅಂತ ಏನೇನೋ ಹೇಳಿ ಹೋಗ್ಬಿಡ್ತಾರೆ ಅಲ್ಲಿಂದ. ನೋಡಿ, ನೀವು ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರಲ್ಲ, ಅದೊಂದು ಆಳವಾದ ಒಂದು ಭಾವನೆ. ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾ ನಿಮ್ಗೆ? ನೋಡಿ, ಪ್ರಧಾನಮಂತ್ರಿಗಳು ಕರಡಿ ಮಾತೆ ಮಂದಿರಕ್ಕೆ ಹೋದ್ರು, ಬಿಕನೇರಲ್ಲಿ ಇರೋಂಥದ್ದು. ಅದು ತುಂಬಾ ಪ್ರಸಿದ್ಧವಾದ ಮಂದಿರ. ಆ ಮಂದಿರದಲ್ಲಿ ಇಲಿಗಳೆಲ್ಲ ಓಡಾಡ್ತಿರತ್ತಲ್ಲ, ಅಂತ ಮಂದಿರ. ಭಾರತ ಹೇಗೆ ಒಂದಾಗತ್ತೆ ಅಂತ ನೋಡಿ ನೀವು. ಭಾರತ ಮಾತೆ ಅನ್ನೋ ಭಾವ ಇಲ್ಲಿಂದ ಬರುತ್ತೆ ಅಂತ. ನೀವು ಕರಡಿ ಮಾತೆ ಮಂದಿರಕ್ಕೆ ಹೋಗಿ ಶ್ರದ್ಧೆಯಿಂದ ತಲೆ ಬಗ್ಸ್ತಿರಲ್ಲ, ಆಗ ವೈಷ್ಣೋದೇವಿ ಜೊತೆ ಕೂಡ ನಿಮ್ಮ ಶ್ರದ್ಧೆ ಒಂದಾಗತ್ತೆ. ಪೂರ್ವದಲ್ಲಿ ಕಾಮಾಖ್ಯ ದೇವಿ ಜೊತೆ ಒಂದಾಗತ್ತೆ, ಮಧ್ಯದಲ್ಲಿ ವಿಂಧ್ಯವಾಸಿನಿ ಜೊತೆ ಒಂದಾಗತ್ತೆ, ಪಶ್ಚಿಮದಲ್ಲಿ ಮುಂಬೆ ದೇವಿ ಜೊತೆ ಒಂದಾಗತ್ತೆ, ದಕ್ಷಿಣದಲ್ಲಿ ಕನ್ಯಾಕುಮಾರಿ ಜೊತೆ ಒಂದಾಗತ್ತೆ. ಇಡೀ ದೇಶ ನಿಮ್ಮ ಮುಂದೆ ಒಂದಾಗತ್ತೆ. ಹಾಗೆ ಅದ್ರ ಜೊತೆಗೆ ಢಾಕಾದಲ್ಲಿರೋ ಢಾಕೇಶ್ವರಿ ಜೊತೆ ಒಂದಾಗತ್ತೆ, ಬಲೂಚಿಸ್ತಾನದಲ್ಲಿರೋ ಹಿಂಗಲಾಜ ಮಾತೆ ಜೊತೆ ಕೂಡ ಒಂದಾಗತ್ತೆ. ಪ್ರದೇಶ ಯಾವುದೇ ಇರಲಿ, ಇಡೀ ದೇಶ ನಿಮ್ಮ ಮುಂದೆ ಒಂದಾಗಿ ಎದುರಿಗೆ ನಿಲ್ಲುತ್ತೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ, ಈ ಭಾರತ ಮಾತೆಯ ಭಾವ ಯಾರಿಗ ಅರ್ಥ ಆಗೋದಿಲ್ವೋ, ಈ ಭಾರತ ಒಂದು ಜೀವಂತ ರಾಷ್ಟ್ರ. ಇದನ್ನ ನೀವು ಬೇರೆ ಬೇರೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ದ ಪಾರ್ಟ್ ಆಫ್ ದ ಲ್ಯಾಂಡ್. ಪ್ರದೇಶಗಳು ಎಲ್ಲೇ ಹೋಗಿದ್ರು ಕೂಡ ಇಟ್ ಈಸ್ ದ ಪಾರ್ಟ್ ಆಫ್ ಅವರ್ ಕಾನ್ಷಿಯಸ್ನೆಸ್. ಮತ್ತೆ ಯಾರ್ಯಾರೋ ಇದನ್ನ ಬರೀ ಒಂದು ಥಾಟ್ ಅಂತಾರೆ, ಅವ್ರಿಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನನ್ಕಾನಾ ಸಾಬ್ ಮತ್ತೆ ಕರ್ತಾರ್ಪುರ್ ಸಾಬ್ ಅವರು ಪಾಕಿಸ್ತಾನದಲ್ಲಿದ್ದಾರಲ್ಲ, ಫಿಸಿಕಲಿ ಅವರು ಭಾರತದ ಇತಿಹಾಸದ ಮತ್ತು ಸಂಸ್ಕೃತಿಯ ಭಾಗ ಅಲ್ವಾ, ಪಾಕಿಸ್ತಾನದಲ್ಲ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಮೇಜರ್ ಪ್ರದೇಶ ಅಲ್ಲಿದೆ. ಅದು ನಮ್ಮ ಭಾಗನ ಇಲ್ಲ ಅವರ ಭಾಗನ? ಮತ್ತೆ ನಮ್ಮ ರಾಷ್ಟ್ರಗೀತೆಲ್ಲ ಇದೆಯಲ್ಲ, ಪಂಜಾಬ್, ಸಿಂಧ್, ಗುಜರಾತ್, ಮರಾಠ. ಸಿಂಧ್ ಈಗ ಅಲ್ಲಿರ್ಬೋದು, ಆದ್ರೆ ಅದು ಭಾರತದ ಚೇತನದ ಒಂದು ಭಾಗ ಆಗಿದೆ. ಹಾಗಾಗಿ ಭಾರತ ಮತ್ತು ಭಾರತ ಮಾತೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಇವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಬಿಡಿ. ಅದಕ್ಕೆ ಜನ ಕೇಳ್ತಾ ಇದ್ದಾರೆ, ಬಲೂಚಿಸ್ತಾನ ಯಾವಾಗ ಸೆಪರೇಟ್ ಆಗತ್ತೆ ಅಂತ. ನೋಡಿ, ಸಮಯ ಬಂದಾಗ ಎಲ್ಲಾನು ನಡೆಯುತ್ತೆ. ಅದನ್ನ ನಾವಲ್ಲ, ಅಲ್ಲಿ ಬಲೂಚಿಸ್ತಾನದ ಜನರೇ ಹೇಳ್ತಾ ಇದ್ದಾರೆ, ನಾನ್ ಹೇಳ್ತಿಲ್ಲ. कि
कि सरफरोशी की तमन्ना अब हमारे दिल में है, देखना है जोर कितना बाजुए कातिल में है, और आगे वक्त आने पर बता देंगे तुझे आसमां, हम अभी से क्या बता दें जो हमारे दिल में है. ಹಾಗೆ ನಾನೊಂದು ಟೆಕ್ನಿಕಲ್ ಮಾತು ಹೇಳ್ತೀನಿ. ಭಾರತ ಇವತ್ತು ಈ ಪರಿಸ್ಥಿತಿಲಿ ಯಾಕಿದೆ? ಮೋದಿಯವರು 10 ವರ್ಷಗಳಲ್ಲಿ ಭಾರತವನ್ನ ಯಾವ ಪೊಸಿಷನ್ಗೆ ತೊಗೊಂಡೋಗಿ ನಿಲ್ಲಿಸಿದ್ದಾರೆ ಅಂದ್ರೆ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. 10 ವರ್ಷಗಳ ಹಿಂದೆ ಡಿಫೆನ್ಸ್ ಪ್ರೊಡಕ್ಷನ್ನಲ್ಲಿ ನಾವು ತುಂಬಾನೇ ಹಿಂದೆ ಇದ್ವಿ. ಇವತ್ತು 1,27,000 ಕೋಟಿ ರೂಪಾಯಿ ಡಿಫೆನ್ಸ್ ಪ್ರೊಡಕ್ಷನ್. ಸಣ್ಣ ವಿಷಯ ಅನ್ಸ್ಬೋದು ನೋಡಿ. ನಮ್ಮ ಸೈಂಟಿಸ್ಟ್ ಮತ್ತೆ ಇಂಜಿನಿಯರ್ಸ್ ಹತ್ರ ಆ ತಾಕತ್ ಇರಲಿಲ್ಲ ಅಂತಲ್ಲ. ನಾವು ಮಿಸೈಲ್ಸ್ನ ಆಗ್ಲೂ ಮಾಡಿದ್ವಿ ಕಾಂಗ್ರೆಸ್ ರಿಜೀಮಲ್ಲಿ. ಸೆಟಲೈಟ್ಸ್ ಕೂಡ ಆವಾಗ ಲಾಂಚ್ ಮಾಡಿದ್ವಿ ನಾವು. ನೋಡಿ, ಮಿಸೈಲ್ಸ್ ತಯಾರಿಸೋ ಅಂತ ಒಂದು ರಾಷ್ಟ್ರ ಅಸಾಲ್ಟ್ ರೈಫಲ್ನ ತಯಾರಿಸೋದಕ್ಕಾಗೋದಿಲ್ವಾ? ಆ ರೀತಿ ಆಗೋಕ್ ಸಾಧ್ಯನಾ? ನಮ್ಮ ಹತ್ರ ಆ ತಾಕತ್ತಿತ್ತು. ನೋಡಿ, ಸೆಟಲೈಟ್ ತಯಾರಿಸುವಂತ ದೇಶ ಒಂದು ಫೈಟರ್ ಪ್ಲೇನ್ ಮಾಡೋದಕ್ಕಾಗಲ್ವಾ? ನೋಡಿ, ಮೋದಿ ಅವರು ಡಿಫೆನ್ಸ್ ಪ್ರೊಡಕ್ಷನ್ನ ಯಾವ ಪೊಸಿಷನ್ಗೆ ತೊಗೊಂಡೋಗಿ ನಿಲ್ಲಿಸಿದ್ದಾರೆ ಅಂತ ಅಂದ್ರೆ, ಇವತ್ತು ನಾವು ಇಲ್ಲಿ ಅಸಾಲ್ಟ್ ರೈಫಲ್ ಕೂಡ ತಯಾರಿಸ್ತಾ ಇದ್ದೀವಿ. ಹಾಗೆ ನಮ್ಮ ದೇಶ 80%ಗೂ ಹೆಚ್ಚಿನ ಪ್ರತಿಶತ ಆತ್ಮನಿರ್ಭರವಾಗಿದೆ. ಮತ್ತೆ ಈ ಒಂದು ಕಾರಣದಿಂದ ಜನ ಹಾಗೆ ಡಿಪ್ಲೊಮಸಿ ಬಗ್ಗೆ ಮಾತಾಡ್ತಾರೆ ಅಲ್ವಾ? ನೋಡಿ, ರಷ್ಯಾದಿಂದ ನಮಗೆ S-400 ಕೂಡ ಸಿಕ್ಕಿದೆ. ಅದು ನಾವು ಕ್ವಾಡ್ ಮೆಂಬರ್ ಆಗಿದ್ರು ಕೂಡ ನಮಗೆ ಸಿಕ್ತು. ಮತ್ತೆ S-400 ಸಿಕ್ಕಿದ ಮೇಲೆ ಅಮೆರಿಕ ನಮಗೆ ಸ್ಯಾಂಕ್ಷನ್ ಮಾಡುವಂತ ಎಚ್ಚರಿಕೆ ಕೊಡ್ತು. ಆದ್ರೆ ಆಮೇಲೆ ಅವರು ಯಾವುದೇ ಸ್ಯಾಂಕ್ಷನ್ ಹಾಕ್ಲಿಲ್ಲ. ನಮಗೆ ಬದಲಾಗಿ ಪ್ರಿಡೇಟರ್ ಡ್ರೋನ್ನ ಕೂಡ ಕೊಟ್ರು. ನಮ್ಮಿಬ್ಬರ ನಡುವೆ ಒಂದು ಪ್ಯಾಕ್ಟ್ ಕೂಡ ಆಯ್ತು. ನ್ಯಾಟೋ ಕಂಟ್ರೀಸಿಂದ ಹೊರಗಡೆ ಯಾವ ಕಂಟ್ರಿ ಜೊತೆ ಇದಾಗಿರ್ಲಿಲ್ಲ. ಆಮೇಲೆ ನೋಡಿ, 2020ರಲ್ಲಿ ಗಲ್ವಾನ್ ಆದ್ಮೇಲೆ ರಕ್ಷಣಾ ಮಂತ್ರಿ ಇಮಿಡಿಯೇಟ್ ಆಗಿ ಪ್ರೊಕ್ಯೂರ್ಮೆಂಟ್ಗೆ ಆರ್ಡರ್ ಮಾಡಿದ್ರು. ಆ ಸಮಯದಲ್ಲೇ ಸರ್ಕಾರ ನಿರ್ಧಾರ ತಗೊಂಡಿತ್ತು. ಇವತ್ತು ಭಾರತ ಎಷ್ಟು ಆತ್ಮನಿರ್ಭರವಾಗಿದೆ ಅಂದ್ರೆ, ನೀವು ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನೋಡಿ, ವಾರ್ ನಡೆದಾಗ ಸೆಕ್ಯೂರಿಟಿನ ಅವಶ್ಯಕತೆ ಇರುತ್ತೆ, ಎನರ್ಜಿ ಸೆಕ್ಯೂರಿಟಿ. ನಾವು ಯಾವ ವಿಷಯವಾಗಿ ಫಾರಿನ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಹೇಳಿ? ಆಯಿಲ್ಗೋಸ್ಕರ. ಆದ್ರೆ ಇವತ್ತು ನೋಡಿ ನೀವು, ನಮ್ಮ 100% ಎಲೆಕ್ಟ್ರಿಫಿಕೇಶನ್ ಆಫ್ ರೈಲ್ವೇಸ್ ಆಗಿ ಹೋಗಿದೆ. ಆಯಿಲ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗಿದೆ. ಹಾಗೆ ನೋಡಿ, ಪೆಟ್ರೋಲ್ನಲ್ಲಿ ಎಥೆನಾಲ್, ಅದನ್ನ ನಾವು 20% ಮಿಕ್ಸ್ ಮಾಡ್ತಿದೀವಿ. ಆ 20% ಡಿಪೆಂಡೆನ್ಸಿ ಕಡಿಮೆ ಆಯಿತು. ಎಲೆಕ್ಟ್ರಿಕ್ ವೆಹಿಕಲ್ಸ್ನ ತಂದ್ವಿ, ಅದ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಯಿತು. ಹಾಗಾಗಿ ನಮ್ಮ ಆಯಿಲ್ ಏನಿದೆ ನೋಡಿ, ಫೈಟರ್ ಪ್ಲೇನ್ಸ್ ಅಂತೂ ಎಲೆಕ್ಟ್ರಿಕಲ್ಲಿ ಓಡೋದಿಲ್ಲ, ಮಿಲಿಟರಿ ವೆಹಿಕಲ್ಸು ಎಲೆಕ್ಟ್ರಿಕ್ ಅಂತೂ ಆಗೋದಿಲ್ಲ, ಕಾರ್ ನಡೆಯುತ್ತೆ. ಮೋದಿ ಅವರ ದೂರದೃಷ್ಟಿ ಹೇಗಿತ್ತು ಅಂತ ಯೋಚನೆ ಮಾಡಿ. ಈ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಅವ್ರು ಮುಂಚೆನೆ ಮಾಡಿರಲಿಲ್ಲ ಅಂದಿದ್ರೆ, ಎಲ್ಲ ದೇಶಗಳ ಜೊತೆ ಸಂಬಂಧ ಸುಧಾರಿಸಿರಲಿಲ್ಲ ಅಂದಿದ್ರೆ, ನಾನು ಈಗಲೂ ಕೂಡ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. S-400ನ ವಿರೋಧ ಮಾಡ್ತಾ ಇದ್ರಲ್ಲ, ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ ಪರ ನಿಲ್ತಾ ಇಲ್ಲ ಅಂತ ಕೇಳ್ತಾ ಇದ್ರಲ್ಲ, ಇವತ್ತು ನೀವು ಹೇಳಿ, ನಮ್ಮ ಈ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನ್ ಬಂದಿದೆ, ಇದು ರಷ್ಯಾನೇ ಸಪ್ಲೈ ಮಾಡಿರೋದಲ್ವಾ? ನಮಗೆ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅದರಿಂದ? ಸುಧಾಂಶ್ ಅವರೇ, ನಾನು ನಿಮ್ಮ ಎಲ್ಲ ಮಾತುಗಳನ್ನು ಒಪ್ಕೊಳ್ತೀನಿ. ನಮ್ಮ ಪರಾಕ್ರಮ, ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ, ನಮ್ಮ ಸೈನ್ಯದ ಶಕ್ತಿ, ನಮ್ಮ ಹತ್ರ ಎಲ್ಲವೂ ಇದೆ. ಆದರೂ ಕೂಡ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ಹಿಡಿತದಲ್ಲಿ ಯಾಕಿದೆ? ನೋಡಿ, ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ಬಳಿ ಇದೆ, ಮತ್ತೆ ಇನ್ನೊಂದು ಭಾಗದಲ್ಲಿ 2 ಧ್ವಜಗಳಿರುವಂಥದ್ದು. ಆಗಸ್ಟ್ 2019 ಮೊದಲು ಅಟಲ್ಜಿಯವರು ಯಾವ ಒಂದು ಪಂಕ್ತಿಯನ್ನ ಹೇಳಿದ್ರು ಆ ಜಾಗದಲ್ಲಿ, 15 अगस्त का दिन कहता आजादी अभी अधूरी है, सपने सच होने बाकी हैं, रावी की शपथ न पूरी है. ರಾಬಿಯ ದಡದಲ್ಲಿ 1930ರಲ್ಲಿ ಸ್ವರಾಜ್ಯ ಆಂದೋಲನ ಆಗಿತ್ತು. ಹಾಗಾಗಿ ನಾವು ನೋಡೋದಾದ್ರೆ, ಆಗಸ್ಟ್ 5, 2019 ನಂತರ ಜಮ್ಮು ಕಾಶ್ಮೀರ್ ಯೂನಿಯನ್ ಟೆರಿಟರಿ ಆಯ್ತಲ್ಲ, ಆಗ ಅರ್ಧ ಕೆಲಸ ಮುಗ್ದ ಹಾಗಾಯಿತು. ಮುಂದಿಂದು ರೆಸಲ್ಯೂಷನ್ ಇದೆ. ಭವಿಷ್ಯದಲ್ಲಿ ಸರಿಯಾದ ಸಮಯದಲ್ಲಿ, ನಾನು ಈಗಲೂ ಅನ್ಕೋತೀನಿ, ಇದು ಖಂಡಿತ ಬದಲಾಗತ್ತೆ. ನೋಡಿ, POK ಒಳಗಿರೋರು ಕೂಡ ನಮ್ಮವರೇ ಜನ ಅಲ್ವಾ? ಯಾಕಂದ್ರೆ ಜಮ್ಮು ಕಾಶ್ಮೀರ್ ಅಸೆಂಬ್ಲಿಲಿ ಸೀಟ್ ಕೂಡ ರಿಸರ್ವ್ ಮಾಡಿದ್ದೀವಿ. ಹಾಗಾಗಿ ಯೋಚನೆ ಮಾಡಬೇಡಿ, ಮುಂದೆ ಅಂತ ಒಳ್ಳೆ ಸಮಯ ಖಂಡಿತ ಬರುತ್ತೆ. ಈ ಡೈರೆಕ್ಟ್ ಆಕ್ಷನ್ನಿಂದಾಗಿ ದೇಶವನ್ನು ಹೇಗೆ ವಿಭಜನೆ ಮಾಡಿದ್ರೋ, ಅದೇ ಡೈರೆಕ್ಟ್ ಆಕ್ಷನ್ನಿಂದ ಮತ್ತೆ ಒಂದಾಗುತ್ತೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಸುಧಾಂಶು ತ್ರಿವೇದಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಆ ಕಾಶ್ಮೀರದ ವಿಷಯ ಎಲ್ಲ ಬಿಟ್ಬಿಡಿ. ಆ ಪೂರ್ವ ಪಾಕಿಸ್ತಾನ, ಈಗ ಬಾಂಗ್ಲಾದೇಶ ಏನಿದೆ ಅದನ್ನೇ ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ. ಖೈಬರ್ ಪಖ್ತೂನ್ವಾ ಆಗ್ತಾ ಇಲ್ಲ, ಬಲೂಚಿಸ್ತಾನ್ ಆಗ್ತಾ ಇಲ್ಲ, ಸಿಂಧ್ ನೋಡ್ಕೊಳಕ್ ಆಗ್ತಾ ಇಲ್ಲ. ಇದೆಲ್ಲ ಇರುವಾಗ ಮೊದಲು ಇರೋದನ್ನ ನೋಡ್ಕೊಳ್ಳಿ ಸರಿಯಾಗಿ, ಆಮೇಲೆ ಬೇರೆ ವಿಷಯ ಮಾತಾಡಿ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಭಾರತೀಯ ಜನತಾ ಪಾರ್ಟಿಯ ಸಾಕಷ್ಟು ಅನುಭವಿ ವಕ್ತಾರರು ಸುಧಾಂಶು ತ್ರಿವೇದಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಮೇಲಿರುವ ಆರೋಪವೆಂದರೆ ಇವರ ವಿದೇಶ ನೀತಿಯು ಫೇಲ್ ಆಗಿದೆ ಎಂಬುದು. ನೋಡಿ, ಪಾಕಿಸ್ತಾನದ ಪ್ರಧಾನಮಂತ್ರಿಯವರು ಭಾಷಣ ಮಾಡಬೇಕಾದ್ರೆ ಪಾಸ್ ಆದ ನಂತರ ನೀವು ಹೇಳೋ ಹಾಗೆ ಅವ್ರು ಹೇಳ್ತಾರೆ, ಅಮೆರಿಕಾಗೆ ಧನ್ಯವಾದ,
ಚೀನಾಗೆ ಧನ್ಯವಾದ, ಕತಾರ್ಗೂ ಧನ್ಯವಾದ, UAEಗೂ ಧನ್ಯವಾದ. ಅವ್ರು ಹೇಳ್ತಾರೆ ಅವರು ಜಗತ್ತಿನ ಎಲ್ಲ ದೇಶಗಳ ಹೆಸರನ್ನ ತಗೊಳ್ತಾರೆ, ಕೆಲವರನ್ನ ಅಪ್ಪ ಅಂತಾರೆ, ಒಬ್ರನ್ನ ಅಮ್ಮ ಅಂತಾರೆ. ಆದ್ರೆ ರಾಹುಲ್ ಗಾಂಧಿ ಅವರ ಕಂಪ್ಲೇಂಟ್ ಏನು ಅಂತಂದ್ರೆ ಭಾರತಕ್ಕೆ ಸಪೋರ್ಟ್ ಮಾಡೋದಕ್ಕೆ ಯಾವ ದೇಶವೂ ಬರಲಿಲ್ಲ. ನೋಡಿ, ತಮಾಷೆ ವಿಷಯ ಏನು ಅಂದ್ರೆ ಅವರು ಇಷ್ಟೊಂದು ಜನನ್ನ ಕೆಲವರನ್ನ ಅಣ್ಣ ಅಂತಾರೆ, ಕೆಲವ್ರನ್ನ ಅಪ್ಪ ಅಂತಾರೆ, ಇನ್ ಕೆಲವ್ರನ್ನ ಚಿಕ್ಕಪ್ಪ ಅಂತಾರೆ, ಕೆಲವ್ರನ್ನ ಮಾವ ಅಂತಾರೆ. ನೀವು ಯೋಚನೆ ಮಾಡಿ ಅವ್ರ ತಲೆ ಎಷ್ಟು ಕೆಟ್ಟಿರ್ಬೋದು ಅಂತ ಪಾಕಿಸ್ತಾನದವ್ರದ್ದು. ನೋಡಿ, ಇದು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಕೊಟ್ಟಿರೋಂಥ ಹೇಳಿಕೆ. ನಾವು ಯಾರನ್ನೂ ಕೂಡ ಮಾತಾಡ್ಸೋಂಥ ಅವಶ್ಯಕತೆ ಬರಲಿಲ್ಲ. ಏನೇ ಮಾತಾಡಿದ್ರು ಕೂಡ ಅದು ಬೈಲ್ಯಾಟ್ರಲ್ ಅಷ್ಟೇ. ಪಾಕಿಸ್ತಾನ ನಮ್ಮ ಹತ್ರ ಮಾತಾಡ್ಲಿ ಅಂತ ಹೇಳಿದ್ರು. ನಾವದನ್ನ ಕ್ಲಿಯರ್ ಆಗಿ ಹೇಳಿದ್ವಿ. ಇನ್ನು ಫಾರಿನ್ ಪಾಲಿಸಿ ಬಗ್ಗೆ ಮಾತಾಡೋದಾದ್ರೆ, ಮೋದಿಯವ್ರು ಬಂದ್ಮೇಲೆ ನಮ್ಮ ಫಾರಿನ್ ಪಾಲಿಸಿ ಯಾವ ಲೆವೆಲ್ಗೆ ತಲುಪಿದೆ ಅಂತಂದ್ರೆ ಅದನ್ನ ನಾನು ಈಗ ತಾನೇ ಹೇಳ್ದೆ, ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅದು ಕೂಡ ಡಿಫೆನ್ಸ್ ಕಾಂಟೆಕ್ಸ್ಟಲ್ಲಿ. ನಮಗೆ ರಷ್ಯಾಯಿಂದ S-400 ಸಿಕ್ಕಿದೆ. ನಾವು ಕ್ವಾಡ್ ಮೆಂಬರ್ ಆಗಿದ್ರು ಕೂಡ. S-400 ಸಿಕ್ಕಿದ ಮೇಲೂ ಕೂಡ ಅಮೆರಿಕ ನಮಗೆ ಪ್ರಿಡಿಟರ್ ಡ್ರೋನ್ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅದು ನಾವು ನ್ಯಾಟೋ ಮೆಂಬರ್ ಆಗಿಲ್ದೇ ಇದ್ರು ಕೂಡ. ಅದಾದ್ಮೇಲೆ ನಾವು ರಾಫೇಲ್ ಕೂಡ ತಗೊಂಡ್ವಿ. ನಾವು ಅಮೆರಿಕದಿಂದ ಫೈಟರ್ ಜೆಟ್ ತಗೊಳ್ಳಿಲ್ಲ ಅಲ್ವಾ? ಅಲ್ಲದೆ ನಮಗೆ ಫ್ರಾನ್ಸ್ ಕೂಡ ಸಪೋರ್ಟ್ ಮಾಡ್ತು. ನಾವು ಇಸ್ರೇಲಿಂದ ಕೂಡ ಸಿಸ್ಟಮ್ ತಗೊಂಡಿದ್ದೀವಿ. ನಾವು ಜಗತ್ತಿನ ಮುಖ್ಯವಾದ ದೇಶಗಳೊಂದಿಗೆ ಉತ್ತಮ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಮಾತು ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಕಾರ 21 ದೇಶಗಳು ಮೋದಿಯವ್ರಿಗೆ ಅವರ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೂಡ ಕೊಟ್ಟಿವೆ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ನೋಡಿ, ಈ ಕಾನ್ಫ್ಲಿಕ್ಟಲ್ಲಿ ಮುಸ್ಲಿಂ ದೇಶಗಳ 2 ಪೋಲ್ಸ್ ಇವೆ. ಸೌದಿ ಅರೇಬಿಯಾ ಅಂದರೆ ಸುನ್ನಿ ಮುಸ್ಲಿಂಗಳ ದೊಡ್ಡ ಪೋಲ್, ಮತ್ತೆ ಇರಾನ್ ಶಿಯಾ ಮುಸ್ಲಿಂಗಳ ದೊಡ್ಡ ಪೋಲ್. 2 ದೇಶಗಳು ಕಂಡೆಮ್ ಮಾಡಿದ್ವು ಟೆರರಿಸಂನ, ಮತ್ತೆ ಪಾಕಿಸ್ತಾನದ ಫೇವರಲ್ಲಿ ಏನೂ ಹೇಳಿಕೆ ಕೊಡಲಿಲ್ಲ. ಇದಾದ್ಮೇಲೂ ಕೂಡ ಯಾರಿಗೂ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ನೋಡಿ, ನಿಮಗೆ ಗೊತ್ತಿರಲಿ 1971 ಯುದ್ಧದಲ್ಲಿ ಭಾರತದ ವಿರುದ್ಧ ಸಾಕಷ್ಟು ರಾಷ್ಟ್ರಗಳು ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೋಟ್ ಮಾಡಿದ್ವು. ಪದೇ ಪದೇ ಸೋವಿಯತ್ ರಷ್ಯಾ ವೀಟೋ ಮಾಡಬೇಕಾಗ್ತಿತ್ತು. 7 ಡಿಸೆಂಬರ್ 1971ರಲ್ಲಿ 100ಕ್ಕೂ ಅಧಿಕ ದೇಶಗಳು ಭಾರತದ ವಿರುದ್ಧ ವೋಟ್ ಮಾಡಿದ್ವು. ಈಗ UN-ನಲ್ಲಿ ಭಾರತದ ವಿರುದ್ಧ ಯಾರಾದರೂ ವಂಚಕಾರ ಎತ್ತಾ ಇದಾರ ಹೇಳಿ? ಒಂದು ಕೆಲಸ ಆಗಿದೆ. IMF ಇಂದ ಲೋನ್ ಸಿಕ್ಕಿದೆ ಪಾಕಿಸ್ತಾನಕ್ಕೆ. ಇದು ಪೆಹಲ್ಗಾಮ್ನ ಅಟ್ಯಾಕ್ನ ನಂತರ. ಏನು ಪೆಹಲ್ಗಾಮ್ನಲ್ಲಿ ಹತ್ಯೆಗಳನ್ನ ಅವರು ಮಾಡಿದ್ರಲ್ಲ, ಅದರ ನಂತರ ಕೂಡ IMFನಿಂದ ಪಾಕಿಸ್ತಾನಕ್ಕೆ ಲೋನ್ ಸಿಕ್ಕಿದೆ. ನೋಡಿ, ನೀವು ಹೇಳಿರೋಂಥ ವಿಷಯ ಇದನ್ನ ನಾವು ಅರ್ಥ ಮಾಡ್ಕೋಬೇಕಿದೆ. ಈ ಬಾರಿ ಪಾಕಿಸ್ತಾನಕ್ಕೆ IMF ಲೋನ್ ಏನ್ ಸಿಕ್ಕಿದೆ ಅದರಲ್ಲಿ 11 ಅಡಿಷನಲ್ ಷರತ್ತುಗಳನ್ನ ಹಾಕಿದ್ದಾರೆ. ಆ ಷರತ್ತುಗಳು ಹೇಗಿದೆ ಅಂತಂದ್ರೆ ಅದೇ ಅವ್ರು ಹೇಳ್ತಿದಾರಲ್ಲ, ಗಾಳಿ ನಿಲ್ಲಿಸ್ಬಿಡ್ತೀವಿ, ಉಸಿರು ಕಟ್ಟಿಸ್ತೀವಿ. ಆ ಷರತ್ತು ಅವ್ರಿಗೆ ಉಸಿರು ಕಟ್ಟಿಸೋ ರೀತಿ ಇದೆ. ಆ ಷರತ್ತುಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಕೆಲವು ಲಾಗಳನ್ನ ಪಾರ್ಲಿಮೆಂಟಿಂದ ಪಾಸ್ ಮಾಡಿಸ್ಕೋಬೇಕು ಅಂತ. ಈಗ ಪಾಕಿಸ್ತಾನದ ಸಮಸ್ಯೆ ಏನಿದೆ ಹೇಳಿ? ಅವರ ಫಾರಿನ್ ರಿಸರ್ವ್ ಕೇವಲ 1 ವಾರಕ್ಕೆ ಆಗೋಷ್ಟಿದೆ. IMF ಇಂದ ಲೋನ್ ಬೇರೆ ತಗೊಂಡಿದ್ದಾರೆ. ಈಗ ಈ ಹೋರಾಟದಲ್ಲಿ ಅವ್ರಿಗೇನು ನಷ್ಟ ಆಗಿದೆ? ಅವ್ರೀಗ ಆಯುಧ ಕೊಂಡ್ಕೋಬೇಕಾ? ಏನು ಕೊಂಡ್ಕೋಬೇಕು? ಅವ್ರೊಂದು ವೇಳೆ ಆಯುಧ ಕೊಂಡ್ಕೊಂಡ್ರೆ ಅಲ್ಲಿನ ಜನತೆನೇ ಅವ್ರ ವಿರುದ್ಧ ನಿಂತ್ಕೋತಾರೆ. ಒಂದು ವೇಳೆ ದವಸ ಧಾನ್ಯ ಕೊಂಡ್ಕೊಂಡ್ರೆ ಈ ಕಡೆಯಿಂದ ಮೋದಿ ಭೂತ ಅವ್ರಿಗೆ ಕಾಣಿಸುತ್ತೆ. ಈಗ ಅವರ ಪರಿಸ್ಥಿತಿ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಆಗಿದೆ. ಇನ್ನು ಕೆಲವರು ಈ IMF ಬಗ್ಗೆ ಮಾತಾಡ್ತಾರಲ್ಲ, ಪೂರ್ತಿ ವಿಷಯ ಹೇಳಿ. IMFನ ಚೀಫ್ ಕ್ರಿಸ್ಟಲಿನಾ ಜಾರ್ಜಿವಾ ಹೇಳಿದ್ದಾರೆ, ಈ ವರ್ಷ ಭಾರತ 15% ಗ್ರೋತ್ ರೇಟ್ನ ರೆಕಾರ್ಡ್ ಮಾಡುತ್ತೆ, ಮತ್ತೆ ವರ್ಲ್ಡ್ನ ಗ್ರೋತ್ ಎಂಜಿನ್ ಆಗಿ ಮುಂದುವರಿಯುತ್ತೆ ಅಂತ. ಮತ್ತೆ ಜಗತ್ತಿನ ಸಾಕಷ್ಟು ದೇಶಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂತ ದೇಶ ಅದು ಭಾರತ ಆಗತ್ತೆ ಅಂತ ಹೇಳಿದ್ದಾರೆ. ಒಂದು ಪರಿಸ್ಥಿತಿ ಇತ್ತು, ಭಾರತ ಜಗತ್ತಿಗೆ 0 ಕೊಟ್ಟಿತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲ. ಅದ್ರ ಬಗ್ಗೆ ಇರೋ ಫಿಲಮಲ್ಲಿ ಪ್ರಾಣ ಅವರು ಮನೋಜ್ ಕುಮಾರ್ಗೆ ಏನು ಹೇಳ್ತಾರೆ? ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಈಸ್ 000 ಅಂತ. ಇವತ್ತು IMF ಚೀಫೇ ಹೇಳ್ತಾ ಇದ್ದಾರೆ ಭಾರತದ ಕಾಂಟ್ರಿಬ್ಯೂಷನ್ 15% ಇರುತ್ತೆ ಅಂತ. ಆ ಕಡೆ ಪಾಕಿಸ್ತಾನ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ನಿಂತಿದೆ, 2 ದೇಶ ಸಮಾನ ಅಂತ ಈಗಲೂ ಹೇಳ್ತಾರಲ್ಲ. ಇದು ಹೇಗೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಟ್ರಂಪ್ಗನ್ಸುತ್ತೆ ಇದು ಸರಿ ಅಂತ, ಆದ್ರೆ ನಮ್ಗಂತೂ ಅನ್ಸಲ್ಲ. ಇಲ್ಲ, ಯಾರಿಗನ್ಸುತ್ತೋ ಅವ್ರ ಬಗ್ಗೆ ಹೇಳ್ತಾ ಇದೀನಿ ಅಷ್ಟೇ. ಅಲ್ಲ, ಎಲ್ಲರಿಗೂ ಗೊತ್ತು, ನಿಮ್ಗೂ ಕೂಡ ಗೊತ್ತಿದೆ. ಪಾಕಿಸ್ತಾನ ಜೊತೆ ಯಾವ್ದಾದ್ರು ಟ್ರೇಡ್ ಆಗೋಕ್ ಸಾಧ್ಯ ಇದೆಯಾ? ಪಾಕಿಸ್ತಾನ ಜೊತೆ ಸಿಂಪಲ್ ಟ್ರೇಡ್ ಆಗತ್ತೆ. ನಮ್ಮ ಹತ್ರ $131 ಬಿಲಿಯನ್ ಹೇಳ್ತೇನೆ. ವಿಪಕ್ಷದ ನಾಯಕರು, ಕಾಂಗ್ರೆಸ್ನ ನಾಯಕರು ಏನ್ ಹೇಳಿದ್ರು ಅಂತ. ಅವ್ರು ಹೇಳ್ತಾರೆ ವಿದೇಶ ನೀತಿ ಸಕ್ಸಸ್ಫುಲ್ ಆಗ್ಲಿಲ್ಲ, ಅದಕ್ಕೋಸ್ಕರ ಈಗ ಆಲ್ ಪಾರ್ಟಿ ಡೆಲಿಗೇಷನ್ ಕಳಿಸ್ಬೇಕಾಗಿದೆ, ವಿರೋಧ ಪಕ್ಷಗಳ ಸಹಾಯವನ್ನ ತಗೋಬೇಕಾಯ್ತು ಭಾರತದ ಕೇಸನ್ನ ಜಗತ್ತಿಗೆ ಹೇಳೋದಕ್ಕೆ. ನೋಡಿ, ನಮ್ಮ ಪರಿಸ್ಥಿತಿ ಏನಿತ್ತು ಅಂತ ನಿಮಗೆ ಹೇಳ್ದೆ. ವಿರೋಧ ಪಕ್ಷದಲ್ಲಿ ಅಟಲ್ಜಿ ಅವರು ಇದ್ದಾಗ್ಲೂ ಕೂಡ, ಹಾಗೆ ಅಧಿಕಾರದಲ್ಲಿ ಇದ್ದಾಗ್ಲೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಿದ್ದೀವಿ. ವಿದೇಶ ನೀತಿ ಬಗ್ಗೆ ಹೇಳೋದಾದ್ರೆ 26/11 ಘಟನೆ ನಂತರ 16 ಜುಲೈ 2019ಕ್ಕೆ ಒಂದು ನ್ಯೂಟ್ರಲ್ ಡೆಸ್ಟಿನೇಷನ್ ಈಜಿಪ್ಟ್ನ ಶರ್ಮಲ್ ಶೇಖ್ ಜಾಗಕ್ಕೆ ಹೋಗಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಭಾರತ ಮತ್ತು ಪಾಕಿಸ್ತಾನ ಜಾಯಿಂಟ್ ಡಿಕ್ಲರೇಷನ್ ಸೈನ್ ಮಾಡ್ತು. ಎನಿಬಡಿ ಕ್ಯಾನ್ ಗೋ ಅಂಡ್ ಚೆಕ್ ದ ಪ್ರೆಸ್ ರಿಲೀಸ್ ಆಫ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಏನ್ ಹೇಳ್ತಾರೆ? ಆತಂಕವಾದದ ಜೊತೆ ಶಾಂತಿ ಸಂಧಾನ ಸಾಧ್ಯ ಇಲ್ಲ ಅಂತಾರೆ. ಟೆರರಿಸ್ಟ್ ಆಕ್ಟಿವಿಟೀಸ್ ನಾಟ್ ಬಿ ಅಫೆಕ್ಟೆಡ್ ಬೈ ದಿ ಕಾಂಪೋಸಿಟ್ ಡೈಲಾಗ್
ದೇ ಶುಡ್ ನಾಟ್ ಬಿ ಬ್ರಾಕೆಟೆಡ್. ಅಂದ್ರೆ ನೀವೇನ್ ಹೇಳಿದ್ರಿ, ಆತಂಕವಾದ ಆಗ್ತಾನೆ ಇರುತ್ತೆ, ಶಾಂತಿ ಸಂಧಾನ ಮಾಡ್ತಾನೆ ಇರ್ತೀವಿ. ಆದ್ರೆ ಮೋದಿಜಿ ಏನ್ ಹೇಳಿದ್ರು, ಟೆರರ್ ಅಂಡ್ ಟಾಕ್ ಎರಡು ಒಟ್ಟಿಗೆ ಆಗೋದಿಲ್ಲ ಅಂತ. ಹಾಗೆ ಮೋದಿ ಅವರು ಇನ್ನೊಂದು ಹೇಳಿಕೆ ಕೊಟ್ರು, ರಕ್ತ ಮತ್ತು ನೀರು ಎರಡು ಒಟ್ಟಿಗೆ ಹರಿಯೋಕ್ ಸಾಧ್ಯ ಇಲ್ಲ ಅಂತ. ಇನ್ನೊಂದು ಹೇಳ್ತೀನಿ ಕೇಳಿ. ಆ ಡೈಲಾಗಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಗಿಲಾನಿ ಅವರು ಬಲೂಚಿಸ್ತಾನದ ಹೆಸರು ತಗೋತಾರೆ. ಹಾಗೆ MEAನ ಪ್ರೊಸೀಡಿಂಗ್ಸ್ ಅಲ್ಲಿ ಕೂಡ ಬರೆದಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಗಿಲಾನಿ ಅವ್ರಿಗೆ ಬಲೂಚಿಸ್ತಾನ್ ಬಗ್ಗೆ ಏನೋ ಇನ್ಪುಟ್ ಸಿಕ್ಕಿದೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನಾವು ಒಪ್ಕೊಂಡಾಗಾಯ್ತು, ಪಾಕಿಸ್ತಾನ ಕಾಶ್ಮೀರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಅಂದ್ರೆ ನಾವು ಬಲೂಚಿಸ್ತಾನಲ್ಲಿ ಇನ್ವಾಲ್ವ್ ಆಗ್ತಿದೀವಿ ಅಂತ. ಇದೆಂತ ಅದ್ಭುತವಾದ ಫಾರಿನ್ ಪಾಲಿಸಿ, ನೀವೇ ಹೇಳಿ. ಈ ತರ ಫಾರಿನ್ ಪಾಲಿಸಿ ಜಗತ್ತಲ್ಲಿ ಎಲ್ಲೂ ಕೂಡ ನೋಡೋಕ್ ಸಿಗಲ್ಲ. ಕೊನೆಯಲ್ಲಿ ಇವರ ಫಾರಿನ್ ಡಿಪ್ಲೊಮಸಿ ಏನಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ನಮ್ಮ ಸೈನ್ಯ ಹೋಗಿ ಗೆಲ್ತಾ ಇತ್ತು, ಮತ್ತೆ ಇವ್ರು ಹೋಗಿ ಎಲ್ಲ ಸೋತ್ಕೊಂಡು ಬರ್ತಾ ಇದ್ರು. ನೋಡಿ, ನಮ್ಮ ಕಾಂಗ್ರೆಸ್ ಅವರ ವಿದೇಶಿ ನೀತಿ ಏನಿರ್ತಾ ಇತ್ತು, ಅದರಿಂದ ಅರ್ಧ ಕಾಶ್ಮೀರ ಹೋಯ್ತು, ಅರ್ಧ ಪಂಜಾಬ್ ಹೋಯ್ತು ಪಾಕಿಸ್ತಾನಕ್ಕೆ, ಅರ್ಧ ಬಂಗಾಲ ಹೋಯ್ತು ಬಾಂಗ್ಲಾದೇಶ ಆಗಿ. ಒಂದೇ ಲೈನಲ್ಲಿ ಹೇಳಬೇಕು ಅಂದ್ರೆ ಇವ್ರ ವಿದೇಶಿ ನೀತಿ ಹೇಗಿತ್ತು ಅಂದ್ರೆ, कि पंजाब गया, कश्मीर गया और चला बंगाल गया और चीन के हाथों मानसरोवर का ऊंचा भाल गया. ಒಂದೇ ಲೈನಲ್ಲಿ ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ವಿಚಾರಗಳಲ್ಲಿ ಹೀಗಾಗಿದೆ. ಅದಕ್ಕೆ ಕಾರಣ ಏನು ಅಂತ ಕೆಲವೇ ಪಂಕ್ತಿಗಳಲ್ಲಿ ಹೇಳ್ತೀನಿ. हो चुकी यहाँ पर गूंज बहुत अब शांति शांति के नारों की, तो आवश्यकता है आन पड़ी तलवारों की झनकारों की. ನೋಡಿ, ಎರಡು ವಿಚಾರ. ಒಂದು, ಸಂಜಯ್ ರಾವತ್ ಅವರಂತ ನಾಯಕರು ಏನ್ ಹೇಳ್ತಾರೆ, ಈ ಡೆಲಿಗೇಷನ್ ಏನು ಹೋಗಿದೆಯಲ್ಲ, ಇವರು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ತೆಗೆದಿದ್ದಾರೆ. ಮತ್ತೆ ಮೋದಿಜಿ ಅವರು ಟೆರರ್ ಹೆಸರಲ್ಲಿ ಟೂರ್ ಅಂಡ್ ಟ್ರಾವೆಲ್ ಕಂಪನಿ ತೆಗೆದಿದ್ದಾರೆ. ಸಂಜಯ್ ರಾವತ್ ಅವ್ರ ಪಾರ್ಟಿಯಿಂದ ಕೂಡ MP ಹೋಗಿದಾರಲ್ಲ, ರಾಜ್ಯಸಭಾ ಮೆಂಬರ್ ಅವರು, ಅವ್ರದೇ ಪಾರ್ಟಿಯ ಪ್ರಿಯಾಂಕಾ ಚತುರ್ವೇದಿ ಅವರು. ಅಲ್ಲ, ನೀವು ನಿಮ್ಮ MP ಕೂಡ ಅಲ್ಲಿ ಕಳಿಸ್ತೀರಾ, ಮತ್ತಿಲ್ಲಿ ಈ ತರ ಮಾತಾಡ್ತೀರಾ. ಮತ್ ಕಾಂಗ್ರೆಸ್ ಅವ್ರದ್ದು ಇನ್ನೂ ತಮಾಷೆ ವಿಷಯ ಇದೆ. ಇದರಿಂದ ಏನೋ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ನೋಡಿ, ಶಶಿ ತರೂರ್ ಅವರು ಫಾರಿನ್ ಅಫೇರ್ಸ್ ಕಮಿಟಿಯ ಚೇರ್ಮನ್ ಆಗಿದ್ದಾರೆ, ಸ್ವತಃ ಡಿಪ್ಲೊಮೇಟ್ ಆಗಿರೋಂಥವ್ರು. ಅವ್ರು ಯಾಕೆ ಹೋಗ್ಬಾರ್ದು ಹೇಳಿ? ಅವರು ವಿದೇಶಿ ಮಂತ್ರಿ ಆಗಿದ್ದವರು. ಮನೀಶ್ ತಿವಾರಿ ಅವರು ಅದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ ಬರೀತಾರೆ. ಕಾಂಗ್ರೆಸ್ನಲ್ಲಿ ತಮಾಷೆ ನಡೆಯುತ್ತೆ ಗೊತ್ತಾ? ಅವ್ರಿಗೆ ಹೆದರಿಕೆ ಇದೆ. ಸರ್ಕಾರದ ಮೇಲೆ ಭರವಸೆ ಇಲ್ಲ, ಸೇನೆ ಮೇಲೂ ಭರವಸೆ ಇಲ್ಲ, ಸರಿನಾ? ತಮ್ಮ ಪಾರ್ಟಿಯ ನಾಯಕರ ಮೇಲೂ ಭರವಸೆ ಇಲ್ಲ. ಇವ್ರನ್ನ ಹೊರಗಡೆ ಕಳಿಸಿದ್ರೆ ಬೇರೆ ಏನೋ ಆಗ್ಬಿಡುತ್ತೆ ಅನ್ನೋ ಭಯ ಅವ್ರಿಗೆ ಇರ್ಬೋದು. ಹೊರಗಡೆ ಹೋದ್ರೆ ಇವ್ರಿಗೆ ಸಾಕಷ್ಟು ಲಿಂಕ್ಗಳಿದೆ, ಬೇರೆ ಏನಾದ್ರೂ ಮಾಡ್ತಾರೆ ಅನ್ನೋ ಭಯ ಇರ್ಬೋದು ಅನ್ಕೋತೀನಿ. ಒಂದ್ ವೇಳೆ ನಮ್ ಪಾರ್ಟಿಯವರು ಹೊರಗಡೆ ಹೋದಾಗ ಅವ್ರಿಗೆ ಲಿಂಕ್ ಆಗಿರೋರು ಯಾರಾದ್ರೂ ಸಿಕ್ಬಿಟ್ರೆ ನಮ್ ಕತೆ ಏನಾಗುತ್ತೆ? ಮುಂದೆ ಅವರು ನಮ್ ವಿರುದ್ಧನ ನಿಂತ್ಕೊಂಡ್ಬಿಟ್ರೆ ಹೇಗೆ ಅನ್ನೋ ಈ ಒಂದು ಕಾರಣದಿಂದ ಅವ್ರ ಮನಸ್ಸಲ್ಲಿ ಈ ಭಯ ಇರುತ್ತೆ. ನನ್ ಪ್ರಕಾರ ಕಾಂಗ್ರೆಸ್ ಅವರು ಈ ಭ್ರಮೆಯಿಂದ ಹೊರಗೆ ಬರ್ಬೇಕು, ಪ್ರಾಮಾಣಿಕತೆಯಿಂದ ಜೊತೆಲಿ ನಿಂತ್ಕೋಬೇಕು. ಯಾಕಂದ್ರೆ ಈ ಭ್ರಮೆಗೆ ಯಾವುದೇ ಪರಿಹಾರ ಇಲ್ಲ, ನಿಮ್ಗೂ ಗೊತ್ತಿದೆ. ನೋಡಿ, ನಮ್ಮಲ್ಲಿ ಧನ್ವಂತರಿ ವೈದ್ಯರಿರ್ತಾರಲ್ಲ, ಹಾಗೆ ಮುಸ್ಲಿಂ ಪರಂಪರೆಯಲ್ಲಿ ಹಕೀಂ ಲುಕ್ಮಾನ್ ಅಂತ ಇರ್ತಾರೆ. ಹಾಗಾಗಿ ಕಾಂಗ್ರೆಸ್ ಅವರು ಭ್ರಮೆಯಿಂದ ಆದಷ್ಟು ಬೇಗ ಹೊರಗೆ ಬರಬೇಕು. ಒಂದು ಕವಿತೆ ಇದೆ, कि इसमें क्या रखा है देखे है जो तू आन के पास, बदगुमा वहम की दारू नहीं लुकमान के पास. ಈಗ ಪಾಕಿಸ್ತಾನ ಕೂಡ ಡಿಸೈಡ್ ಮಾಡಿದೆ ತಮ್ಮ ಡೆಲಿಗೇಷನ್ನ ಕಳಿಸೋದಕ್ಕೆ. ಜಗತ್ತಿಗೆ ಹೇಳಬೇಕಾಗಿದೆ, ಟೆರರಿಸಂಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ನಾವು ಕೂಡ ಭಯೋತ್ಪಾದನೆಗೆ ವಿಕ್ಟಿಮ್ ಆಗಿದ್ದೀವಿ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಅಲ್ವಾ, ಅವ್ರು ಈ ರೀತಿ ಮಾಡ್ತಾ ಇರ್ತಾರೆ ಅಂತ. ಅದರಲ್ಲೇನು ವಿಶೇಷತೆ ಇಲ್ಲ ಬಿಡಿ. ಅವರು ಆ ಒಂದು ಹಳೆ ಹಾಡಿತ್ತಲ್ಲ, ಅದನ್ನು ಕೂಡ ನಕಲಿ ಮಾಡಿದ್ರು. ಯಾವುದು ಅದು? सदियों के बाद फिर उड़े बादल गुलाल के, हम लाए हैं तूफान से कश्ती निकाल के, इस देश को ಇದರಲ್ಲೂ ಕೂಡ ಅವ್ರು ಕಾಪಿ ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಏನು ಅಂದ್ರೆ, हम लाए हैं तूफान से कश्ती निकाल के, इस मुल्क को रखना मेरे बच्चों संभाल के. ಹಾಗೆ ಕೇಳಿ, ಅದ್ರಲ್ಲಿ ಕೊನೆಲೇನೇನ್ ಗೊತ್ತಾ? बरसों के बाद फिर उड़े बादल गुलाल के. ಅದಕ್ಕೆ ಅವ್ರು ಹೇಳ್ತಾರೆ बरसों के बाद फिर उड़े परचम हिलाल के. ಮತ್ತೆ ಲಾಸ್ಟ್ ಅಲ್ಲಿ ಹೇಳ್ತಾರೆ कश्मीर में फहराना है झंडा उछाल के. ನಾನು ಅವ್ರಿಗೆ ಒಂದೇ ವಿಷಯ ಹೇಳೋದು, ಆ ಕಾಶ್ಮೀರದ ವಿಷಯ ಎಲ್ಲ ಬಿಟ್ಬಿಡಿ. ಆ ಪೂರ್ವ ಪಾಕಿಸ್ತಾನ, ಈಗ ಬಾಂಗ್ಲಾದೇಶ ಏನಿದೆ ಅದನ್ನೇ ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ. ಖೈಬರ್ ಪಖ್ತೂನ್ವಾ ಆಗ್ತಾ ಇಲ್ಲ, ಬಲೂಚಿಸ್ತಾನ್ ಆಗ್ತಾ ಇಲ್ಲ, ಸಿಂಧ್ ನೋಡ್ಕೊಳಕ್ ಆಗ್ತಾ ಇಲ್ಲ. ಇದೆಲ್ಲ ಇರುವಾಗ ಮೊದಲು ಇರೋದನ್ನ ನೋಡ್ಕೊಳ್ಳಿ ಸರಿಯಾಗಿ, ಆಮೇಲೆ ಬೇರೆ ವಿಷಯ ಮಾತಾಡಿ ಅಂತ. ಮತ್ತೊಂದು ಪ್ರಶ್ನೆ ತಗೊಳ್ಳೋಣ. ಪಾಕಿಸ್ತಾನಲ್ಲಿ ಮುನೀರ್ ಇದಾರಲ್ಲ, ಸೇನೆಯ ಪ್ರಮುಖರು, ಇಷ್ಟು ಕೆಟ್ಟದಾಗಿ ಸೋತ್ ಮೇಲೂ ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಖುಷಿಯಾಗಿದ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸರ್, ನೀವು ಇಷ್ಟು ಒಳ್ಳೊಳ್ಳೆ ಕವಿತೆ ಹೇಳಿದ್ರಿ, ನನ್ ಮನ್ಸಲ್ಲಿ ಒಂದು ಕವಿತೆ ಬರ್ತಿದೆ. कि दूध फटने से जो बनता है उसे पनीर कहते हैं, और हारने के बाद जो जश्न मनाए उसे मुनीर कहते हैं. ಸೊ ಸರ್, ನೀವು ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡಿ, ಯುದ್ಧ ಸೋತ್ ಮೇಲೆ ಅಲ್ಲಿ ಫೀಲ್ಡ್ ಮಾರ್ಷಲ್ ಆಗ್ತಾರೆ. ನೋಡಿ, ಪಾಕಿಸ್ತಾನ ಯಾವ ಯುದ್ಧನೂ ಗೆದ್ದಿಲ್ಲ, ಯಾವ ಚುನಾವಣೆನೂ ಸೋತಿಲ್ಲ. ಆದ್ರೆ ಅವರು ಇಲ್ಲಿ ಮಾತಾಡೋಂಥ ವ್ಯಕ್ತಿಗಳ ಬಗ್ಗೆ ನಂಬಿಕೆ ಹೊಂದಿರ್ತಾರೆ. ಯಾಕೆ ಗೊತ್ತಾ? ಯಾರು 99 ಸೀಟ್ ಗೆದ್ದು ಅದನ್ನ ಗೆಲುವು ಅಂತ 240 ಸೀಟ್ ಗೆದ್ದವ್ರನ್ನ ಸೋಲೋದು ಅಂತ ಹೇಳಿದ್ರಲ್ಲ,
ಥರ್ಡ್ ಅಟೆಂಪ್ಟಲ್ಲಿ ಥರ್ಡ್ ಡಿಜಿಟ್ನ ರೀಚ್ ಮಾಡೋಕ್ಕಾಗದೇ ಇರೋದನ್ನ ಗೆಲುವು ಅಂದ್ಕೊಂಡು ಮತ್ತೆ 3ನೇ ಬಾರಿ ಸರ್ಕಾರ ರಚನೆ ಮಾಡಿರೋದನ್ನ ಸೋಲು ಅಂದ್ಕೊಂಡ್ರಲ್ಲ. ನನಗನ್ಸುತ್ತೆ ಅಲ್ಲೂ ಕೂಡ ಅಲ್ಲಿಯ ಸೇನೆ ಸೋತಾಗ ಪ್ರಮೋಷನ್ ಕೊಡ್ತಾರೆ ಫೀಲ್ಡ್ ಮಾರ್ಷಲ್ ಆಗಿ. ಇಲ್ಲಿ ಚುನಾವಣೆ ಸೋತಾಗ ಅದೇ ರೀತಿ ಪ್ರಮೋಷನ್ ಆಗುತ್ತೆ. 2014ರಲ್ಲಿ ಸೋತಾಗ ಅಧ್ಯಕ್ಷರಾದ್ರು, 19ರಲ್ಲಿ ಸೋತಾಗ ಪ್ರತಿಪಕ್ಷ ನಾಯಕ ಆದ್ರು. ಅಲ್ಲಿ ಫೀಲ್ಡ್ ಮಾರ್ಷಲ್ ಆಗ್ತಾರೆ ಸೋತು, ಇಲ್ಲೂ ಕೂಡ ಸೋತು ಫೀಲ್ಡ್ ಮಾರ್ಷಲ್ಲೇ ಆಗ್ತಾರೆ. ಬಹಳ ಸೊಗಸಾದಂತ ಉತ್ತರ ಕೊಟ್ಟಿದ್ದಾರೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಾವು ಹೇಳಿದ್ದು ಝೀರೋ ಟಾಲರೆನ್ಸ್ ಆನ್ ಟೆರರ್. ಇವರಿದ್ದಾಗ ದುರ್ಬಲ ಮನಸ್ಸಿನ ಸರ್ಕಾರ ಮತ್ತು ಬೇಡಿ ಹಾಕಿರೋ ಸೇನೆ ಇರ್ತಾ ಇತ್ತು. ಆದ್ರೆ ಇವತ್ತು ಎದೆಗಾರಿಕೆ ಇರೋ ಸರ್ಕಾರ, ಅದ್ಭುತ ಮನೋಬಲದ ಸೈನ್ಯ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಭಾರತೀಯ ಜನತಾ ಪಾರ್ಟಿಯ ಅನುಭವಿ ವಕ್ತಾರರಾದಂಥ ಸುಧಾಂಶು ತ್ರಿವೇದಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಮೇಲಿರುವ ಆರೋಪವೆಂದರೆ ಇದರ ನಾಯಕರು ಸೇನೆಗೆ ಅಪಮಾನ ಮಾಡಿದ್ದಾರೆ ಎಂಬುದು. ಸುಧಾಂಶು ಅವರೇ, ಭಾರತೀಯ ಜನತಾ ಪಾರ್ಟಿಯ ನಾಯಕರೊಬ್ಬರಿದ್ದಾರೆ, ಮಧ್ಯಪ್ರದೇಶ ಸರ್ಕಾರದ ಮಂತ್ರಿಯಾಗಿದ್ದಾರೆ ವಿಜಯ್ ಶಾ. ಅವರು ಕರ್ನಲ್ ಸೋಫಿಯಾ ಅವ್ರ ಬಗ್ಗೆ ಏನ್ ಹೇಳಿದಾರಲ್ಲ, ಅದು ಬಹಳ ನಿಂದನೀಯವಾದದ್ದು, ಬಹಳ ನಾಚಿಕೆಗೇಡಿನ ಮಾತದು. ಅವ್ರು ಹೇಳ್ತಾರೆ, ಯಾರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದಾರೋ ನಾವು ಅವರ ತಂಗಿನ ಕಳಿಸಿ ಅದೇ ಕೆಲಸವನ್ನ ಮಾಡಿಸಿದೀವಿ ಅಂತ. ನೋಡಿ, ಇದು ತುಂಬಾ ತಪ್ಪಾದಂತಹ ಮಾತು. ಇದಕ್ಕಾಗಿ ಅವರು ಕ್ಷಮೆನೂ ಕೂಡ ಕೇಳಿದ್ದಾರೆ, ಪಶ್ಚಾತ್ತಾಪ ಕೂಡ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ಏನ್ ನಿರ್ಧಾರ ಆಗುತ್ತೋ ಅದನ್ನ ನಾವೆಲ್ಲರೂ ಕೂಡ ಒಪ್ಕೋತೀವಿ. ಆದ್ರೆ ಅಲ್ಲ, ನಿಮ್ಗನ್ಸೋದಿಲ್ವಾ ಬಿಜೆಪಿ ಅವರು ಅವರನ್ನ ಪಕ್ಷದಿಂದ ಹೊರಗಡೆ ಹಾಕ್ಬೇಕು ಅಂತ? ನೋಡಿ, ವಿಷಯ ಸ್ಪಷ್ಟ ಇದೆ. ಅವರು ಕ್ಷಮೆ ಕೂಡ ಕೇಳಿದ್ದಾರೆ, ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈ ಪ್ರಶ್ನೆ ಕೇಳ್ತಿರೋರು ನಮ್ಮ ಏರ್ಫೋರ್ಸ್ ಆಫೀಸರ್ನ ಹತ್ಯೆ ಮಾಡಿದಂತಹ ಯಾಸಿನ್ ಮಲಿಕ್ನ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಕರೆದು ಅವನಿಗೆ ಸನ್ಮಾನ ಮಾಡ್ತಾರೆ. ಅವನು ಭಾರತದ ಸೇನಾಧ್ಯಕ್ಷರನ್ನ ರಸ್ತೆಲ್ ಹೋಗೋ ಗೂಂಡಾ ಅಂತ ಕರೆದಿದ್ದ. ಅವರ ನಾಯಕ ಸಿದ್ದು ಹೋಗಿ ಜನರಲ್ ಬಾಜವಾ ಅವ್ರನ್ನ ತಬ್ಬಿಕೊಂಡಿದ್ರು, ಕ್ಷಮೆ ಕೂಡ ಕೇಳಲಿಲ್ಲ. ಹೇಳಿಕೆನ ವಾಪಸ್ಸು ತಗೊಳ್ಳಿಲ್ಲ. ಅವರು ತಗೊಂಡಿದ್ರ ಹೇಳಿ? ತಗೊಂಡಿರಲಿಲ್ಲ. ಅವರು ಹಾಫೀಸ್ನ ಸಾಹೇಬ್ರೆ ಅಂತಿದ್ರು, ಒಸಾಮಾಗೆ ಹೋಗಿ ಬನ್ನಿ ಅಂತಿದ್ರು. ಅಷ್ಟೇ ಅಲ್ಲ, ಭಾರತದ ಸಂಸತ್ನ ಮೇಲೆ ಆದಂತಹ ದಾಳಿಯಲ್ಲಿ ಯಾರು ಮೃತರಾಗಿದ್ರೋ ಅವರ ಕುಟುಂಬದವರು ಮೆಡಲ್ ವಾಪಸ್ ಕೊಟ್ಟಿದ್ರು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ಮೇಲೂ ಕೂಡ ಅಫ್ಜಲ್ಗೆ 7 ವರ್ಷಗಳ ಕಾಲ ನೇಣು ಶಿಕ್ಷೆ ಕೊಟ್ಟಿರಲಿಲ್ಲ. ಅವ್ರ ಬಗ್ಗೆ ಇವರು ಕಣ್ಣೀರ್ ಹಾಕ್ಲಿಲ್ಲ. ಆದ್ರೆ ಬಾಟ್ಲಾ ಹೌಸಲ್ ಆಗಿರೋ ಎನ್ಕೌಂಟರ್ ಆರೋಪಿಗಳ ಬಗ್ಗೆ ಕಣ್ಣೀರ್ ಹಾಕಿದ್ರು. ಹಾಗಾಗಿ ಸೇನೆಯ ಶೌರ್ಯದ ಬಗ್ಗೆ, ಸೇನೆಯ ಗೌರವದ ಬಗ್ಗೆ ಯಾವ ಪ್ರಕಾರದ ದೃಢತೆಯನ್ನ ಭಾರತೀಯ ಜನತಾ ಪಾರ್ಟಿ ಮತ್ತೆ ಮೋದಿ ಅವರು ಇಟ್ಕೊಂಡಿದ್ದಾರೋ ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರ್ದು. ನೋಡಿ, ನಾನು ನಿಮ್ಮ ಎಲ್ಲ ಮಾತುಗಳನ್ನು ಒಪ್ಕೊಳ್ತೀನಿ. ಆದ್ರೆ ವಿಜಯ್ ಶಾ ಅವರ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ, 2 ರಾಂಗ್ ನೋಟ್ಸ್ ಮೇಕ್ ಇಟ್ ರೈಟ್. 50 ತಪ್ಪುಗಳನ್ನ ಕಾಂಗ್ರೆಸ್ ಮಾಡಿರ್ಬೋದು, ಆದ್ರೆ ಬಿಜೆಪಿ ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ? ನೋಡಿ, ಈ ಒಂದು ತಪ್ಪಾದ ಹೇಳಿಕೆಯ ಬಗ್ಗೆ ಖಂಡಿತವಾಗ್ಲೂ ಪಾರ್ಟಿ ಗಂಭೀರವಾಗಿ ಇದನ್ನ ತಗೊಂಡಿದೆ. ಅವರು ಕ್ಷಮೆ ಕೇಳಿರಬಹುದು, ಆದ್ರೆ ವಿಚಾರಣೆ ನಡೀತಾ ಇದೆ. ಅಲ್ಲೇನ್ ಶಿಕ್ಷೆ ಆಗುತ್ತೋ ಅದನ್ನ ಒಪ್ಕೊಳ್ತೀವಿ. ಆದ್ರೆ ಪ್ರಶ್ನೆ ಕೇಳ್ತಿರೋರ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಓಪನ್ ಆಗಿ ಆತಂಕಿಯನ್ನ ಮಗಳು ಅಂತ ಕರೆದಿದ್ರಿ. ಆ ಇಶ್ರತ್ ಜಹಾನ ನೀವು ಮಗಳು ಅಂತ ಕರೆದಿದ್ರಲ್ವಾ? ಇದು ನಿಮ್ ಸರ್ಕಾರ ಇದ್ದಾಗ್ಲೇ ಆಗಿದ್ದು. ಇನ್ನೂ ತಮಾಷೆ ವಿಷಯ ಅಂತ ಅಂದ್ರೆ, ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲಿ ಐಬಿ ಇಶ್ರತ್ ಜಹಾನ ಆತಂಕಿ ಅಂತ ಕರೆದಿತ್ತು. ಸಿಬಿಐ ಕೂಡ ಅದೇ ಹೇಳಿತ್ತು. ಆಮೇಲೆ ಸಿಬಿಐ ತನ್ನ ಸ್ಟ್ಯಾಂಡ್ ಬದಲಾಯಿಸ್ತು, ಆದ್ರೆ ಐಬಿ ತನ್ನ ಸ್ಟ್ಯಾಂಡ್ ಚೇಂಜ್ ಮಾಡಲಿಲ್ಲ. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಇಂಟೆಲಿಜೆನ್ಸ್ ಬ್ಯೂರೋ ಹೇಳ್ತಾ ಇತ್ತು ಇಶ್ರತ್ ಜಹಾನ್ ಆತಂಕಿ ಅಂತ, ಆದ್ರೆ ಅವ್ರ ನಾಯಕರು ಮಗಳು ಅಂತ ಕರೀತಾ ಇದ್ರು. ಹಾಗಾಗಿ ನನಗನ್ಸುತ್ತೆ ಈ ರೀತಿಯ ಭಾವನಾತ್ಮಕ ವಿಷಯಗಳ ಬಗ್ಗೆ ಮಾತಾಡುವಾಗ ಅವರು ತಮ್ಮ ತಪ್ಪನ್ನ ಮರೆಮಾಚಿ ಆರೋಪ ಮಾಡೋದನ್ನ ಮೊದಲು ನಿಲ್ಲಿಸಬೇಕು. ಹಾಗೆ ಅವರು ಸೇನೆ, ಸೈನಿಕರು ಮತ್ತೆ ಕರ್ನಲ್ ಕುರೇಶಿ ಹಾಗೂ ಅವರ ಪೂರ್ತಿ ಕುಟುಂಬ, ಅವರ ಪರಂಪರೆ ಏನಿದೆ ಭಾರತೀಯ ಸೇನೆಯದು, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಪ್ರತಿ ಭಾರತೀಯ ಗೌರವ ಕೊಡ್ತಾನೆ ಅಂತ ನಂಬ್ತೀನಿ. ನನಗನ್ಸುತ್ತೆ ಬಿಜೆಪಿಯವರು ವಿಜಯ್ ಶಾ ಅವರ ವಿರುದ್ಧ ಆಕ್ಷನ್ನ ತಗೊಳ್ಳೇಬೇಕಾಗಿತ್ತು. ನಿಮ್ಮಲ್ಲಿ ಒತ್ತಡ ಇರ್ಬೋದು, ಆದ್ರೆ ನನಗಿಲ್ಲ. ನಿಮ್ಮ ಈ ಮಾತನ್ನ ನಾನು ಒಪ್ಕೊಳ್ಳಲ್ಲ. ನೋಡಿ, ಒಪ್ಕೊಳ್ದೇ ಇರೋದು ನಿಮಗ್ ಬಿಟ್ಟಿದ್ದು. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಎರಡೂ ಕಡೆ ತಪ್ಪುಗಳನ್ನ ನೋಡಿ ಆಮೇಲೆ ನೀವು ನಿರ್ಣಯ ಮಾಡಿ ಅಂತ. ನೋಡಿ, ಮತ್ತೊಬ್ರು ನಾಯಕರಿದ್ದಾರೆ, ಅವರು ಕೂಡ ಮಧ್ಯಪ್ರದೇಶದವರು. ಅವ್ರು ಹೇಳ್ತಾರೆ ಮೋದಿ ಅವರ ಮುಂದೆ ಸೈನ್ಯ ಕೂಡ ತಲೆಬಾಗ್ಬೇಕು ಅಂತ ಹೇಳ್ತಾರೆ. ಇಲ್ಲ, ಅವರು ಈ ರೀತಿ ಹೇಳಿರ್ಲಿಲ್ಲ. ಈ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರೇನ್ ಹೇಳಿದ್ರು ಅಂದ್ರೆ, ಅವರು ಅವ್ರ ಪರವಾಗಿ ಹೇಳಿದ್ದು, ನಾವು ಸೇನೆಗೂ ಕೂಡ ತಲೆಬಾಗ್ತೀವಿ, ಮೋದಿ ಅವ್ರಿಗೂ ತಲೆಬಾಗ್ತೀವಿ ಅಂತ. ನೋಡಿ, ಅದಕ್ಕೆ ಕಾಂಗ್ರೆಸ್ನವ್ರು ಏನ್ ಹೇಳ್ತಾ ಇದ್ದಾರೆ, ಈ ತಿರಂಗಾ ಯಾತ್ರೆ ಏನಾಗ್ತಿದ್ದಿಲ್ಲ ಬಿಜೆಪಿ ಕಡೆಯಿಂದ, ಸೈನ್ಯ ಏನು ಪರಾಕ್ರಮವನ್ನ ತೋರಿಸಿದೆ, ಸೈನ್ಯ ಏನು ಶೌರ್ಯವನ್ನ ತೋರಿಸಿದೆ, ಅದರ ಕ್ರೆಡಿಟ್ ಅನ್ನ ತಗೋತಿದ್ದಾರೆ. ಇದು ಅದೇ ಕಾಂಗ್ರೆಸ್ ಪಾರ್ಟಿ ಯಾವುದು ಹಮಾಸ್ ಪರವಾಗಿ ನಡೆಯುವಂಥ ಯಾತ್ರೆಗಳಿಗೆ
ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಂವೇದನೆಗಳ ಪ್ರತೀಕ ಅಂತ ಹೇಳಿತ್ತು. ಹಿಜ್ಬುಲ್ಲಾ ಪಕ್ಷದ ಪರವಾಗಿ ಶ್ರೀನಗರದಿಂದ ಲಕ್ನೋ ಮೂಲಕ ಹೈದರಾಬಾದ್ ತನಕ ಹೊರಟಂತಹ ಯಾತ್ರೆಗೆ ಇವ್ರು ಹೇಳಿದಿದ್ದು ಸಂವೇದನೆಯ ಪ್ರತೀಕ ಇದು ಅಂತ. ಅದೇ ಭಾರತೀಯ ಸೇನೆಯ ಅಪ್ರತಿಮ ಶೌರ್ಯದ ಪರವಾಗಿ ನಡೀತಿರುವಂಥ ತಿರಂಗ ಯಾತ್ರೆಗೆ ಇವರು ರಾಜಕೀಯದ ಬಣ್ಣ ಬಳಿತಾರೆ. ಕೇಳಿ, ಗಾಜಾ ಬಗ್ಗೆ ಇವ್ರು ಮಾಡಿರೋ ಟ್ವೀಟ್ ನೋಡಿ. ಏನ್ ಬರೀತಾರೆ? ಆಲ್ ಐಸ್ ಆನ್ ರಫಾ. ಆ ಗಾಜಾ ಬಗ್ಗೆ ಬರೀಬೇಕಾರೆ ಹೇಳ್ತಿದ್ರೆ ಕ್ರೈಮ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಅದು ಇದು ಅಂತೆಲ್ಲ ಏನೇನೋ ಬರೀತಾರೆ. ಆದ್ರೆ ನಮ್ಮ ಸೇನೆಯ ಶೌರ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತ್ರ ಸಮಸ್ಯೆ ಉಂಟಾಗತ್ತೆ. ನೋಡಿ, ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಹೋಗಿ ಕೇಳಿಬೇಕಿದ್ರೆ. ಸೇನೆಯ ಶೌರ್ಯದ ಬಗ್ಗೆ ಮಾತು ಬಂದಾಗ ನಾನು ಅವ್ರನ್ನ ಕೇಳಿದ್ದೆ, ನೋಡಿ 71ರ ವಾರಲ್ಲಿ ನೀವು ನೋಡಿ ಇಲ್ಲಿ ಜಡ್ ಸಾಬ್ ಕೂತಿದ್ದಾರೆ, ಅವ್ರಿಗಿಂತ ಹೆಚ್ಚು ನಾನು ತಿಳ್ಕೊಂಡಿರೋಕ್ ಸಾಧ್ಯ ಇಲ್ಲ. ಡಾಕಾಗೆ ಪ್ಯಾರಾಟ್ರೂಪರ್ನ ಯಾರು ಲೀಡ್ ಮಾಡಿದ್ದು? ಎಂತ ದೊಡ್ಡ ಆಪರೇಷನ್ ಅದು. ಸೀದಾ ಡಾಕಾದಲ್ಲಿ ಹೋಗಿ ಇಳಿದಿದ್ರು. ಅವ್ರನ್ನ ಲೀಡ್ ಮಾಡಿದ್ದು ಜನರಲ್ ಜೇಕಬ್ ಅಂತ. ಅವ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ಈ ಈಸ್ಟರ್ನ್ ಕಮಾಂಡ್ನ ಚೀಫ್ ಜನರಲ್ ಜಗಜೀತ್ ಸಿಂಗ್ ಅರೋಡ ಏನಿದ್ರು ಅವ್ರು ಸೈನ್ ಮಾಡಿಸಿದ್ದು. ಅವ್ರ ಬಗ್ಗೆ ಕೂಡ ಇವ್ರಿಗೇನು ಗೊತ್ತಿರಲಿಲ್ಲ. ಜೇಕಬ್ ಅವರು ಕ್ರೆಡಿಟ್ ಕೊಡಲಿಲ್ಲ, ಮಾಣಿಕ್ ಶಾ ಅವರು ಕ್ರೆಡಿಟ್ ಕೊಡಲಿಲ್ಲ. ಆಗ ಕೇಳ್ದಾಗೆಲ್ಲ ಹೇಳಿದವರು ಒಂದೇ ಹೆಸರು, ಇಂದಿರಾ ಗಾಂಧಿ. ಅವ್ರು ಮಾಡ್ದಾಗೆಲ್ಲ ಇಂದಿರಾ ಗಾಂಧಿ. ಆದ್ರೆ ಈಗ ಸೇನೆ ಅಂತಾರೆ. ನೋಡಿ, ನಾವು ಹೇಳೇ ಬಿಟ್ಟಿದೀವಿ, ನಮ್ಗೆ ಯಾವುದೇ ಶ್ರೇಯಸ್ಸು ಬೇಕಿಲ್ಲ. 2016ರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಯಾರು ಮಾಡಿದ್ದು? ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ಸ್. 19ರಲ್ಲಿ ಯಾರು ಮಾಡಿದ್ದು? ಏರ್ಫೋರ್ಸ್ ಅವರು. 2025ರಲ್ಲಿ ಯಾರು ಮಾಡಿದ್ದು? ಸೇನೆಯ 2 ಹೆಣ್ಮಕ್ಳು, 2 ಆಫೀಸರ್ಸ್. ನಾವು ರಾಜಕೀಯ ಮಾಡ್ತಾ ಇಲ್ಲ. ಸೇನೆ ಏನ್ ಮಾಡ್ತು ಅದನ್ನ ನಾವು ಹೇಳಿದ್ವಿ ಅಷ್ಟೇ. ಸೇನೆನೇ ಹೇಳಿದ್ದು ನಾವು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ವಿ. ರಾಜಕೀಯ ಮಾಡ್ತಿರೋರು ಕ್ರೆಡಿಟ್ನ ತಾವೇ ತಗೊಳ್ಳೋಕೆ ಬಯಸ್ತಿರೋರಷ್ಟೇ. ಈಗ ಅವ್ರು ಹೇಳ್ತಾ ಇದ್ದಾರೆ ಆಪರೇಷನ್ ಸಿಂಧೂರ್ನ ಶ್ರೇಯಸ್ಸನ್ನ ತಗೊಳ್ಳೋದಕ್ಕೆ ಮೋದಿಜಿ ಪ್ರಯತ್ನ ಮಾಡ್ತಿದ್ದಾರೆ. ನೋಡಿ, ಮೋದಿ ಅವರ ಕಾಲದಲ್ಲಿ ಸೇನೆಯ ಮನೋಬಲ ಹೆಚ್ಚಾಗಿದೆ, ಆತ್ಮಬಲ ಹೆಚ್ಚಾಗಿದೆ, ಮತ್ತೆ ಸೈನ್ಯದ ಬಲ ಏನಿದೆ ಅದು ಕೂಡ ಹೆಚ್ಚಾಗಿದೆ. ನಾವು ಯಾವುದಕ್ಕೂ ಸಹ ಕ್ರೆಡಿಟ್ ತಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇಲ್ಲ. ಕಾರಣ ಏನು ಅಂದರೆ, ಸೇನೆಯ ಪಕ್ಷದಲ್ಲಿ ಯಾವ ಪ್ರಕಾರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಸಣ್ಣ ಉದಾಹರಣೆ ಹೇಳೋಕೆ ಇಷ್ಟಪಡ್ತೀನಿ. ಅಟಾಮಿಕ್ ಎಕ್ಸ್ಪ್ಲೋಷನ್ ಅಟಲ್ ಜಿ ಅವರ ಸರ್ಕಾರ ಇದ್ದಾಗ ಆಗಿದ್ದು. 98ರಲ್ಲೂ ಆಗಿತ್ತು, 74ರಲ್ಲೂ ಕೂಡ ಆಯಿತು. ಆಗೇನಾಗಿತ್ತು? ಭಾರತ ಹೇಳ್ತು, US ಮತ್ತು ಅಮೆರಿಕ ಅವರೇ ಅನೌನ್ಸ್ ಮಾಡಿಬಿಟ್ರು. ಆದರೆ 98ರಲ್ಲಿ ನಾವು ಹೇಳೋ ತನಕ ಅಮೆರಿಕಾಗೂ ಕೂಡ ಗೊತ್ತಾಗಿರಲಿಲ್ಲ. 74ರಲ್ಲಿ ಏನು ಹೇಳಿದ್ರು? ನಾವು ಶಾಂತಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತ. 98ರಲ್ಲಿ ನಾವು ಶಾಂತಿ ಅಂತೆಲ್ಲ ಹೇಳಿಲ್ಲ. ನಾವು ಹೇಳಿದ್ದು ವಿ ಆರ್ ಅ ನ್ಯೂಕ್ಲಿಯರ್ ಸ್ಟೇಟ್ ಅಂತ. ನಾವು ನಮ್ಮನ್ನ ನ್ಯೂಕ್ಲಿಯರ್ ಸ್ಟೇಟ್ ಅನ್ನು ಡಿಕ್ಲೇರ್ ಮಾಡಿದ್ವಿ. ಸೇನೆಯ ಮನೋಬಲ ಹೆಚ್ಚಿಸಿದ್ವಿ. ಮೋದಿ ಅವರು ಬಂದ್ಮೇಲೆ ನಾವು ನ್ಯೂಕ್ಲಿಯರ್ ಸಬ್ಮರೀನ್, ನ್ಯೂಕ್ಲಿಯರ್ ಮಿಸೈಲ್ ಮತ್ತೆ ಹಡಗು ಅಂದ್ರೆ ನೆಲ, ಜಲ, ಆಕಾಶ 3 ಕಡೆ ನಾವು ಸೇನೆಯನ್ನ ನ್ಯೂಕ್ಲಿಯರ್ ಇಂದ ಎಂಪವರ್ಡ್ ಮಾಡಿದ್ವಿ. ಅದಾದ್ಮೇಲೆ ಏನಾಯ್ತು ನೋಡಿ, ನಾನು ಸೇನೆಯ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ, ಮತ್ತಿನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಇವರು ಯಾಸಿನ್ ಮಲಿಕ್ನ ಪ್ರಧಾನಮಂತ್ರಿ ಕಾರ್ಯಾಲಯ ಕರೆಸಿ ಸನ್ಮಾನ ಮಾಡಿದ್ರು. ಅವರು ಏರ್ಫೋರ್ಸ್ ಅಧಿಕಾರಿಗಳನ್ನ ಸಾಯಿಸಿದಂಥವನು. ಅದೇ ಮೋದಿಯವರು ಯಾರನ್ನು ಕರೆಸಿದ್ದು? 2015ರಲ್ಲಿ ವೀರ್ ಅಬ್ದುಲ್ ಹಮೀದ್ ಬಲಿದಾನದ 50 ವರ್ಷದ ವರ್ಷಾಚರಣೆಯ ಸಮಯದಲ್ಲಿ ಅವರ ಪೂರ್ತಿ ಕುಟುಂಬ ಮತ್ತೆ ಅವರ ಪತ್ನಿಯನ್ನ ಕಾರ್ಯಾಲಯಕ್ಕೆ ಕರೆಸಿ ಸನ್ಮಾನ ಮಾಡಲಾಯಿತು. ಸೇನೆಯ ಗೌರವ ಈ ರೀತಿ ಮಾಡೋದು. ಅವ್ರ ಥರ ಅಲ್ಲ. ಅವ್ರೇನು ಹೇಳ್ತಾ ಇದ್ರು? ಝೀರೋ ಟಾಲರೆನ್ಸ್ ಆನ್ ಹ್ಯೂಮನ್ ರೈಟ್ಸ್. ಸೇನೆಯ ವಿರುದ್ಧ ವಿಚಾರಣೆ ಆಗ್ತಾ ಇರಲಿ. ನಾವು ಹೇಳಿದ್ದು ಝೀರೋ ಟಾಲರೆನ್ಸ್ ಆನ್ ಟೆರರ್. ಇವರಿದ್ದಾಗ ದುರ್ಬಲ ಮನಸ್ಸಿನ ಸರ್ಕಾರ ಮತ್ತು ಬೇಡಿ ಹಾಕಿರೋ ಸೇನೆ ಇರ್ತಾ ಇತ್ತು. ಆದ್ರೆ ಇವತ್ತು ಎದೆಗಾರಿಕೆ ಇರೋ ಸರ್ಕಾರ, ಅದ್ಭುತ ಮನೋಬಲದ ಸೈನ್ಯ ಇದೆ. ಇನ್ನೊಂದು ಪ್ರಶ್ನೆಯನ್ನು ನಾವೀಗ ಕೊಡೋಣ. ಪಾಕಿಸ್ತಾನದಲ್ಲಿ ಎಷ್ಟೋ ಜನ ಹೇಳ್ತಾರೆ ಜಿಹಾದ್ ಅಂತ. ಮತ್ತೆ ಅವರು ಇಷ್ಟು ಕೆಟ್ಟದಾಗಿ ಸೋತ್ಮೇಲೂ ಕೂಡ ಅವರ ಆರ್ಮಿ ಚೀಫ್ ಮುನೀರ್ ಅವ್ರು ಹೇಳ್ತಾರೆ ಇದೆಲ್ಲ ಅಲ್ಲನ್ ಇಚ್ಛೆ ಅಂತ. ಆದ್ರೆ ಇದರಲ್ಲಿ ಅಲ್ಲ ಇಲ್ಲಿಂದ ಬಂದ? ಇದು ತುಂಬಾ ತಮಾಷೆ ವಿಷಯ. ಇಸ್ಲಾಮಿಕ್ ಬ್ರದರ್ಹುಡ್ ಮೇಲೆ ಸ್ಥಾಪಿತ ಆಗಿದ್ದು 25 ವರ್ಷ ಒಟ್ಟಿಗೆ ಇರಕ್ಕಾಗ್ಲಿಲ್ಲ. ಯಾರು ಹೋಗಿ ಸಾಯಿಸಿದ್ದು? ಆ ಬಾಂಗ್ಲಾದೇಶದಲ್ಲಿ, ಆ ಸಮಯದ ಈಸ್ಟ್ ಪಾಕಿಸ್ತಾನದಲ್ಲಿ ಜನರಲ್ ಟಿಕ್ಕಾ ಅವರಲ್ವಾ? ಅವರು ಮುಸ್ಲಿಮೇ ಆಗಿದ್ರು. ನೋಡಿ, ಅವ್ರಿಗೆ ಏನಂತ ಹೆಸರು ಕೊಟ್ಟಿದ್ರು ಗೊತ್ತಾ? ಬುಚರ್ ಆಫ್ ಬಾಂಗ್ಲಾದೇಶ್ ಅಂತ. ಅವ್ರು 73ರಲ್ಲಿ ಬಲೂಚಿಸ್ತಾನಲ್ಲಿ ಅದನ್ನೇ ಮಾಡಿದ್ರು. ಹಿ ವಾಸ್ ಕಾಲ್ಡ್ ಬುಚರ್ ಆಫ್ ಬಲೂಚಿಸ್ತಾನ್. ಇವತ್ತು ಖೈಬರ್ ಪಖ್ತೂನ್ವಾದಲ್ಲಿ ತೆಹರೀಕೆ ತಾಲಿಬಾನ್ ಯಾರ ವಿರುದ್ಧ ಹೋರಾಡ್ತಾ ಇದೆ? ಇರ್ಲಿ ಬಿಡಿ. ಇಸ್ಲಾಂ ಬಗ್ಗೆ ಮಾತಾಡೋದಾದ್ರೆ ಪೇಶಾವರದ ಮಸೀದಿಲಿ ದಾಳಿ ಯಾಕಾಯ್ತು? ರಾವಲ್ಪಿಂಡಿನಲ್ಲಿ ದಾಳಿ ಯಾಕಾಗ್ತಾ ಇದೆ? ಅಲ್ಲಿ 100% ಮುಸ್ಲಿಂ ಇರೋದಲ್ವಾ? ಹಾಗಾಗಿ ಈ ಒಂದು ಆರೋಪ ಏನಿತ್ತು, ನಾವು ಇಸ್ಲಾಮದ ಹೆಸರು ಮೇಲೆ ಇದು ಮಾಡ್ತಿರೋದು ಅಂತ, ಅದು ಸುಳ್ಳು ಅಂತ ಸಾಬೀತಾಗ್ತಾ ಇದೆ. ಆದರೆ ನಿಮ್ಮ ಪ್ರಶ್ನೆ ಬಗ್ಗೆ ಹೇಳೋದಾದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನೋಡಿ, ಇವತ್ತು ಅವ್ರಿಗೆ ಅನ್ನಿಸ್ತಾ ಇದೆ, ಅವ್ರಿಗೆ ಕನ್ಫರ್ಮ್ ಆಗಿದೆ ಭಾರತದಿಂದ ಅವರು ಸೋಲ್ಸಲ್ಪಟ್ಟಿದ್ದಾರೆ ಅನ್ನೋದು. ಹಾಗಾಗಿ ಅವರು ಇದಕ್ಕೆ ಈ ಧಾರ್ಮಿಕ ಆ್ಯಂಗಲ್ ಅನ್ನ ಕೊಡ್ತಾ ಇದ್ದಾರೆ. ನೀವು ನೋಡಿರಬಹುದು, ವಿಡಿಯೋ ಫುಟೇಜ್ಗಳಲ್ಲಿ ನೋಡಿರ್ತೀರ. ಅವರ ಪ್ರೈಮ್ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ಗಳು ಅಲ್ಲಾನ ಫಸಲ್ ಕರ್ಮದಿಂದ ಹೀಗಾಗಿದ್ದು, ಅದರಿಂದ ಹೀಗಾಗಿದ್ದು, ಎಷ್ಟು ಸರಿ ಅವರು ಇನ್ಶಾ ಅಲ್ಲಾ, ಅಲ್ಹಮ್ದುಲಿಲ್ಲಾ ಎಷ್ಟು ಸರಿ ಹೇಳ್ತಾ ಇದ್ರು.
ಅವ್ಯಾರು ಅದನ್ನು ಹೇಳಿರ್ಲಿಲ್ವಲ್ಲ. ಹಾಗಾಗಿ ವ್ಯತ್ಯಾಸ ಏನು ಅಂತಂದರೆ, ನೋಡಿ, ನಾನೊಂದು ಲೈಟರ್ ನೋಟಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ಅವರ ಅಲ್ಲಾ ಫಜಲ್ ಕರ್ಮದಿಂದ ಅವ್ರ ಕೆಲಸ ನಡೀತಾ ಇಲ್ಲ. ಅದು ಶುರುವಾಗಿದ್ದು ಕಾಂಗ್ರೆಸ್ನ ಕರ್ಮಗಳಿಂದ, ನಡೀತಾ ಇದ್ದಿದ್ದು ಚೀನಾದ ಕರ್ಮಗಳಿಂದ. ಇದರ ಬಗ್ಗೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ನೋಡಿ, ನನ್ನ ಅನುಭವದಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಪಾಕಿಸ್ತಾನದ ಸಾಮಾನ್ಯ ಜನತೆಗಾಗಿ ಹೇಳ್ತಾ ಇದ್ದೀನಿ. ನನಗೆ ವಿದೇಶದಲ್ಲಿ ಪಾಕಿಸ್ತಾನದ ಒಬ್ಬ ನಾಯಕರು ಸಿಕ್ಕಿದ್ರು. ಹಾಗೆ ಮಾತಾಡಬೇಕಾದ್ರೆ ನಾನು ಅವ್ರನ್ನ ಕೇಳಿದೆ, ಪಾರ್ಟಿಷನ್ ಆದಮೇಲೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ? ನೀವು ಕಳ್ಕೊಂಡ್ರಾ ಗಳಿಸಿದ್ರಾ ಅಂತ? ಪಾಕಿಸ್ತಾನದ ಇಂಟೆಲಿಜೆನ್ಷಿಯಾ ಏನು ಯೋಚಿಸುತ್ತೆ ಅಂತ? ಆಗ ಅವ್ರು ಏನು ಹೇಳಿದ್ರು ಗೊತ್ತಾ? ಪಾಕಿಸ್ತಾನದ ಇಂಟೆಲಿಜೆನ್ಷಿಯಾ ಏನು ಯೋಚಿಸುತ್ತೆ ಅಂತ ಗೊತ್ತಾ? ನಾನು ಹೇಳಿಂದೆ. ಅವ್ರು ಹೇಳಿದ್ರು, ನಮಗೆ ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿದೆ ಹೇಳಿ ಅಂತ. ಸ್ವಾತಂತ್ರ್ಯ ಸಿಗದೆ ಹೋದ್ರೆ 42ರಲ್ಲಿ ಏನಾಯ್ತು ಅಂತ ಕೇಳಿದೆ. ಆ್ಯಂಡ್ ನಾವು ಮಾರ್ಕ್ ದ ವರ್ಡ್. ಅವ್ರು ಹೇಳಿದ್ರು, ನೋಡಿ, 47ಕ್ಕೂ ಮುಂಚೆ ನಮ್ಮ ಪವರ್ ಸೆಂಟರ್ ಲಂಡನ್ನಲ್ಲಿತ್ತು, ಅದಾದ್ಮೇಲೆ ವಾಷಿಂಗ್ಟನ್ನಲ್ಲಿ ಹೋಯ್ತು, ಈಗ ಚೈನಾದಲ್ಲಿದೆ ಅಂತ. ನೋಡಿ, ನಮಗಂತೂ ಸ್ವಾತಂತ್ರ್ಯ ಯಾವಾಗಲೂ ಸಿಕ್ಕೇ ಇಲ್ಲ. ಖ್ವಾಜಾ ಆಸಿಫಿಂದ ಹಿಡಿದು ಜನರಲ್ ಮುಷರಫ್ ಬಂದ್ ಹೋಗಾಗಿದೆ. ವಿ ವರ್ ಡೂಯಿಂಗ್ ದ ಡರ್ಟಿ ವರ್ಕ್ಸ್ ಆಫ್ ವೆಸ್ಟರ್ನ್ ಕಂಟ್ರೀಸ್. ಅಂದರೆ ಇವತ್ತು ನೀವು ನೋಡ್ಕೊಳ್ಳಿ, ಯಾವ ದೇಶ ಭಿಕ್ಷೆ ಬೇಡ್ತಾ ಇದೆಯೋ ಅವ್ರ ಜೊತೆ ನೀವು ಟ್ರೇಡ್ ಏನು ಮಾಡೋದಕ್ಕಾಗತ್ತೆ? ಮುಖ್ಯ ಕಂಪನಿಗಳೆಲ್ಲ ಅಲ್ಲಿ ಹೋಗಿ ಮಿಕ್ಕಿರೋ ರಿಸೋರ್ಸಸ್ನ ಎತ್ಕೊಂಡು ಬರ್ತಾ ಇವೆ. ಚೈನಾ ಸಿಪೆಕಲ್ಲಿ ಪೂರ್ತಿ ಆಕ್ಯುಪೈ ಮಾಡ್ಕೊಂಡಿದೆ. ಅಂದರೆ ನೋಡಿ, ಒಂದು ಹೇಳಿಕೆ ಇದೆ, ಅದನ್ನು ಹೇಳ್ತೀನಿ ನಾನು. ಯಾರಿಗೂ ಅವಮಾನ ಮಾಡುವಂಥ ಉದ್ದೇಶ ಇಲ್ಲ, ಒಂದು ಹೇಳಿಕೆ ಇದೆ. ಆದರೆ ಇಲ್ಲಂತೂ ಏನೂ ಉಳಿದಿಲ್ಲ, ರಕ್ತನೂ ಬಿಡೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ, ಅದು ಕೂಡ ಇಸ್ಲಾಮಿಕ್ ಬ್ರದರ್ಹುಡ್ನ ವಿಚಾರದ ಮೇಲೆ ನಿರ್ಮಾಣ ಅಂತ ದೇಶ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, जब से बना है पाकिस्तान, पाकिस्तान के मुसलमानों का नुकसान है नुकसान. ಸುಧಾಂಶು ಅವರೇ, ನಾವು ನಿಮ್ಮನ್ನ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ. ಸಂಕಷ್ಟದ ಸಮಯ ಇದು, ಆದರೂ ಕೂಡ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಾ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಏರ್ ಕಮಾಂಡರ್, ರಿಟೈರ್ಡ್ ಎಎಸ್ ಬಹಲ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮೊಕದ್ದಮೆಯನ್ನ ನಡೆಸಿದ್ದು ಭಾರತೀಯ ಜನತಾ ಪಾರ್ಟಿಯ ವಕ್ತಾರರಾದ ಸುಧಾಂಶು ತ್ರಿವೇದಿ ಅವರ ಮೇಲೆ. ಮೊಕದ್ದಮೆ ಇದ್ದದ್ದು ಭಾರತೀಯ ಜನತಾ ಪಾರ್ಟಿಯ ಮೇಲೆ, ಬಿಜೆಪಿ ಸರ್ಕಾರದ ಮೇಲೆ, ಆಪರೇಷನ್ ಸಿಂಧೂರ್ ಮೇಲೆ. ಸುಧಾಂಶು ತ್ರಿವೇದಿಯವರು ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದ ಉತ್ತರ ಕೊಟ್ಟಿದ್ದಾರೆ. ಈಗ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯ ಬಗ್ಗೆ. ಏರ್ ಕಮಾಂಡರ್ ರಿಟೈರ್ಡ್ ಎಎಸ್ ಬಹಲ್ ಅವರ ತೀರ್ಪನ್ನ. ಸುಧಾಂಶು ಅವರೇ, ನಿಮ್ಮ ಗೌರ್ಮೆಂಟ್ ಹಾಗೆ ನನ್ ಗೌರ್ಮೆಂಟ್ ಕೂಡ ಮತ್ತೆ ನಿಮ್ಮ ಪಾರ್ಟಿ ಮೇಲೆ ಈಗ ತುಂಬಾನೇ ಅಪವಾದಗಳು ಬಂದಿದಾವೆ. ಅವೆಲ್ಲ ತುಂಬಾ ಸೀರಿಯಸ್ ಅಪಾದನೆಗಳು. ಆಪರೇಷನ್ ಸಿಂಧೂರ್ ಬಗ್ಗೆನೂ ಆಗಿರಬಹುದು, IMF ಮೇಲೆ ಕೂಡ ಆಗಿರಬಹುದು, ಫಾರಿನ್ ಪಾಲಿಸಿ ಮೇಲೆ ಆಗಿರಬಹುದು, ಅಥವಾ ಟ್ರಂಪ್ ಮಧ್ಯಸ್ಥಿಕೆ ಮೇಲೆ ಆಗಿರಬಹುದು. ಆದ್ರೆ ನಾನು ಕೂಡ ಒಪ್ಕೊಳ್ಬೇಕಾಗತ್ತೆ, ನೀವ್ ಹೇಳ್ತಿದ್ದ ಶಬ್ದಗಳಾಗಿರಬಹುದು ಅಥವಾ ಮಾತಾಡ್ತಿದ್ದ ತರ್ಕ ಆಗಿರಬಹುದು, ನಾನು ಆಡಿಯನ್ಸ್ನ ನೋಡ್ತಾ ಇದ್ದೆ. ಅದ್ರಿಂದ ಅವ್ರ ಒಳಗೆ ಒಂದು ಆಶ್ವಾಸನೆ ಮೂಡ್ತಾ ಇದ್ದಿದ್ದನ್ನ ನಾನನ್ ಕಣ್ಣಾರೆ ನೋಡ್ದೆ. ಸೊ ಹಾಗಾಗಿ ಇವೆಲ್ಲ ಒಂದ್ ಕಡೆ ಏನೇನ್ ಆಪಾದನೆಗಳಿತ್ತೋ ಅದರಿಂದ ನಾನು ನಿಮ್ಮನ್ನ ಮುಕ್ತಗೊಳಿಸ್ಲೇಬೇಕಾಗತ್ತೆ. ಸೊ ನಾನು ಈ ರೀತಿ ಆಪಾದನೆಗಳನ್ನ ಅಷ್ಟಾಗಿ ನಂಬೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗಿದ್ರಲ್ಲೆಲ್ಲ ಇಷ್ಟ ಆಗಿದ್ದೇನಪ್ಪಾ ಅಂದ್ರೆ, ನೀವ್ ಹೇಳ್ದಾಗೆ ಇವತ್ತಿನ ಭಾರತ ಏನಿದೆಯೋ ನುಗ್ಗುತ್ತೆ, ಮನೆಯೊಳಗ್ ನುಗ್ಗುತ್ತೆ, ನುಗ್ಗಿ ಹೊಡೆದು ಪಾಠ ಕಲ್ಸಿ ಇಡೀ ಜಗತ್ತಿಗೆ ತೋರ್ಸುತ್ತೆ. ಅದು ನನಗ್ ತುಂಬಾನೇ ಇಷ್ಟ ಆಯ್ತು. ಅದ್ರ ಜೊತೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, 4 ಲೈನಲ್ಲಿ ನಿಮ್ಗೋಸ್ಕರ ಇವಾಗ ತಾನೇ ಇಲ್ಲೇ ಕೂತ್ಕೊಂಡ್ ಬರ್ತಿದ್ದು. ನೀವೆಲ್ಲರಿಗೂ ಹೇಗೆ ಹೇಳ್ತಾ ಇದ್ರೋ ಅದೇ ರೀತಿ ರಜತ್ ಅವ್ರ ಪರ್ಮಿಷನ್ ಕೊಟ್ರೆ. शब्दों के शिल्पी, विचारों के वीर, तर्क में पारंगत, राजनीति के धीर, जहां हो भ्रम का अंधकार, वहां बने आप देश की पुकार. ಎಲ್ಲೋ ಒಂದು ಕಡೆ ನಿಮ್ ಒಳಗಡೆ ಆ ಪ್ರೊಫೆಸರ್ ಇವತ್ತು ಕೂಡ ಇನ್ನೂ ಬದುಕಿದಾನೆ. ಜೊತೆಗೆ ಡೆಪ್ತ್ ಆಫ್ ನಾಲೆಜ್ ನೀವೇನ್ ತೋರಿಸ್ತಿರಲ್ಲ, ತುಂಬಾನೇ ಚೆನ್ನಾಗಿದೆ. ಮತ್ತೆ ಆದ್ರೆ ನಾವು ಗಮನಿಸಿದ್ದೀವಿ, ಏರ್ ಕಮಾಂಡರ್ ಕೂಡ ಕವಿತೆಯನ್ನ ಬರೀತಾರೆ. ಮತ್ತೆ ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಈ ಪರಿಸ್ಥಿತಿನಲ್ಲಿ ಯಾವ ರೀತಿಯಲ್ಲಿ ನೀವು ಭಾರತನ ಇಷ್ಟು ಇಷ್ಟಪಡ್ತಿದ್ದೀರೋ, ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ, ನಿಮ್ಮ ಪೂರ್ತಿ ಜೀವನ ನೀವು ಭಾರತಕ್ಕೆ ಸೇವೆ ಮಾಡಬೇಕು. ನಮ್ಮ ಜಡ್ಜ್ ಸಾಹೇಬರು ಆದೇಶ ನೀಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಇದೇ ಆದರ್ಶದ ಪಾಲನೆ ಮಾಡ್ತಾರೆ. ಅವ್ರು ತಮ್ಮ ಜೀವನನ ಏನು ಮಾಡಿದ್ದಾರೆ ಹೇಳಿ?
तन समर्पित, मन समर्पित और यह जीवन समर्पित। चाहता हूं देश की धरती तुझे कुछ और भी दूं। ಮುಂದೆ ಏನ್ ಹೇಳ್ತಾರೆ ಅಂದ್ರೆ, स्वप्न अर्पित, प्रश्न अर्पित, आयु का क्षण क्षण समर्पित। चाहता हूं देश की धरती तुझे कुछ और भी दूं। ಕೊನೆಯಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಕೊನೆಯದಾಗಿ ನಾವೆಲ್ಲರೂ ಒಂದು ಘೋಷಣೆ ಕೂಗೋಣ. वंदे वंदे भारत माता की, भारत माता की जय. ಒಂದೇ ಮಾತರ ಮತ್ತೆ ಭಾರತ ಮಾತೆಗೆ ಜಯವಾಗ್ಲಿ ಅನ್ನೋ ಘೋಷಣೆ ಜೊತೆಗೆ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.